ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಆಲ್ ಆಫ್ ಯು ಟು ವೇದಾಂತು ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫೈನಲಿ ಎಕ್ಸಾಮ್ 2 ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ಕಮ್ ಆನ್ ಕ್ವಿಕ್ಲಿ ಲೆಟ್ ಮೀ ನೋ ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು. ಬೇಗ ಬೇಗ ಕ್ವಿಕ್ಲಿ ಲೆಟ್ ಮೀ ಆಲ್ಸೋ ಚೆಕ್. ಸೊ ಎಕ್ಸಾಮ್ 2 ಬಯಾಲಜಿ 25th ಅಲ್ವಾ, ಫ್ರೈಡೇ ಎಕ್ಸಾಮ್ ಬರೋದು. ಸೊ ಅದಕ್ಕೆ ನಮಗೆ ಟೈಮ್ ಇಲ್ಲ. ಹೆಲ್ಲೋ ಎಸ್, ಬೇಗ ನಿಮ್ಮ ಫ್ರೆಂಡ್ಸ್ನ ಕರೀರಿ. ಓಕೆ, ದೋಸ್ ಯು ಆರ್ ಗೋಯಿಂಗ್ ಟು ರೈಟ್ ಎಕ್ಸಾಮ್ 2, ಕಾಲ್ ದೆಮ್ ಆಲ್ ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್ ದ ಕ್ಲಾಸ್. ಹಾಯ್ ಓಕೆ, ಹಾಯ್. ಊಟ ಆಯ್ತಾ? ಊಟ ಆಯ್ತಾ? ಏನು ಮಾಡಿದ್ದೀರಾ ಇವತ್ತು? ಓಕೆ, ಲೆಟ್ ಸ್ಟಾರ್ಟ್. ಸೊ 100+ MCQ ಸ್ಟೂಡೆಂಟ್ಸ್. ಲಾಸ್ಟ್ ಟೈಮು MCQs ಮಾಡಿದ್ದೀವಿ. ಮೆಜಾರಿಟಿ ಆಫ್ ದ ಕ್ವೆಶನ್ MCQ ಇಂದ ರಿಪೀಟ್ ಆಗಿದೆ. ಸೊ ಇದು ರಿಪೀಟೆಡ್ MCQsನೇ, ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇಂದ ಎತ್ಕೊಂಡಿದ್ದೀವಿ. ರಿಪೀಟೆಡ್ MCQs, ಸ್ವಲ್ಪ ಮಾಡೆಲ್ ಕ್ವೆಶನ್ ಪೇಪರ್ ಇಂದಾನು ಎತ್ಕೊಂಡಿದ್ದೀವಿ. ಸೊ ಇವತ್ತು ನಾವು 100 MCQs ಮಾಡ್ತೀವಿ. 50 zoology, 50 botany. ಓಕೆ, ಎಸ್. NEET classes are coming today. Saujanya, it's going to come. Okay, today class is going to come. Don't worry. ಯಾಕೆ ಕರ್ದಿಲ್ವಾ? ಓಕೆ, ಕರಿ ಫ್ರೆಂಡ್ಸ್ನ. ಹೆಲ್ಪ್ ಮಾಡಬಾರ್ದಾ? ಇಲ್ಲ ಮ್ಯಾಮ್, ಜೆಲಸಿ ಮ್ಯಾಮ್, ಅವ್ರಿಗೂ ಮಾರ್ಕ್ಸ್ ಸಿಕ್ಕುತ್ತೆ ಮ್ಯಾಮ್. ಯಾಕೆ ಮ್ಯಾಮ್ ಅಲ್ವಾ? ಓಕೆ, ಕ್ವೆಶನ್ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶನ್. A plasmid used as a vector must have dash which allows it to replicate inside the host. The word, students, replicate word ನೋಡಿದ್ರೆ ಆಟೋಮ್ಯಾಟಿಕ್ಲಿ ಒಂದು ಆನ್ಸರ್ ನಿಮ್ಮ ತಲೆಯಲ್ಲಿ ಕ್ಲಿಕ್ ಆಗಬೇಕು. ಏನದು ಆನ್ಸರ್? ಅ ಪ್ಲಾಸ್ಮಿಡ್ ಅಂದ್ರೆ ಏನು? ಒಂದು ವೆಹಿಕಲ್, ಒಂದು ವೆಹಿಕಲ್ ಅಂದ್ರೆ ಏನು? ಅಮೆಝಾನ್ ನಿಮ್ಮ ಮನೆ ತಕ್ಕ ಒಂದು ಡೆಲಿವರಿ ಬಾಯ್ ಬರುತ್ತಲ್ವಾ, ಆ ಥರನೇ ಒಂದು ವೆಕ್ಟರು. ಆ ವೆಕ್ಟರಲ್ಲಿ ಡಿಸೈರ್ಡ್ ಜೀನ್ ಹೋಸ್ಟ್ ಸೆಲ್, ಓಕೆ, ಹೋಸ್ಟ್ ಸೆಲ್ ಒಳಗಡೆ ನಮಗೆ ಇನ್ಕಾರ್ಪೊರೇಟ್ ಮಾಡಬೇಕಂದ್ರೆ ಒಂದು ವೆಹಿಕಲ್ ಬೇಕು. ಆ ವೆಹಿಕಲೇ ಪ್ಲಾಸ್ಮಿಡ್. ಇಫ್ ದೇ ಹ್ಯಾವ್ ಟು ಡೂ ರೆಪ್ಲಿಕೇಶನ್, ವಾಟ್ ಆರ್ ದ ಥಿಂಗ್ಸ್ ದಟ್ ಹ್ಯಾಸ್ ಕಮಿಂಗ್? ಓಕೆ, ವಾಟ್ ಇಸ್ ದ ಥಿಂಗ್ಸ್ ದಟ್ ದೇ ಶುಡ್ ಹ್ಯಾವ್ an ORI site. Okay, this is an exam 2 session, students. Don't ask for NEET questions. Okay, NEET questions we will do in NEET class. So it is going to be origin of replication or ORI site. Clear to all of you? Yes or no? So a plasmid used as the vector must have and dash allows it to replicate. So the moment ರೆಪ್ಲಿಕೇಟ್ ವರ್ಡ್ ನೋಡೋ ಟೈಮಲ್ಲಿ ಆಟೋಮ್ಯಾಟಿಕ್ಲಿ ನಿಮ್ಮ ಆನ್ಸರ್ ಏನಿರಬೇಕು? ORI ಸೈಟ್ ಇರಬೇಕು, ಒರಿಜಿನ್ ಆಫ್ ರೆಪ್ಲಿಕೇಶನ್. ಇದಿಲ್ಲ ಅಂದರೆ ಸ್ಟಾರ್ಟ್ ಆಗಲ್ಲ. ಗೋಪಿಕಾ ಮ್ಯಾಮು ಬಸವ ಸರ್ ಇಲ್ಲ ಅಂದರೆ ಕ್ಲಾಸಸ್ ಹೋಗಲ್ಲ ಬಯಾಲಜಿ. ಆ ಥರನೇ ORI ಸೈಟ್ ಇಲ್ಲ ಅಂದರೆ ರೆಪ್ಲಿಕೇಶನ್ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಆನ್ ದ ಸ್ಕ್ರೀನ್, ಆನ್ಸರ್ ಮಾಡಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ IUD? ನೀಟ್ ಸ್ಟೂಡೆಂಟ್ಸು ಆನ್ಸರ್ ಮಾಡ್ಬೋದು, ಬಟ್ ಕ್ವೆಶನ್ ಸ್ವಲ್ಪ ಲೈಟ್ ಆಗಿರುತ್ತೆ. ಓಕೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ IUD? ಇಂಟ್ರಾ ಯೂಟ್ರೈನ್ ಡಿವೈಸಸ್, ಇಂಡ್ಯೂಸ್ಡ್ ಯೂಟ್ರೈನ್ ಡೆವಲಪ್ಮೆಂಟ್, ಇಂಟರ್ನಲ್ ಯೂಟ್ರೈನ್ ಡಯಾಗ್ನೋಸಿಸ್, ಇನ್ ವಿಟ್ರೋ ಯೂಟ್ರೈನ್ ಡೆವಲಪ್ಮೆಂಟ್. ತುಂಬ ಈಸಿ ಕ್ವೆಶನ್. ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಥಿಯರಿ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವತ್ತು ಸಾಯಂಕಾಲ ಮಾಡ್ತಾ ಇದ್ದೀವಿ ಅಲ್ವಾ, 5 o'clock. ಸೊ ಅದಲ್ಲೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಬಿಕಾಸ್ ಇವಾಗ ಥಿಯರಿ ಓದ್ಸೋಕ್ಕೆ ಟೈಮ್ ಇಲ್ಲ. ನಿಮಗೆ ಇನ್ನೂ ಇರೋದು ಎಷ್ಟು? 2 ದಿನ. ಸೊ 2 ದಿನದಲ್ಲಿ ಹೆಂಗೆ ಥಿಯರಿ ಓದಿಸೋದು? ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಎಸ್. ಐಶು, ಲೆಟ್ಸ್ ನಾಟ್ ಟಾಕ್ ಅಬೌಟ್ RCB ರೈಟ್ ನೌ. RCB ಮ್ಯಾಚ್ ವಿ ವಿಲ್ ಟಾಕ್ ಆಫ್ಟರ್ ಎಕ್ಸಾಮ್ 2. ಓಕೆ, ಬೇರೆ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. RCB ಬಗ್ಗೆ ಮಾತಾಡ್ಕೊಂಡು, ಇವನ್ ಐ ವಾಚ್ ದ ಮ್ಯಾಚ್, ಇವನ್ ಬಸವ ಸರ್ ವಾಚ್ ದ ಮ್ಯಾಚ್, ವಿ ಆರ್ ಆಲ್ ಫ್ಯಾನ್ಸ್. ಓಕೆ, ಸೊ 18. ಓಕೆ, ಸೊ ಬಟ್ ಕ್ಲಾಸ್ ಟೈಮಲ್ಲಿ ವಿ ವಿಲ್ ಟಾಕ್ ಅಬೌಟ್ ದ ಕ್ಲಾಸ್. ಓಕೆ, ಸೊ ದ್ಯಾಟ್ ಅದರ್ ಸ್ಟೂಡೆಂಟ್ಸ್ ಡು ನಾಟ್ ಕಂಪ್ಲೇನ್. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ಮ್ಯಾಮ್, ಚಾಟಲ್ಲಿ ತುಂಬ ಜನ RCB ಬಗ್ಗೆ ಮಾತಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬಿಂಗ್ ಆಗ್ತಾ ಇದೆ. ಸೊ ಅದಕ್ಕೆ ನಮಗೆ ಫೋಕಸ್ ಮಾಡೋಣ, ಅದಾದಮೇಲೆ ಮಾತಾಡೋಣ. ಓಕೆ, ನಾನು ಬ್ರೇಕ್ ಕೊಡೋ ಟೈಮಲ್ಲಿ ನೀವು ಮಾತಾಡಿ, ಪರವಾಗಿಲ್ಲ. ಓಕೆ, ಕಮ್ ಆನ್. ಎಸ್, ಕ್ವಿಕ್ಲಿ ಆನ್ಸರ್. ವೆರಿ ಗುಡ್. ಇಂಟ್ರಾ-ಯೂಟ್ರೈನ್ ಡಿವೈಸಸ್, IUD ಅಂದರೆ ಇಂಟ್ರಾ-ಯೂಟ್ರೈನ್ ಡಿವೈಸಸ್. ವಾಟ್ ಇಸ್ ದ ಯೂಸ್ ಆಫ್ ಇಂಟ್ರಾ-ಯೂಟ್ರೈನ್ ಡಿವೈಸಸ್ ಸ್ಟೂಡೆಂಟ್ಸ್? ದೀಸ್ ಆರ್ ಗೋಯಿಂಗ್ ಟು ರಿಲೀಸ್ copper ions. This is copper releasing IUDs. There is also hormonal IUDs. Okay, there is also hormonal IUDs. There is also non-mediated IUDs. Okay, non-mediated IUDs. So ಈ 3 IUDs ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, clear to all of you? Yes, that's the spirit. Very good. So here ನೋಡಿ, non-mediated IUD ಅಂದರೆ ಎಕ್ಸಾಂಪಲ್ ಕೇಳ್ತಾರೆ ಸ್ಟೂಡೆಂಟ್ಸ್. 3 mark ಕ್ವೆಶನ್ ಬರ್ಬೋದು. ಲಿಪ್ಪೀಸ್ ಲೂಪ್. ಏನು? ಲಿಪ್ಪೀಸ್ ಲೂಪ್. ಓಕೆ, ಕಾಪರ್ ರಿಲೀಸಿಂಗ್ IUDಸು CU7, CUT, multi-load 375.
multi-load 375. Okay, hormonal IUDs ಬಂದ್ಬಿಟ್ಟು progesterate, okay, progesterate and LNG 20. Okay, so ee 3 examples 3 mark question barbodu, so please remember it carefully. Okay, remember it carefully. Okay, quickly smash the like button. Aishu and Vedant put the target, ಎಷ್ಟು likes ಆಗ್ಬೇಕಂತ target ಹಾಕಿ ಬೇಗ. They are our regular students, okay, so that's how I know their names. Okay, in an experiment a DNA sample is treated, okay, with an enzyme that breaks hydrogen bonds. What will be the immediate consequences? So on DNA sample at the time alli our hydrogen bond ilva at Gopika ma'am's class, adenine binds with thymine, cytosine binds with cytosine binds with guanine. Our bond break ಮಾಡಕ್ಕೆ I use something. So our use ಮಾಡೋ time alli what is the first consequence that we get? Come on, quickly, come on, faster. Physics predictor ಮಾಡ್ತೀವಿ. ಓಕೆ, 100 likes by 230. ವಾ 230 ವೇದಾಂತ್ 2 ಲೈಕ್ಸ್ ಇರೋದು. ಬೇಗ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಟಾರ್ಗೆಟ್ ಕೊಡು. ಓಕೆ, ಬೇಗ ಆನ್ಸರ್ ಮಾಡಿ. ಇದು DNA will become fragmented into pieces. ಇಲ್ಲ, ನಾನು ಕಟ್ ಮಾಡಕ್ಕೆ ಏನು ಯೂಸ್ ಮಾಡಿಲ್ಲ. DNA will denature into single strands ಆಗ್ಬೋದು. DNA will coil more tightly, ಚಾನ್ಸ್ ಇರಲ್ಲ. DNA replication will speed up, ಇಲ್ಲ. ಸೊ ಏನು ಆಪ್ಷನ್ಸ್? ಎಕ್ಸಲೆಂಟ್. ಆಪ್ಷನ್ ನಂಬರ್ ಬಿ ಇರೋದು ಆನ್ಸರ್. ಓಕೆ, ಆಪ್ಷನ್ ನಂಬರ್ ಬಿ ಇರೋದು ಆನ್ಸರ್. ದಟ್ ಇಸ್ DNA will denature into single strands. ಓಕೆ, ಕ್ಲಿಯರ್? ಹಾ ಸ್ಟೂಡೆಂಟ್ಸ್, ಫಿಸಿಕ್ಸ್ ಕ್ಲಾಸ್ ಮಾಡ್ತೀವಿ. ಕ್ಯಾಥರಿನ್ ಮ್ಯಾಮ್ ಈಸ್ಟರ್ಗೆ ಮನೆಗೆ ಹೋಗಿದ್ದಾರೆ. ಸೊ ವಾಪಸ್ ಬಂದ ಮೇಲೆ ಫಿಸಿಕ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ಫಾಸಿಲ್ಸ್ ಆರ್ ಯೂಸ್ಡ್ ಆಸ್ ಎವಿಡೆಂಟ್ ಫಾರ್ ಎವಲ್ಯೂಷನ್ ಬಿಕಾಸ್. ಫಾಸಿಲ್ಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ನಮಗೆ ಸ್ಕೂಲಲ್ಲೆಲ್ಲ ಒಂದು ಫ್ಲವರ್ ಸಿಕ್ಕಿದ್ರೆ, ಓಕೆ, ಸ್ಪೆಷಲಿ ಇಫ್ ಇಟ್ ಇಸ್ ಸಮನ್ ಹೂ ಲೈಕ್ಸ್ ಅಸ್, has given us one kutti flower in school, I'm telling, like in 3rd standard 4th standard, ಅದು ಎತ್ಕೊಂಡು ನಾವು ಬುಕ್ಕಲ್ಲಿ ಇಕ್ತೀವಿ ಅಲ್ವಾ, ಒಂದು ದೊಡ್ಡ ಬುಕ್ ಎತ್ಕೊಂಡು ಅದರೊಳಗಡೆ ಆ ಫ್ಲವರ್ ಇಕ್ಬಿಟ್ಟು ತುಂಬ ದಿನ ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಹೆಂಗಿರುತ್ತೆ? ಫುಲ್ ಡ್ರೈ ಆಗಿರುತ್ತೆ. ಸೊ ಆ ಥರನೇ ಫಾಸಿಲ್, ಸಮ್ ಪ್ರಿಸರ್ವ್ಡ್ ಮೆಟೀರಿಯಲ್ಸ್. ಸೊ ಈ ಫಾಸಿಲ್ ನಮಗೇನು ಎವಲ್ಯೂಷನಲ್ ಹೌ ಇಟ್ ಡಸ್ ಇಟ್ ಹೆಲ್ಪ್ ಇಸ್ ದ ಕ್ವೆಶನ್. ಓಕೆ, ಎಸ್, ಬೇಗ ಹೇಳಿ. Fossils are used as evolution for because they show direct ancestors of species, indicate no changes in the species, disapprove evolution, provide details about the future evolution. ಆ ಫ್ಲವರ್ ನೋಡೋ ಟೈಮಲ್ಲಿ ನಮಗೆ ಏನು ಫೀಲ್ ಆಗುತ್ತೆ ಸ್ಟೂಡೆಂಟ್ಸ್? ಅಯ್ಯೋ ಎಷ್ಟು ಚೆನ್ನಾಗಿತ್ತು ಸ್ಕೂಲ್ ಡೇಸ್ ಅಲ್ವಾ, ಆ ಥರನೇ. ಸೊ ವಾಟ್ ಡು ವಿ ಗೆಟ್, ವಾಟ್ ಡು ವಿ ರಿಮೆಂಬರ್? ಕಮ್ ಆನ್ ಕ್ವಿಕ್ಲಿ. ಟುಮಾರೋಸ್ ಕ್ಲಾಸ್ ಇದೆ, ಫಿಕ್ಸ್ಡ್ ಕ್ವೆಶನ್ಸ್. ಇವತ್ತು 5 o'clock ಒಂದು ಕ್ಲಾಸ್ ಇದೆ, ಮಿಸ್ ಮಾಡಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, 2 marks 3 marks 5 mark ಕ್ವೆಶನ್ಸ್ ಅಲ್ಲಿ ಮಾಡ್ತೀವಿ. ಓಕೆ, ಎಕ್ಸಲೆಂಟ್, ವೆರಿ ಗುಡ್. ಆಪ್ಷನ್ ನಂಬರ್ ಎ. ಓಕೆ, ಬೇಗ ಮಾಡೋಣ. MCQs ಅಷ್ಟು ಟೈಮ್ ಎತ್ಕೊಂಬೇಡ. In PCR reaction, the step where DNA is heated to separate the strand. Students, PCR ತುಂಬಾ ಇಂಪಾರ್ಟೆಂಟ್. ಓಕೆ, ಆಲ್ಮೋಸ್ಟ್ ಎಲ್ಲ ಇಯರು ರಿಪೀಟ್ ಆಗಿದೆ. ಓಕೆ, ಇದು ರಿಪೀಟೆಡ್ ಕ್ವೆಶನ್ ಇದು. ಸೊ ಪ್ಲೀಸ್ PCR ಟ್ರೈ ಟು ರಿಮೆಂಬರ್ ವೆರಿ ವೆಲ್. ಸ್ಟೂಡೆಂಟ್ಸ್, ನಾನು ಎಕ್ಸಾಮ್ 2 ಡಿಫಿಕಲ್ಟ್ ಇರುತ್ತಾ ಇಲ್ವಾ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಚೆಕ್ಔಟ್ ಮಾಡಿ. ಅದಲ್ಲೇ ಹೇಳಿದ್ದೀನಿ ಏನೆಲ್ಲ ಫೋಕಸ್ ಮಾಡಬೇಕು, ಯಾವ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕಂತ. ಆ ವಿಡಿಯೋ ಚೆಕ್ಔಟ್ ಮಾಡಿ ಕ್ಲಾಸ್ ಆದಮೇಲೆ. ಓಕೆ, ಇನ್ ಅ PCR ರಿಯಾಕ್ಷನ್ ದ ಸ್ಟೆಪ್ ವೇರ್ DNA is heated to separate its strand is called. Come on, all of you answer. I'm from Tamil Nadu. Hi. Yes, excellent. Rutvika, excellent. ವೇದಾಂತ್ ಟಾರ್ಗೆಟ್ ಆಗಿಲ್ಲ ಅಂದರೆ ವೇದಾಂತ್ ನೋಡು, ಟಾರ್ಗೆಟ್ ಹಾಕೊಬೇಕು ಕರೆಕ್ಟಾಗಿ. ಸುಮ್ಮನೆ ಮಾತಾಡ್ತಾ ಇದ್ದಾನೆ. ಒಂದು ಕೆಲಸ ಕೊಟ್ಟಿದ್ದೀನಿ ಅಲ್ವಾ, ಒಂದು ಕ್ಲಾಸ್ ಲೀಡರ್ ನೀನು. ಸೊ ಹೌ ಡು ವಿ ಟೆಲ್ ಕ್ಲಾಸ್ ಲೀಡರ್ಸ್ ಡೂ ದಟ್ ವರ್ಕ್ ಪ್ರಾಪರ್ಲಿ? ಈ ಸಿಟಿಂಗ್ ಆ್ಯಂಡ್ ಟಾಕಿಂಗ್. ಓಕೆ, most repeated question today at 5 o'clock. Most important, most repeated, same questions. Yes, very good students. Denaturation andre ee tara iro era strand na we separated to a single strands like this. Okay, how? By breaking the hydrogen bonds, by giving extreme heat around 90 to 92 degrees Celsius. We give heat, so these 2 strands get separated. Okay, these 2 strands get separated. Clear to all of you? Yes or no? Denaturation. Excellent. Next question. Which type of gel is used in DNA electrophoresis? DNA electrophoresis ಅಂದ್ರೆ ಏನು? ಒಂದು ಬಾರ್ ಇರುತ್ತೆ, ಆ ಬಾರಲ್ಲಿ what does it help for? Students, ಇದು ಕ್ವೆಶನ್ ಆಗಿ ಬರುತ್ತೆ. To separate the strands. Okay, separate the DNA strands depending on the size. Okay, based on size. The smallest one, okay, the smallest one
will go far. Okay, the large one, the undigested one, will stay near. Okay, we tell no the people who are sannagidaru run faster. Dappagidaru odalla anta heltare, but atara ella illa students. That's all myth. Okay, myth. Ethidium bromide we use it what for to see the strands. Okay, we add it. So here it is going to be what? Agarose gel. Okay, agarose gel electrophoresis. Very good. Excellent. All of you, great going. Next question. Which protein is produced in a transgenic animal for treating emphysema? ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಮ್ಯಾಮ್. ಎಲ್ಲಿಂದ ಈ ಕ್ವೆಶನ್? ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಇಂದ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಟ್ರೋಸಿ ಮತ್ತೆ ಎಂಫೈಸೀಮಾ ಸ್ಟ್ರೆಸ್ ಮಾಡಿದ್ದಾರೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು. ಕಮ್ ಆನ್ ಕ್ವಿಕ್ಲಿ, ಕ್ಯಾನ್ ಯು ಟೆಲ್ ಇನ್ ತೆಲುಗು? ಸ್ಟೂಡೆಂಟ್ಸ್ ಕನ್ನಡನೇ ಇವಾಗ ಕಲಿತಾ ಇದ್ದೀನಿ, ಇನ್ನು ತೆಲುಗು ಹ್ಯಾವ್ ಟು ಸ್ಟಡಿ. ಟೀಚರ್ ಯಾರು ಇಲ್ಲ ಓದ್ಸಕ್ಕೆ, ಟು ಟೀಚ್ ಮೀ ನೋ ಒನ್ ಇಸ್ ದೇರ್. ಓಕೆ, yes, definitely Anusha, watch exam 1 videos, no problem. Exam 1 videos ನೋಡಿ, physics ಗೆ, maths ಗೆ, chemistry ಎಲ್ಲ ನೋಡಿ, no problem. ಸೇಮ್ ಕಂಟೆಂಟ್ ಇರೋ ಸ್ಟೂಡೆಂಟ್ ಸ್ವಲ್ಪ ಒಂದು 2-3% ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ವಿಚ್ ಪ್ರೋಟೀನ್ ಇಸ್ ಪ್ರೊಡ್ಯೂಸ್ಡ್? ಎಕ್ಸಲೆಂಟ್. ಆಲ್ಫಾ 1 ಆಂಟಿಟ್ರಿಪ್ಸಿನ್ ತುಂಬಾ ಇಂಪಾರ್ಟೆಂಟ್. ಯು ಶುಡ್ ಆಲ್ಸೋ ರಿಮೆಂಬರ್ ಅಬೌಟ್ ರೋಸಿ ದ ಕೌ. ಓಕೆ, ರೋಸಿ ದ ಕೌ ಆಲ್ಸೋ ಯು ಶುಡ್ ರಿಮೆಂಬರ್. ಓಕೆ, yes, excellent, excellent. Next question on the screen. Which of the following is a temporary method of contraception? Temporary method. Okay, yes, very good Swati. Break the target. Exactly. Okay, papa Pramod adara ella helbardu, papa students alva. Which of the following is a temporary method of contraception? Okay, vasectomy, tubectomy, oral contraceptive pill, none of these ಅಲ್ವಾ? ನಾವೆಲ್ಲ ಫ್ಯಾನ್ಸೇ ಅಲ್ವಾ, ನಾವೆಲ್ಲ ಫ್ಯಾನ್ಸೇ, ಬಟ್ ನಾವು ಕ್ಲಾಸಲ್ಲಿ ಮಾತಾಡಲ್ಲ ಅಷ್ಟೇ. ವೆರಿ ಗುಡ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟೆಂಪರರಿ? ಓಕೆ, ಐ ಥಾಟ್ ಯು ಪೀಪಲ್ ಆರ್ ಟೆಲಿಂಗ್ permanent method. Yes, oral contraceptive pills. So pills are for a limited time. It could be for a 2 years, 3 years span. It is for a limited time, okay, depending on what we want. But when we talk about vasectomy and tubectomy, students, is ಎರಡಲ್ಲೂ reversibility to ಸ್ವಲ್ಪ ಕಮ್ಮಿ ಇರುತ್ತೆ, because ಎರಡು surgical method. Okay, so these two are surgical methods. These methods are also called as sterilization methods, okay, where we cut the vas deferens and where we cut the fallopian tube. Okay, excellent. Next question on the screen. Why are barriers considered as an effective method of contraception? Why are barriers considered as an effective method of contraception? Prevents fertilization, prevents sexually transmitted infection, no side effects, all of the above. Students, ಒಂದು ತುಕ್ಕ ಸ್ಟ್ರಾಟಜಿ ಹೇಳ್ತೀನಿ, ಮೆಜಾರಿಟಿ ಆಫ್ ದ ಟೈಮ್ ಆಲ್ ಆಫ್ ದಿ ಅಬೌವ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಇದು ಇಲ್ಲಿ ನೋಡಿ 2 ಆಪ್ಷನ್ ಕರೆಕ್ಟ್ ಆಗಿದೆ. ಎಕ್ಸಾಂಪಲ್, ನಿಮಗೆ ಗೊತ್ತು ಪ್ರಿವೆಂಟ್ಸ್ ಫರ್ಟಿಲೈಸೇಷನ್ ಅಂತ, ಅದಕ್ಕೆ ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ ಯೂಸ್ ಮಾಡೋದು. ಸೆಕೆಂಡ್ ಬಂದ್ಬಿಟ್ಟು ಪ್ರಿವೆಂಟ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಕರೆಕ್ಟ್. ಏಡ್ಸ್ ಡಿಸೀಸ್ ಅದರ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅವಾಯ್ಡ್ ಮಾಡುತ್ತೆ. 2 ಆಪ್ಷನ್ ಕರೆಕ್ಟ್ ಇದ್ರೆ ಆಬ್ವಿಯಸ್ಲಿ ಆನ್ಸರ್ ಏನು ಬರುತ್ತೆ? ಆಲ್ ಆಫ್ ದಿ ಅಬೌವ್ ಆನ್ಸರ್ ಬರುತ್ತೆ. ಓಕೆನಾ? So this strategy, you keep it carefully, okay? For KCET also, I told you it will help. Why are homologous structures important in evolution? Okay, why are homologous structures important in evolution? Show common ancestry, indicate convergent evolution, proves spontaneous generation, show adaptation to similar environments. So homologous HDAC ಅಂದ್ರೆ ಒಂದು AC ಇರೋ ರೂಮಲ್ಲಿ HDTV ಪಕ್ಕ ಇರುತ್ತಂತ. H is homologous, D is divergent, A is analogous, C is convergent. What is going to be the answer? I couldn't find anything about that. Oh, Siri is talking to itself. Okay. Shadu, I already answered this question before to you. Yes, very good students. Show common ancestry. Okay, homologous andre they have the common ancestors. Structures are similar, but function is completely different. Okay, function is completely different. Next question, Madana. Which type of immunity is acquired through vaccine? Which type of immunity is acquired through vaccine? Passive immunity, innate immunity, active immunity, cell mediated immunity. ತುಂಬಾ ಟೈಮ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ನಿಮಗೆ. ರೆಡಿಮೇಡು, ಆರ್ಟಿಫಿಷಿಯಲ್, ಸೆಲ್ಫ್ ಮೇಡ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಥಿಂಕ್ ಆ್ಯಂಡ್ ಆನ್ಸರ್ ದಿಸ್ ಕ್ವೆಶನ್. ಇಫ್ ಐ ಗಿವ್ ಅನ್ ಇಂಜೆಕ್ಷನ್ ಆರ್ ಅ ವ್ಯಾಕ್ಸಿನ್ ಟು ಸಮನ್, ದಟ್ ವ್ಯಾಕ್ಸಿನ್ ವಿಲ್ ಹ್ಯಾವ್ ಸ್ಟೂಡೆಂಟ್ಸ್ ವಾಟ್? ಆ ವ್ಯಾಕ್ಸಿನಲ್ಲಿ ವೀಕೆಂಡ್ ಆಂಟಿಜನ್ ಇರುತ್ತೆ. ಓಕೆ, ವೀಕೆಂಡ್ ಆಂಟಿಜನ್. That weekend antigen, if I insert it into my body will get the trigger.
that okay, some foreign particle has entered. So immediately ಅವ್ರು ಏನು ಮಾಡ್ತಾರೆ, ಅವ್ರು ಅದಕ್ಕೆ ಆಂಟಿಬಾಡೀಸ್ ಮಾಡ್ತಾರೆ. ಬಟ್ ಇದು ರೆಡಿಮೇಡ್ ಅಲ್ಲ, ನನ್ನ ಬಾಡಿ ಮಾಡಿರೋದು. ಸೊ ದಿಸ್ ಇಸ್ ಸೆಲ್ಫ್ ಅಲ್ವಾ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು, ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಎ ಫಾರ್ ಎ ಅಲ್ಲ ಸ್ಟೂಡೆಂಟ್ಸ್, ನೋ, ಆಕ್ಟಿವ್ ಇಮ್ಯುನಿಟಿ. ಆಕ್ಟಿವ್ ಇಮ್ಯುನಿಟಿ, ಲಿಸನ್ ಟು ಮೀ ಕೇರ್ಫುಲಿ. ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಆಗಿಲ್ಲ ಅಂದ್ರೆ. ಸೊ ಬೇಗ ಲಿಸನ್ ಟು ದಿಸ್ ಕೇರ್ಫುಲಿ. ಸೊ ಇಮ್ಯುನಿಟಿ, ಓಕೆ, ಇಮ್ಯುನಿಟಿ 2 ಟೈಪ್ಸ್ ಇದೆ, ಆಕ್ಟಿವ್ and passive. Bega I will tell you, okay, because this is important. So active andre students, where the body is making its own antibodies. So active alli ಎರಡು ಬರುತ್ತೆ, natural and artificial. Full ಬರೆಯಲ್ಲ, artificial. Okay, illu same, natural, artificial. Okay, artificial. ಇಲ್ಲಿ ನೋಡಿ, natural means what? I have got an infection. Because of the infection my body starts making antibodies. So that means self infection or clinical, subclinical infection. Okay, subclinical infection. That means students, I got an infection, let's say I got cold, after that my body starts making antibodies against it. Adu idu. Artificial andre where we are triggering the body to make antibodies, like your vaccine or immunization. Okay, vaccine. Okay, vaccine. ಈ ವ್ಯಾಕ್ಸಿನ್ ಅಲ್ಲಿ ಏನು ಮಾಡ್ತೀವಿ ನಾವು, ವೀಕೆಂಡ್ ಆಂಟಿಜನ್ ಅಂದರೆ ಪ್ರಾಬ್ಲಮ್ಯಾಟಿಕ್ ಫೆಲೋ, ಅವನ್ನ ವೀಕ್ ಮಾಡಿಬಿಟ್ಟು ಬಾಡಿಯಲ್ಲಿ ಇನ್ಸರ್ಟ್ ಮಾಡ್ತೀವಿ. ಸೊ ಬಾಡಿಗೊಂದು ಟ್ರಿಗರ್ ಆಗುತ್ತೆ, ಆ ಟ್ರಿಗರಿಂದ ಅವ್ರು ಆಂಟಿಬಾಡೀಸ್ ಮಾಡ್ತಾರೆ. ಸೊ ದಟ್ ಇಸ್ ವೈ, ಸಿನ್ಸ್ ವಿ ಆರ್ ಗಿವಿಂಗ್ ಸಮಥಿಂಗ್ ಫ್ರಮ್ ದಿ ಎಕ್ಸ್ಟರ್ನಲ್, ಇಟ್ ಇಸ್ ಗೋಯಿಂಗ್ ಟು ಕಮ್ ಅಂಡರ್ ಆರ್ಟಿಫಿಷಿಯಲ್. ನಾವು ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಏನು ಸ್ಟೂಡೆಂಟ್ಸ್, ಪ್ಯಾಸಿವ್ ಅಂದರೆ ಕಂಪ್ಲೀಟ್ ರೆಡಿಮೇಡ್. Okay, complete ready-made. In that, natural is going to be mother's milk, that is colostrum, because the mother is giving it to the child. For the child it is ready-made. Okay, clear? Okay, now artificial andre enu students, like anti-venom. ಇವಾಗ ಸ್ನೇಕ್ ಬೈಟ್ ಆದರೆ ನಮ್ಮ ಬಾಡಿಗೆ ಟೈಮ್ ಇಲ್ಲ ಆಂಟಿಬಾಡೀಸ್ ಮಾಡೋಕ್ಕೆ, ಬಿಕಾಸ್ ತುಂಬ ಕಾನ್ಸಂಟ್ರೇಟೆಡ್ ಪಾಯ್ಸನ್. ಸೊ ಆ ಪಾಯ್ಸನ್ ಬಾಡಿಯಲ್ಲಿ ಎಂಟ್ರಿ ಆದಮೇಲೆ ನಮಗೆ ಟೈಮ್ ಇಲ್ಲ ಆಂಟಿಬಾಡೀಸ್ ಮಾಡೋಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದು ನಾವು ಹಾರ್ಸಲ್ಲಿ ಇಂಜೆಕ್ಟ್ ಮಾಡಿಬಿಟ್ಟು ಹಾರ್ಸಿಂದ ಆಂಟಿಬಾಡೀಸ್ ಎತ್ಕೊತೀವಿ, ಕಂಪ್ಲೀಟ್ಲಿ ರೆಡಿಮೇಡ್ ಆಂಟಿಬಾಡೀಸ್ ಎತ್ತಿ ನಾವು ಯೂಸ್ ಮಾಡ್ತೀವಿ. ದಟ್ ಇಸ್ ಆಂಟಿವೆನಮ್. ಸೊ ಇಲ್ಲೇನು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, ಬೇಗ ಹೇಳಿ ಇನ್ನೊಂದು ಟೈಮ್. ಸೊ ಇಲ್ಲಿ ಆನ್ಸರ್ ಬರೋದು ಆಕ್ಟಿವ್ ಇಮ್ಯುನಿಟಿ ಅಂತ. ಆಕ್ಟಿವ್ ಇಮ್ಯುನಿಟಿ ಅಂತ ಆನ್ಸರ್ ಬರುತ್ತೆ, ಬಿಕಾಸ್ ಇಲ್ಲಿ ವ್ಯಾಕ್ಸಿನ್ ಮೀನ್ಸ್ ವೀಕೆಂಡ್ ಆಂಟಿಜನ್. ಇಫ್ ಐ ಗಿವ್ ಆಲ್ಸೋ ಮೈ ಬಾಡಿ ಈಸ್ ಮೇಕಿಂಗ್ ದ ಆಂಟಿಬಾಡೀಸ್. ಸೊ ದಿಸ್ ಇಸ್ ನಾಟ್ ರೆಡಿಮೇಡ್. ಅಂಡರ್ಸ್ಟುಡ್ ಕ್ವೆಶನ್ ಮಿಸ್ಟೇಕ್ ಮಾಡಬೇಡಿ ಪ್ಲೀಸ್. ಓಕೆ, ಸೊ ಆಕ್ಟಿವ್ ಇಮ್ಯುನಿಟಿ ಇಸ್ ದ ಆನ್ಸರ್. ಓಕೆ, ಕ್ಲಿಯರ್ ಟು ಆಲ್ ಆಫ್ ಯು? Unlike ಆಗ್ಬೋದು, it seems. What and all you people are telling, so funny you people are. One time like ಮಾಡಿ, it seems they are getting tensed. What if it will become unlike? So sweet my students are. Okay, which enzyme unwinds, students, which enzyme unwinds the DNA strand during the replication? Unwind ಅಂದ್ರೆ ಏನು, ಈ ತರ ಇರೋ 2 strand ನ ನಾನು ಈ ತರ unwind ಮಾಡ್ತೀನಿ. Okay, unwind ಮಾಡ್ತೀನಿ. So that is called, which is the enzyme that will do the unwinding? ಬೇಗ answer ಮಾಡಿ. Yes, come on. Okay, yes, tell me the answer for this quickly. 200 likes easily ಮಾಡೋಣ ಸ್ಟೂಡೆಂಟ್ಸ್. 200 likes ಬೇಗ ಮಾಡಬಿಡಿ. ಓಕೆ, ಅದಾದ್ಮೇಲೆ ಬೇಗ ನೆಕ್ಸ್ಟ್ ಟಾರ್ಗೆಟ್ ಕೊಡ್ತೀವಿ. ಸೊ ಲೈಗೇಸ್, ಹೆಲಿಕೇಸ್, ಪ್ರೈಮೇಸ್, DNA ಪಾಲಿಮರೇಸ್. ಯಾವ್ದು ಆನ್ಸರ್? Excellent. Okay, excellent. So the answer is going to be helicase. Okay, answer is going to be helicase. Next question on the screen. In a hypothetical population of beetles, a sudden volcanic eruption covers the environment in black ash. Over generations, the proportion of black colored beetles increases. So ಇಲ್ಲಿ ಏನಾಗುತ್ತೆ, black colored beetles will increase while the green color beetles will decrease. Okay, what evolutionary process best explains this? So they are telling that during a situation, complete volcanic eruption happened which led to the mountains becoming black. So in black, ನೀವೇ ಹೇಳಿ,
Will black colored beetles be seen or green color beetles be seen? Ma'am, it is common sense, ma'am. On black cloth only, if you keep black color pearls, I will not be able to spot the black color pearls faster. I'll be able to spot the green color pearls. So here the answer is going to be what? Now they're asking what is it? Come on. Come on. Phone blast agutte. Okay. Tell me quickly. What's the answer? Okay. Pratap is telling B. Yay. If you tell RCB, how will I know what is the answer? Huh? Tell correct option. Answer is going to be natural selection. Very good. Oh, you're telling RCB is last B. I have to find my job it is. 3 options you'll give me. Next question on the screen. If a scientist forgets to add DNA ligase, okay, after cutting the plasmid, and students understand MCQs ಸ್ವಲ್ಪ twisted ಆಗಿ ಬರುತ್ತೆ. MCQs easy ಇರಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ MCQs ಈಸಿ ಇರಲ್ಲ. MCQs ಈ ತರ ಸ್ವಲ್ಪ ಟ್ವಿಸ್ಟ್ ಆಗಿ ಕೊಡ್ತಾರೆ. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್. ಡೈರೆಕ್ಟ್ ಕ್ವೆಶ್ಚನ್ ಬರಲ್ಲ. ವಾಟ್ ಇಸ್ ದ ಜಾಬ್ ಆಫ್ DNA ligase? What is the job of this? They will not ask. They will ask indirect questions. Okay. So if a scientist forgets to add DNA ligase after cutting the plasmid and foreign DNA with the same restriction enzyme, what will happen? So we forgot to add DNA ligase. What will happen? What will happen? Quickly tell me in the chat box. Yes, definitely. If I read this MCQs, you will be able to score maximum marks. Okay, I wouldn't say 20 out of 20, but maximum. Jyotish, this is a Kannada channel. What to do? We have to talk in Kannada only, no? There are a lot of Tamil and Telugu channels. This is one kutti channel for my Karnataka students. So, each channel Kannada main irutte. English also will be there. Okay? Yes. Answer in barutte students. Excellent. The plasmid will not recombine with the foreign DNA. Recombine and the gluing will not happen. Okay? Because DNA ligase is the gluing enzyme. So, gluing process will not happen. Okay? Excellent. Moving on to the next question. What does amniocentesis help to detect? Amniocentesis help to detect. Reproductive health chapter, tumba important question idu. What does amniocentesis help to detect? Genetic disorder, blood group, HIV infection, mental illness. Come on, quickly in the chats. Quickly in the chats, tell me. Yes, we are close to the target. Bega bega madi target. Okay? Namagagutte target madake. If my students think of it, yaak agalla la. See, Aishu is also telling, Vedantu is also reminding, Swati also is reminding, all reminders are there. 3 class leaders in 1 class. Okay, excellent, excellent. Genetic disorder, very, very good. Okay, very, very good. Next question, note on our students. Why do oral contraceptive pill contain both estrogen and progesterone? So, usually oral contraceptive combination ಬಂದ್ಬಿಟ್ಟು progesterone plus estrogen combination, ಅದಾದಮೇಲೆ progesterone ಕಾಂಬಿನೇಷನ್. ಸೊ ಈ 2 ಕಾಂಬಿನೇಷನ್ ಅಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಮಾಡ್ತಾರೆ. ಸೊ ಅವ್ರು ಕೇಳ್ತಾ ಇದ್ದಾರೆ ಯಾಕೆ ವೈ ಶುಡ್ ದ ಓರಲ್ ಕಾಂಟ್ರಾಸೆಪ್ಟಿವ್ ಹ್ಯಾವ್ ಬೋತ್ ಪ್ರೊಜೆಸ್ಟ್ರಾನ್ ಅಂಡ್ ಈಸ್ಟ್ರೋಜನ್? ಟು ಸ್ಟಿಮ್ಯುಲೇಟ್ ಮೆನ್ಸ್ಟ್ರುಯೇಷನ್, ಟು ಇನ್ಕ್ರೀಸ್ ಇಂಪ್ಲಾಂಟೇಷನ್ ಚಾನ್ಸಸ್, ಟು ಪ್ರಿವೆಂಟ್ ಸ್ಪರ್ಮ್ ಪ್ರೊಡಕ್ಷನ್, ಟು ಇನ್ಹಿಬಿಟ್ ಓವ್ಯುಲೇಷನ್. ಆನ್ಸರ್ ಅಲ್ಲೇ ಕ್ವೆಶ್ಚನ್ ಇದೆ. ಸಾರಿ, ಕ್ವೆಶ್ಚನ್ ಅಲ್ಲೇ ಆನ್ಸರ್ ಇದೆ. ಕ್ವೆಶ್ಚನ್ ಅಲ್ಲೇ ಆನ್ಸರ್ ಇದೆ. ಓಕೆ, ಕಮಾನ್ ಕಮಾನ್ ಕ್ವಿಕ್ಲಿ. ಎಸ್, very good, very good. To inhibit ovulation. Students, ABCD ಎಲ್ಲ ಹೇಳ್ತೀರಾ? To stimulate menstruation ಅವ್ರಿಗೆ ಮಾಡೋಕ್ಕಾಗಲ್ಲ. Okay, that's not possible. To increase implantation to ಆಗದೆ. Students, increase implantation ಅಂದರೆ are you telling that they should get pregnant? Increase implantation, no. To prevent sperm production, ಅದು ಆಗಲ್ಲ. All you can do is to inhibit. Inhibit ಅಂದರೆ to stop ovulation or to prevent ovulation. Okay? ಅಂಡರ್ಸ್ಟುಡ್? ಯೋ, ಪ್ರೆಗ್ನೆಂಟ್ ಮಾಡ್ತಾ ಇದ್ದೀರಾ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡಿ ಆಮೇಲೆ. ವಿ ಆರ್ ಟ್ರೈಂಗ್ ಟು ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ನೀವೆಲ್ಲರೂ ಚಾಟ್ ಬಾಕ್ಸಲ್ಲಿ ಬೇರೆ ನೆಕ್ಸ್ಟ್ ಲೆವೆಲ್. ಇನ್ ಹ್ಯೂಮನ್ ಜೀನೋಮ್, ದ ನಾನ್ ಕೋಡಿಂಗ್ ಸೀಕ್ವೆನ್ಸ್ ದಟ್ ಗೆಟ್ಸ್ ರಿಮೂವ್ ಡ್ಯೂರಿಂಗ್ mRNA ಪ್ರೊಸೆಸಿಂಗ್. ಸ್ಟೂಡೆಂಟ್ಸ್, ದ ನಾನ್ ಕೋಡಿಂಗ್ ಸೀಕ್ವೆನ್ಸ್, the non-coding sequence that gets removed during mRNA processing. mRNA processing happens only in eukaryotes. Come on, quickly answer. Quickly answer. ವರ್ಡ್ ಬೇಕು ನನಗೆ, ವರ್ಡ್ ಬೇಕು. ಇಲ್ಲೇ ವಾಟ್ ಆರ್ ದೇ ಟಾಕಿಂಗ್ ಅಬೌಟ್? ಸ್ಟೂಡೆಂಟ್ಸ್, ಇದಕ್ಕಿಂತ ಫಾಸ್ಟ್ ಹೋಗೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಐ ಕಾಂಟ್ ಬ್ರೀತ್ ಇಫ್ ಐ ಗೋ ಫಾಸ್ಟರ್ ದನ್ ದಿಸ್. ಓಕೆ, ಸೊ ಪ್ಲೀಸ್ ಆನ್ಸರ್ ಫಾಸ್ಟ್. ವಿ ವಿಲ್ ಗೋ ಅಕಾರ್ಡಿಂಗ್ ಟು ದಟ್ ಸ್ಪೀಡ್. ಓಕೆ, ಸೊ ಹಿಯರ್ ಲೈಕ್ ದಿಸ್, ರಿಮೆಂಬರ್ split gene was there. In this what we have? Yes, excellent, excellent. Okay, excellent.
Exons. Okay, exons. Exons is the answer. Okay, this is sorry. What is the question? In no, that gets removed. Removed is introns. Okay, that removed is introns. So exons are the ones that will code. Introns are the one that will not code. So they're asking which will get removed. So introns is the answer. Yella tappu heltira. Huh? Introns answer. Exons alla. Because they're asking which is getting removed. Next question. Introns. Next question. What is the sequence of a promoter region in DNA? Excuse me. What is the significance of promoter region in DNA? Helps in DNA replication, initiates transcription, binds tRNA, terminates transcription. So, correct answer really promoter region elliradu transcription alli. Alva? What is happening? Yes, Prajwal. Come on. Students, answer ಮಾಡಿ. Exactly, students. Nodi. Who is that? Sai is telling, ma'am, neeviralla ma'am exam alli, so we have to only make it correct. Exactly. I won't be there in the exam. Okay, so you should make sure that you make it correct. Understood? Yes, very good. It initiates. Students, obviously, promoter andre eno, the person who initiates, alva, promotes this product andre eno. He is the one who has started initiating or talking about the product. A patient is suffering from AIDS. Which test is used to confirm the information? Tumba important question. Tumba important question. Bega answer ಮಾಡಿ. That person has AIDS. How do you confirm that this person has AIDS? Come on. Helps in DNA replication illa. Promoter, terminator and your structural gene region is there in transcription. Replication alli promoter ಬಗ್ಗೆ ನಾವು ಮಾತಾಡೋದೇ ಇಲ್ಲ. Okay, so helps in RNA replication tappu. Only ORI site helps in RNA replication. Okay, initiates the transcription, binds tRNA illa. tRNA is there in translation. Termination, terminator is there. Okay, students revise ಮಾಡಬೇಕು. Revise ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನು ಆನ್ಸರ್? Exactly. ELISA technique, ELISA full form ಕೇಳ್ತಾರೆ. Enzyme linked immunosorbent assay. ಅಯ್ಯೋ, enzyme linked immunosorbent assay. Okay, essay ಬರ್ಕೊಂಡು ಬರಬೇಡಿ, ಅವರೊಂದು essay ಬರೀತಾರೆ ಅಲ್ಲಿ. Okay, assay. Got it? Not C. PCR test illa. First ELISA test, then only PCR test. Okay, ELISA is the most appropriate answer. Which of the following observation from Griffith's experiment suggests the presence of a transforming principle? Heat-killed R strain failed to cause pneumonia. Heat-killed S strain alone could not cause disease. Mixing heat-killed S strain with live R strain caused disease. Live S strain alone was non-virulent. Answer ಮಾಡಿ. Yes, very good. Enzyme linked immunosorbent assay. Please do L for like. Okay, Swati is coming up with new things. Okay, new promotions. Swati is an influencer. Okay. ಬೇಗ ಹೇಳಿ ಆನ್ಸರ್ ಇದು. ಆನ್ಸರ್ ಹೇಳಿ. C. Okay, very good. Mixing heat-killed S strain with live R strain caused disease. Okay, this gave to the conclusion that transforming principle exists. Okay, I know some of you would have thought of this, but this is not the answer because transforming principle ಬಗ್ಗೆ we spoke only after this combination came into existence. Okay, so MCQ students can be little tricky, but if you think properly, you will be able to answer. Now, dash is the causative agent of malaria. Tumba important question, malaria no. Okay, important. ಬೇಗ ಆನ್ಸರ್ ಮಾಡಿ. We are in 21st question. Dash is the causative agent of malaria. We are taking 1 minute, 1 question. Okay? Malaria cause ಮಾಡದ agent ಏನು? Yes, answer? Yes, you can score, Vashita. You can score. I wouldn't say 20 out of 20, but you can definitely score maximum marks in your MCQs. Okay? If you are careful. Careful ಆಗಿರಬೇಕು, ಇಲ್ಲಾಂದ್ರೆ question ನೋಡ್ಬಿಟ್ಟು almost question similar ಇರುತ್ತೆ. Okay, very good. Mosquito na. Mosquito is the vector. Mosquito is a vehicle. It will go and give it. But who is the causative agent?
Plasmodium vivax. Okay, Plasmodium vivax. Ide question students, ide question avaro causative agent ಬಗ್ಗೆ if they instead of that they ask vector. Vector ಕೇಳಿದ್ರೆ you have to write female anopheles mosquito. If you write mosquito, nothing they'll give you. They won't even give you mosquitoes marks. Okay, female anopheles mosquito you have to write. ಅರ್ಥ ಆಯ್ತಾ? Okay, so if they ask you vector, you write female anopheles mosquito. If they ask you causative agent, you write Plasmodium vivax. Clear to all of you? Yes or no? Don't get confused with female anopheles mosquito. It is a vector. Vector andre eno vehicle, the person who is going to help in transporting the disease and also help in the reproduction phase. Okay, clear? Yes. Ayo Sai, marks I forgot to keep a track of marks. Idu 20-second question. ನಿಮಗೆ ಗೊತ್ತಿರಬೇಕು ಎಷ್ಟು ಮಾರ್ಕ್ಸ್ ಕರೆಕ್ಟ್. ಇದು 20-second question. Okay, Hershey and Chase used radioactive phosphorus to label DNA because Hershey and Chase used radioactive phosphorus, okay, to label DNA because come on, quickly answer students. Illi in case you are feeling that ma'am nanigondu full revision bekandre students ee KCET gondu revision paper ಮಾಡಿದೀವಿ. Okay, ಇದು second PUC one shot. ಇದು ನೋಡಬಹುದು because this has all the important concepts. ಇಲ್ಲಿ 6 hours marathon ಇದೆ. ಸೆಕೆಂಡ್ PUC ಫುಲ್ ಬಯಾಲಜಿ. ಆ ಥರ ನಾವು ನೀಟ್ ಇಂಗ್ಲೀಷಲ್ಲೂ ಮಾಡಿದ್ದೀವಿ. ಸೆಕೆಂಡ್ PUC ಫುಲ್ ಮ್ಯಾರಥಾನ್, ಅದೊಂದು 8 hours ಮ್ಯಾರಥಾನ್ ಇರೋದು. ಸೊ ದ್ಯಾಟ್ ಆಲ್ಸೋ ಯು ಕ್ಯಾನ್ ಚೆಕ್ ಇಟ್ ಔಟ್ ಇಫ್ ಯು ಫೀಲಿಂಗ್ ಡಿಫಿಕಲ್ಟಿ ಇನ್ ಟ್ರೈಂಗ್ ಟು ಸ್ಟಡಿ. ಓಕೆ, ಕಮ್ ಆನ್, ಆನ್ಸರ್ ದಿಸ್. Hershey and Chase used radioactive phosphorus to label DNA because DNA contains sulfur, which is radioactive. Proteins are labeled with phosphorus. DNA is composed of amino acid. DNA contains phosphorus, but proteins do not. Very, very good. Excellent. Excellent. Okay. Tomorrow we will do fixed questions. Don't worry. Today NEET 1 video will come out. Don't worry. The plasmid commonly used as cloning vector in genetic engineering. The plasmid commonly used as cloning vector in genetic engineering. ಪ್ಲಾಸ್ಮಿಡ್ ಅಂದರೆ ಅಗೇನ್ ವೆಕ್ಟರ್. ಓಕೆ, ಪ್ಲಾಸ್ಮಿಡ್ ಅಂದರೆ ಏನು? ವೆಕ್ಟರ್. ನಾನು ಇವಾಗಲೇ ಮ್ಯಾಮಿಗೆ ಹೇಳ್ತೀನಿ, ನೀಟ್ ನಿಮಗೊಂದು ವಿಡಿಯೋ ಬೇಕಂತ. ಎಸ್, ಹೇಳಿದ್ದೀನಿ ಸ್ಟೂಡೆಂಟ್ಸ್, ಇವತ್ತು ಬರುತ್ತೆ. ಓಕೆ, ನೀಟ್ ವಿಡಿಯೋನು ಬರುತ್ತೆ. ಎಸ್, ಓಕೆ, ಮ್ಯಾಮಿಗೆ ಹೇಳಿದ್ದೀನಿ. ಓಕೆ, ವೆರಿ ಗುಡ್, ವೆರಿ ಗುಡ್. PBR 322 ವೆರಿ 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 ಇಂಪಾರ್ಟೆಂಟ್. ಓಕೆ, ಸ್ಟೂಡೆಂಟ್ಸ್, PBR 322 ಫುಲ್ ಫಾರ್ಮ್ ಗೊತ್ತಾ ನಿಮಗೆ? ಪ್ಲಾಸ್ಮಿಡ್ ಬಾಲಿವರ್ ರಾಡ್ರಿಗಸ್ 322 ಬಂದ್ಬಿಟ್ಟು ಸೀಕ್ವೆನ್ಸ್. ಓಕೆ, ಇದನ್ನ ನೀಟಲ್ಲಿ ಓದಿಸ್ತೀವಿ, ಇವಾಗ ಇಲ್ಲ ಓದಿಸಲ್ಲ. ಇಫ್ ಅ DNA segment has 20% ಸೈಟ್ ಆನ್, ಓಕೆ, ವಾಟ್ ಪರ್ಸೆಂಟೇಜ್ ಆಫ್ ಅಡಿನೈನ್ ವಿಲ್ ಬಿ ಪ್ರೆಸೆಂಟ್? ಇದು ಆನ್ಸರ್ ಮಾಡ್ಬೋದಾ? ಆನ್ಸರ್ ಮಾಡ್ಬೋದಾ? PBR 322 ಅರ್ಪಿತಾ, ಈಕೋಲೈ ಅಲ್ಲ. PBR 322 is used most. ಓಕೆ, ಎಸ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಕ್ವೆಶನ್ ಬಂದ್ಬಿಟ್ಟು ಸೈಟೋಸಿನ್ 20% ಇದ್ರೆ ಅಡಿನೈನ್ ಎಷ್ಟಿರ್ಬೋದು ಅಂತ. ಇಲ್ಲಿ ನೋಡಿ, ದಿಸ್ ಇಸ್ ದ ಫಾರ್ಮುಲಾ ಯು ವಿಲ್ ಯೂಸ್ ಅಟ್ ಗೋಪಿಕಾ ಮ್ಯಾಮ್ಸ್ ಕ್ಲಾಸ್. ಓಕೆ, ಅಟ್ ಗೋಪಿಕಾ ಮ್ಯಾಮ್ಸ್ ಕ್ಲಾಸ್ ಸೈಟೋಸಿನ್ ಎಷ್ಟಿರೋದು? 20%. ಸೇಮ್ ಗಾನಿನೂ ಇರುತ್ತೆ. ಓಕೆ, 20%. ಇಫ್ ದೀಸ್ ಟೂ ಆರ್ 20%, ದಿಸ್ ಟೋಟಲ್ ಅಪ್ ಟು 40%. So 40 minus 100 is 60%. So ಇಲ್ಲಿ 30% ಕೊಡಿ, ಇಲ್ಲಿ 30%. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಏನು ಬರುತ್ತೆ? ಬಿ ಹೇಳ್ತಾ ಇದ್ದೀರಾ? ಎಸ್, ಎಕ್ಸಲೆಂಟ್, ಎಕ್ಸಲೆಂಟ್. ಓಕೆ, ವೆರಿ ಗುಡ್. ಅ ಪರ್ಸನ್ ವಿತ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋ, ದಿಸ್ ಇಸ್ SCID, ಕ್ಯಾನ್ ಬಿ ಟ್ರೀಟೆಡ್ ಯೂಸಿಂಗ್ ಅ ಪರ್ಸನ್ ವಿತ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಎಲ್ಲಿದೆ ಓದಿರೋದು? ಬಯೋಟೆಕ್ನಾಲಜಿಯಲ್ಲಿ. ಅ ಪರ್ಸನ್ ವಿತ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಕ್ಯಾನ್ ಬಿ ಟ್ರೀಟೆಡ್ ಯೂಸಿಂಗ್ ಡ್ಯಾಶ್. Easy question this also. Just now you did a similar question of this. Come on, answer all of you quickly in the chat box. Quickly in the chat box. Students, subscribe to the channel also. Don't forget. Okay? We are planning. We have so many plans for the channel. ನೀವೆಲ್ಲರೂ ನಮ್ಗೆ ಒಟ್ಟಿಗೆ ಸೇರಿ ಈ ಚಾನಲ್ನ ದೊಡ್ಡದಾಗಬೇಕು ಮಾಡಬೇಕಲ್ವಾ? ತಮಿಳು ತೆಲುಗು ಥರ. ಓಕೆ, 60ಯಾ? ಏನು 60?
Very good, Ravi. ADA, students, ADA, no, that ADA, how do I add? Gene therapy. Gene therapy, okay, I think many of you got confused. Gene therapy, ADA gene add ಮಾಡಬೇಕಂದ್ರೆ ನಾನು gene therapy ಮಾಡಬೇಕು. So how can I fix this? By doing gene therapy at a embryonic stage. ಅರ್ಥ ಆಯ್ತಾ? Adenosine deaminase gene addition I have to do with the help of gene therapy at an embryonic stage. So ನಿಮ್ಮ ಆನ್ಸರ್ ಬಂದ್ಬಿಟ್ಟು gene therapy. Okay, ನಿಮ್ಮ ಆನ್ಸರ್ ಬಂದ್ಬಿಟ್ಟು gene therapy. 26th question ನೋಡೋಣ. A sudden volcanic eruption wipes out 90% of a small island's population. The genetic variation of the surviving population is significantly reduced. This is an example of. Okay? Previous question explain ಮಾಡಬೇಕಾ? ಈ question ಇಲ್ಲ ಈ question ಇಲ್ಲ ಇದಲ್ಲ. Which question? This one or this one? ಇದು explain ಮಾಡಿದ್ದೀನಿ ಇಲ್ಲಿ ಆಲ್ರೆಡಿ ನೋಡಿ. 20%, 20%, 40%, 40%, 100% ಅಲ್ಲಿ ಮೈನಸ್ ಮಾಡಿದ್ರೆ 60. ಸೊ ಡಿವೈಡ್ ಮಾಡಿ 30, 30. ಈ ಕ್ವೆಶನ್ ಬಂದ್ಬಿಟ್ಟೇನು? ಅ ಪರ್ಸನ್ ವಿತ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಸೊ ವೆನ್ ಎವರ್ ಯು ಹ್ಯಾವ್ ADA, ಅಡಿನೋಸಿನ್ ಡಿಅಮಿನೇಸ್ ಡೆಫಿಷಿಯನ್ಸಿ ಸ್ಟೂಡೆಂಟ್ಸ್, ಬಾಡಿಯಲ್ಲಿ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಓಕೆ, ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಇದು ಫಿಕ್ಸ್ ಮಾಡೋಕ್ಕೆ ನಾವು ಜೀನ್ ಅಡಿಷನ್ ಮಾಡಬೇಕು, ಅಂದರೆ ಜೀನ್ ಥೆರಪಿ. ಓಕೆ, ವೇರ್ ವಿ add this gene at the embryonic stage. Embryonic means at a very young stage, so the body can get used to it. Okay, so embryonic stage. So this is the answer for it. Okay, yes, thank you Likita. Yes, okay, idu artha aita? Okay, okay, next one ide ಹೇಳಿ. A sudden volcanic eruption, sudden ಆಗಿ ಒಂದು volcanic eruption ಆಯಿತು. 90% of the population, let's imagine ನಾವೆಲ್ಲ ಈ ಐಲ್ಯಾಂಡ್ ಅಲ್ಲಿ ಇತ್ತು, 90% of us got moved. Okay, because of volcanic eruption. They are telling the genetic variation of the surviving population. So ಇದು ಬಂದ್ಬಿಟ್ಟು surviving population significantly reduced. This is an example of. Try ಮಾಡಿ answer, try ಮಾಡಿ ಎಲ್ಲರೂ. ಓಕೆ, ವೆರಿ ಗುಡ್, ವೆರಿ ಗುಡ್. ಮಿಕ್ಸ್ ಆನ್ಸರ್ ಹೇಳ್ತಾ ಇದ್ದೀರಾ, ಬಟ್ ಆನ್ಸರ್ ಬಂದ್ಬಿಟ್ಟು ಜೆನೆಟಿಕ್ ಡ್ರಿಫ್ಟ್. ಓಕೆ, ಎಕ್ಸಲೆಂಟ್, ಎಕ್ಸಲೆಂಟ್. ಎಸ್, ಬಿ ಇಸ್ ದ ಆನ್ಸರ್. Very, very good. Next question. BT cotton is genetically, okay, BT cotton is genetically modified to produce a toxin derived from dash which kills insect pests. Students, illonde important information ಕೊಡ್ತೀನಿ. ನಿಮಗೆಲ್ಲ biology notes ಬೇಕಂದ್ರೆ, okay, if you want all the biology notes, especially zoology notes, okay, especially all the zoology notes and some mind maps, you can follow on Gopika Biology Official. Okay, ಇದು ನನ್ನ ಟೆಲಿಗ್ರಾಮ್ ಚಾನಲ್. ಈ ಟೆಲಿಗ್ರಾಮ್ ಚಾನಲಲ್ಲಿ ನನ್ನೇ ಎಲ್ಲ ಫೈಲ್ಸು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಆಲ್ ದ ಹ್ಯಾಂಡ್ ರಿಟನ್ ನೋಟ್ಸ್, ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಎಲ್ಲ ಈ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಜಾಯಿನ್ ದ ಟೆಲಿಗ್ರಾಮ್ ಚಾನಲ್, ಡೌನ್ಲೋಡ್ ಆಲ್ ದ ನೋಟ್ಸ್ ಆ್ಯಂಡ್ ಲರ್ನ್ ಇಟ್. ಓಕೆ, Gopika Biology Official, all the notes are there. Zoology, if you want botany notes, it's there in Basavaraj Biology. Okay, so these two telegram channels you will get all the notes, and main telegram channel is Vedantu Karnataka telegram channel, where you will get all Catherine ma'ams, Pramila ma'ams, Ankita ma'ams, all the notes here. Okay, on Vedantu Karnataka channel. Clear? Telegram channel ella free ಆಗಿ ಸಿಗುತ್ತೆ, so don't take tension. ಇದು ಆನ್ಸರ್ ಹೇಳಿ. Yes, Bacillus thuringiensis, very, very good. Next question on the screen for all of you. Which of the following is an example of divergent evolution? Which of the following is an example of divergent evolution? So HDAC. So example of homologous they are asking you. Okay? Yes, yes. 5 p.m. most important question. Andre most repeated questions we will be doing. Okay? ನಾಳೆ ಫಿಕ್ಸ್ಡ್ ಕ್ವೆಶನ್ಸ್, ನಾಳೆ 2 PM ಫಿಕ್ಸ್ಡ್ ಕ್ವೆಶನ್ಸ್ ಮಾಡ್ತೀವಿ, ಮಿಸ್ ಮಾಡಬೇಡಿ. ಲಾಸ್ಟ್ ಟೈಮ್ ಮೆಜಾರಿಟಿ ಆಫ್ ದ ಕ್ವೆಶನ್ ಕೇಮ್ ಫ್ರಮ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶನ್ಸ್. Yes, answer this. No, you people are making mistake. Okay, some of you are correct. Yes, very good. 4 limbs of man and cheetah, because I'm asking you homologous. I'm not asking you analogous. Analogous alla. ನೋಡಿ ಇಲ್ಲಿ ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ HDAC. H ಅಂದರೆ ಹೋಮೋಲಾಗಸ್, D ಅಂದರೆ ಡೈವರ್ಜೆಂಟ್, A ಅಂದರೆ ಅನಲಾಗಸ್, C ಅಂದರೆ ಕನ್ವರ್ಜೆಂಟ್. H ಅಂದರೆ ಹೋಮೋಲಾಗಸ್, D ಅಂದರೆ ಡೈವರ್ಜೆಂಟ್. ಸೊ ಹೋಮೋಲಾಗಸ್ ಎಕ್ಸಾಂಪಲ್ ಏನು?
Four limbs of man and cheetah. Wings of bats and butterflies are analogous. Okay? Analogous. Clear? Next one. A population of finches evolving different beak shapes to adapt to different food resources is an example of. Nave example etkolna. So we are all from Karnataka. Okay. Some of you are here. So let's say Swati is here, Aishu is here, Vedant is here, Ruchika is here. Okay. Beyaro. Suchitra is here. Okay. Babu is here. Okay. So all of us are from different place. Okay. Gopika Ma'am is here, Basavaraj Sir is here. We're all from different place. But students, navella adapt agidivi alva. Different lifestyle ಗೆ adapt ಆಗಿದ್ದೀವಿ. So this is called as what? Adaptive radiation. Excellent. Adaptive radiation. So ಇಲ್ಲಿ ನಾವು ಏನು ಹೇಳೋದು? Adaptive radiation ಅಂತ. Okay. Done. Yes or no? Okay. Next question on the screen. Which of the following is considered the strongest evidence for common ancestry among organisms? Tumba questions evolution, homologous, analogous ಇಂದ ಬರುತ್ತೆ. Okay? Tumba questions repeat ಆಗುತ್ತೆ. So please be careful. Please be careful. Okay? I am also here. Hi Dhanush. Next time ನಿಮ್ಮ ಹೆಸರೆಲ್ಲ ಎತ್ಕೊಂತೀನಿ. Okay? Just tell me, ma'am, call my name, I'll take your name. I have a lot of examples. Come on, common ancestors. Who is it? Yes, No, think properly. Students, common ancestors. Which of the following consider the strongest evidence for common ancestors? ಯಾಕೆ ತಪ್ಪು ಹೇಳ್ತಾ ಇದ್ದೀರಾ? Same question 10 times repeat ಮಾಡಿದ್ದೀನಿ. ಎಲ್ಲ ಟೈಮು ತಪ್ಪು ಹೇಳ್ತಾ ಇದ್ದೀರಾ? No, wrong. Very good Mahalakshmi, very good Ravi, very good Harshit, Chandan, Chandu. Yes, excellent. Pratap, very good. Suchitra, Ravi, excellent. Homologous, alva. Common ancestors, yarik students, homologous. Common ancestor, homologous. Repeat madi. Common ancestors, homologous. ಅದಕ್ಕೆ ಹೇಳ್ತಾ ಇರೋದು HD ಅಂದ್ರೆ divergent evolution, ಒಂದು ಕಾಮನ್ ಪಾಯಿಂಟ್. ಸೊ ಲೆಟ್ಸ್ ಟೇಕ್ ಎಕ್ಸಾಂಪಲ್, ಇದು ವೇದಾಂತು ಕರ್ನಾಟಕ. ಓಕೆ, ವೇದಾಂತು ಕರ್ನಾಟಕದಿಂದ ನೆಕ್ಸ್ಟ್ ಇಯರ್ ನೀವು ಎಂಜಿನಿಯರಿಂಗ್ ಹೋಗ್ತೀರಾ, BSc ಹೋಗ್ತೀರಾ, ಫ್ಯಾಷನ್ ಡಿಸೈನಿಂಗ್ ಹೋಗ್ತೀರಾ, ಇನ್ಫ್ಲುಯೆನ್ಸರ್ ಆಗ್ತೀರಾ. ಇದೇನು ಡೈವರ್ಜೆಂಟ್ ಎವಲ್ಯೂಷನ್. ಒಂದು ಪಾಯಿಂಟಿಂದ ನೀವೆಲ್ಲರೂ ಡೈವರ್ಜ್ ಆಗಿದ್ದೀರಾ, ಬಟ್ ನಿಮಗೆಲ್ಲ ಒಂದು ಕಾಮನ್ ಪಾಯಿಂಟ್ ಎಲ್ಲೋ ವೇದಾಂತು ಕರ್ನಾಟಕ. ಓಕೆ, ಇದು ಬಂದ್ಬಿಟ್ಟು ಹೋಮೋಲಾಗಸ್. ಅನಲಾಗಸ್ ಅಂದರೆ ಏನು ಸ್ಟೂಡೆಂಟ್ಸ್? ನೀವೆಲ್ಲ ಡಿಫ್ರೆಂಟ್ ಪ್ಲೇಸ್ ಇಂದ, one is from Hubli, okay, one is from Coorg, Madikeri, one is from Belgavi, one is from Bangalore. All of you are coming to Vedantu Karnataka. So this becomes what? This becomes analogous, that is convergent. Ella point inda one point converge ಆಗ್ತೀರಾ. Understood? Yes or no? So common ancestors is going to be homologous. ಈ ಮಿಸ್ಟೇಕ್ ಮಾಡಬೇಡಿ ಸ್ಟೂಡೆಂಟ್ಸ್, ಅದಕ್ಕೆ ಇಷ್ಟು ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. Antibodies are produced by dash cells in response to infection. Antibodies andre bullet. Okay? Yes? Tell me. Yes, tell me quickly. Yes, you can get 60 plus. Okay? Yes, bega answer ಮಾಡಿ quickly. Smash the like button also. Wow. Sorry students. Smash the like button as well quickly. Mark your attendance. Okay? Yes, definitely. You can get 40 marks easily. ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡ್ತಾ ಇದೀವಿ. ಹೆಂಗ್ ಮಾರ್ಕ್ ಮಿಸ್ ಮಾಡೋದು? ನೋ, ತಪ್ಪು, ರಾಂಗ್. B lymphocytes. Okay, interferons alla. Interferons are released by your cytokine barriers. So antibodies, students, antibodies are like bullets. Okay, bullets. These bullets are released by B cells. So remember, B for bullet, B for B cells. So B lymphocyte cells releases antibodies. T cells just helps B cells to release antibodies. Okay, yes, cleared all of you? Yes or no? Come on. Yes, very good. Okay, B cells. Next one. A researcher isolates an enzyme that can cut DNA
at a specific sequence, this enzyme is most likely. Molecular scissors. Molecular scissors. B lymphocytes. Yes, correct. Okay, very good. ಎಲ್ಲ ಲೆಸನ್ಸು ಪ್ರಿಪೇರ್ ಆಗ್ಬೇಕು ವೇದಾಂತ್. ಸ್ಕಿಪ್ ಮಾಡೋಕ್ಕೆ ಆಪ್ಷನ್ ಇಲ್ಲ ನೀಟಲ್ಲಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಲಿವಿಂಗ್ ವರ್ಲ್ಡ್ ಮೈಕ್ರೋಬ್ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡೋಕ್ಕಾಗಲ್ಲ. ಎಲ್ಲ ಚಾಪ್ಟರ್ಸು ಓದ್ಕೊಬೇಕು, ಬಿಕಾಸ್ ಎಲ್ಲ ಚಾಪ್ಟರ್ಸಲ್ಲೂ ಮಿನಿಮಮ್ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಒಂದು 40 ಮಾರ್ಕ್ಸ್ ಈಸಿಲಿ, 44 ಮಾರ್ಕ್ಸ್ ಈಸಿಲಿ. ಓಕೆ, ದೆನ್ ಜೆನೆಟಿಕ್ಸಲ್ಲಿ 40 ಮಾರ್ಕ್ಸ್, ಬಯೋಟೆಕ್ನಾಲಜಿಯಲ್ಲಿ 6+4 I think 6+40 marks. So you cannot skip any chapters there. Okay, biology. Yes, very good. What is the answer? Restriction endonuclease. Students, molecular scissors. The person who is going to cut at a specific place is going to be restriction endonuclease. A technique used to separate DNA fragments based on size. Starting ಅಲ್ಲಿ ಹೇಳಿದ್ದೀನಿ, ಬೇಗ ಹೇಳಿ, ಬೇಗ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ಆನ್ಸರ್ ಮಾಡಿ. ಮಾಸ್ ಸೆಲ್ಸಾ ಏನೆಲ್ಲ ಹೇಳ್ತೀರಾ ಸ್ಟೂಡೆಂಟ್ಸ್ ನೀವು? ಎಲ್ಲ ಅಲಗ್ ಬುಲಗ್ ಹೇಳ್ತೀರಾ ನೀವು, ಕಿಚಡಿ ಮಾಡ್ತಾ ಇದ್ದೀರಾ ಬಯಾಲಜಿಯಲ್ಲಿ. ರಿಸರ್ಚರ್ ಐಸೋಲೇಟ್ಸ್ ಅನ್ ಎನ್ಸೈಮ್. ಕಟ್ ಡಿ ಎನ್ ಎ, ಯಾವಾಗಲೂ ಕಟ್ ಡಿ ಎನ್ ಎ ವರ್ಡ್ ಬಂದರೆ ಇಮಿಡಿಯೇಟ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಥಿಂಕ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಎಂಡೋ ಅಂದರೆ ದ ಒನ್ ದಟ್ ಕಟ್ಸ್ ಇನ್ ವಿತಿನ್. ಓಕೆ, ಇಫ್ ದಿಸ್ ಇಸ್ ದ ಸ್ಟ್ರಾಂಡ್ ಇಟ್ ಕಟ್ಸ್ ಇನ್ ವಿತಿನ್. ಎಕ್ಸೋ ಅಂದರೆ at the end, like this. Okay, at the ends. Clear? Now whenever you see the word cut, write restriction. Okay, I'll give you a trick here. Please remember this. Whenever the word cut comes, okay, restriction, please write this in your NCERT. Endonucleases. Okay, whenever the word join comes, DNA ligase. Whenever the word unwind comes, okay, unwind or separation, something like that, helicase. Whenever the word amplify comes, I don't think any teacher will give you a trick like this, PCR. Okay, whenever the word comes, okay, amplify, cut. Whenever the word comes size, separation of DNA according to size, gel electrophoresis. Okay, these words always remember these words. This is a trick for all of you. Clear? If you can remember this, you can save most of your time. Okay, most of your time. Please remember this word, students. I'm requesting you, because lot of times questions keep coming. Okay, and remember this also, HDAC. Lot of questions come. HDAC. Okay, divergent and convergent evolution. Yes, next one. Next question. So this is going to be gel electrophoresis. Next question. A person infected with Plasmodium experiences fever at recurring intervals. What is the reason for this periodic fever? What is the reason for this periodic fever? Toxin released during RBC rupture, continuous presence of malarial parasite in the blood, immune system overactivation, low hemoglobin levels. Okay? Thank you, Syed. Answer quickly in the chat box. Let's avoid unnecessary conversations. Let's only stick to answering. Bega answer madi. Okay? Yes, excellent. Students, toxin ಹೆಸರು ಹೇಳ್ಬೋದಾ? Hemozoin. Okay, toxin ಹೆಸರು ಕೇಳಿದ್ರೆ hemozoin answer ಮಾಡಿ. Hemozoin is the toxin that is released by RBC, because of which the person gets recurring fever. ಅಂದ್ರೆ every 3 to 4 days bits fever ಬರುತ್ತೆ. Okay, continuous ಆಗಿ fever ಬರಲ್ಲ. Next one, the process by which an mRNA sequence is converted into a polypeptide chain. mRNA sequence is converted to a polypeptide chain. Students, e box alli remember this also, central dogma. Okay, central dogma andre DNA to mRNA to protein. These are the questions from where MCQs come every single year. So please I request you,
Please write and keep it in your NCRT. This box will help you a lot. Okay, you can thank me after exam, but right now just write and keep. Okay, translation. So instead of protein, they can use the word polypeptide chain. Peptide word bandre always remember adu protein hai. Okay, polypeptide chain. Clear? Yes. So what will be the answer here? Yes, very good. Very good. Translation. Okay, translation. Okay, very good. Okay, very, very good. Next question. Why is secondary immune response faster and stronger than primary response? Example at Koli, let's take example. One time someone came and hit you. Second time, if the same person come to hit you, neither you will run from the person or you will bring your friends and hit that person. Alva, iderad madbodu. First you will run, thinking that ayo yak odiyadu, why to take chumma take hittings and you will run. Second, you will bring your friends and hit him. So primary response strong agirutta, secondary response strong agirutta, students? Yes. Come on, quickly answer. Quickly answer. Yes, translation, very good. Very, very good. Quickly answer. Because the body provides more RBCs due to the presence of memory B and T cells, due to the production of new antigen, because pathogen becomes weaker over time. No. Yes, excellent. Due to the memory. Namak body memory irutte. Nimugu memory iruttalva. One dog, if it bites you one day, next time when you go near to the dog, you're not going to go and be like, oh, come bite. No, you will run. Same way, body also has memory. Okay, body also has memory. Excellent. 37th question. The surgical method of contraception in males is called dash, females is called dash. Ivagle odiradu. Now we have studied. Okay, quickly answer. Quickly answer. Physics, you can check some chapters which you can skip. Okay. The surgical method of contraception in male students, males matte females ali. Enado? Vasectomy and tubectomy. Okay, vasectomy and tubectomy. Yes, very good. Vasectomy andre where we cut the vas difference. Tubectomy means where we cut the fallopian tubes. Okay, very good. A scientist is using PCR to amplify a specific gene. Which of the following is not required in the PCR? Okay, students, ಇವತ್ತು ನಮಗೆ ನಾಲ್ಕು ಕ್ಲಾಸಸ್ ಇದೆ. ಸೊ ತುಂಬ ಕಷ್ಟ ಸ್ಟೂಡೆಂಟ್ಸ್ 4 ಕ್ಲಾಸಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೂ ಇಷ್ಟು PPT ಮಾಡೋದಕ್ಕೂ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಜಾಯಿನ್ ದ 5 o'clock ಕ್ಲಾಸ್ ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂ ರಿಯಲಿ ವಾಂಟ್ಸ್ ಟು ಸ್ಕೋರ್ ವೆಲ್ ಇನ್ ಬಯಾಲಜಿ. ಓಕೆ, ಬಿಕಾಸ್ ನಮಗೆ ಬೆಳಗ್ಗೆ ಒಂದು ಕ್ಲಾಸ್ ಇತ್ತು, ಆಮೇಲೆ ಬ್ಯಾಚ್ ಕ್ಲಾಸ್ ಇತ್ತು, ಅದಾದಮೇಲೆ ಈ ಕ್ಲಾಸ್ ಇದೆ, ಇನ್ 5 o'clock ಕ್ಲಾಸ್ ಇದೆ. ಸೊ ಸ್ವಲ್ಪನೂ ಬ್ರೇಕ್ ಇಲ್ಲ. Okay, so I want all of you to be considerate and join the class because we are doing this only for your exam. Even if we don't do exam too, no problem would happen, but we want to give you our best. Okay, so please ellaru 5 o'clock class kandita join madi and quickly mark your attendance in this video and subscribe to the channel. Okay, today we really have no like continuous classes. Okay, so I want all of you to be very, very kind and very active. Okay, if you are active, we'll also become active. I want all of you to show the energy. Yes, so students, a scientist is using PCR to amplify. Nanu helilva amplify word bandre PCR. Which of the following is not required? DNA template, DNA polymerase, RNA polymerase, primer. Enado? Obviously RNA polymerase, because ನಾವು DNA amplify ಮಾಡ್ತಾ ಇದೀವಿ, ನಮಗದೆಲ್ಲ RNA polymerase ಬೇಡ. DNA template ಬೇಕು, DNA polymerase ಬೇಕು, primer ಬೇಕು. Okay? Yes. Okay, very good. Next question on the screen. A scientist wants to ನೋಡಿ, a scientist want to amplify word ಬಂದ್ರೆ ಏನು ಆನ್ಸರ್ ಮಾಡ್ತೀರಾ? A specific DNA sequence, the most efficient method is going to be, see nodi, amplify. Okay, this is not NEET level, this is board level questions, but you can just revise. Sumne answer madbodu revision tara. Okay, yes, answer ಮಾಡಿ ಸ್ಟೂಡೆಂಟ್ಸ್. ನಾನು ಹೇಳಿಲ್ವಾ ಟ್ರಿಕ್ಕು, ಆಂಪ್ಲಿಫೈ ವರ್ಡ್ ಬಂದರೆ ಆಟೋಮ್ಯಾಟಿಕ್ಲಿ ಕಣ್ಣು ಮುಚ್ಕೊಂಡು ನನ್ನ ಆನ್ಸರ್ ಹೇಳ್ಬೋದು. ಏನದು ಎಕ್ಸಾಕ್ಟ್ಲಿ ವಿಭಾ, ವೆರಿ ಗುಡ್. PCR. ಓಕೆ, PVR ಹೇಳ್ತಾ ಇದ್ರಿ, PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ ಇಸ್ ಯೂಸ್ ಟು ಐಡೆಂಟಿಫೈ ಕ್ರಿಮಿನಲ್ಸ್ ಬೇಸ್ಡ್ ಆನ್ ದರ್ DNA?
on the criminal activity idu madamele how do we identify them? Cloning, DNA fingerprinting, gene therapy, PCR. Easy question, easy question. ಬೇಗ ಆನ್ಸರ್ ಮಾಡಿ, quickly. Yes, 5 more likes to my target. Okay, 5 more likes. Very good. Yes, excellent. DNA fingerprinting is the technique which we use to find some person. A person infected with HIV is at higher risk of developing dash due to their weakened immune system. HIV ira person ge ಏನು ಬರುತ್ತೆ students? Simple question hai. Answer ಮಾಡಿ ಇದು ಬೇಗ. If a person has HIV, what is the chances of him yes, come on, fast. Very good. Atlas axis, ಏನು ಹೇಳ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಏಡ್ಸ್. ಐ ವಾಸ್ ಲೈಕ್ ವಾಟ್ ಆರ್ ಯು ಪೀಪಲ್ ಟೆಲ್ಲಿಂಗ್? ಓಕೆ, ನನಗೆ ಇಲ್ಲಿಂದ ನೋಡೋ ಟೈಮಲ್ಲಿ ಆಕ್ಸಿಸ್ ಅಟ್ಲಸ್ ಅಂತ ಕಾಣಿಸ್ತಾ ಇತ್ತು, ನನಗೆ ಟೆನ್ಷನ್ ಆಯಿತು. ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಟ್ರಸೆಪ್ಟಿವ್ ಮೆಥಡ್ ಇಸ್ ಕ್ಲಾಸಿಫೈಡ್ ಆಸ್ ಬ್ಯಾರಿಯರ್ ಮೆಥಡ್? ಬ್ಯಾರಿಯರ್ ಮೆಥಡ್ ಅಂದ್ರೆ ಏನು ಸ್ಟೂಡೆಂಟ್? ಜಸ್ಟ್ ಟು ಪ್ರೊಟೆಕ್ಟ್ ದ ಸ್ಪರ್ಮ್ ಫ್ರಮ್ ನಾಟ್ ಎಂಟ್ರಿಂಗ್ ದ ಬಾಡಿ. ಓಕೆ, ಸ್ಪರ್ಮ್ ಆರ್ ದ ಅದರ್ ವೇ ರೌಂಡ್. ಆಟೋ ಇಮ್ಯೂನ್ ಡಿಪ್ರೆಸಿವಾ? ಯಪ್ಪಾ ಏನೆಲ್ಲ ಹೇಳ್ತೀರಾ ನೀವು. ಏಡ್ಸ್ ಸ್ಟೂಡೆಂಟ್ಸ್, HIV ಇದ್ರೆ ಏಡ್ಸೇ ಬರೋದು, ಜೆನೈಟಲ್ ಹರ್ಪೀಸ್ ಎಲ್ಲ ಬರಲ್ಲ. ಓಕೆ, HIV, if a person is tested HIV positive, the person will take a span of 5 years, 10 years or 20 years to get AIDS. ಅರ್ಥ ಆಯ್ತಾ? ಸೊ ಏಡ್ಸ್ ಆನ್ಸರು. ಸುಮ್ಮನೆ ಏನೆಲ್ಲ ಹೇಳ್ತೀರಾ ನೀವು. ಎರಡು ದಿನ ಇರೋದು ಬಯಾಲಜಿ ಎಕ್ಸಾಮ್ಗೆ, ಇವಾಗಲೂ ಫುಲ್ ಚಿಲ್ಪಿಲ್ಲಾಗಿದ್ದೀರಾ. ಕಾಂಡಮ್ ಆನ್ಸರ್. ಓಕೆ, ಬಿಕಾಸ್ ಇಟ್ಸ್ ಅ ಬ್ಯಾರಿಯರ್. In a pandemic situation, scientists use dash to develop vaccines faster by modifying viral genetic material. So, ill confusion eno madbedi. If we want to make vaccine during a situation or we want to do something, then we will go for what? Recombinant DNA technology. Okay, we are going to use recombinant DNA technology. Idon previous year question adike ಇಲ್ಲಿ ಹಾಕಿದ್ದೀನಿ. Okay, so 44th question, 6 more questions, zoology mugiyutte. The presence of which enzyme is crucial for joining? Students, joining word bandre ಏನು ಬರೀತೀರಾ? See, I am not even reading the whole question. I am so sure that is going to be the answer. So, ಅದಕ್ಕೆ ಹೇಳಿದ್ದೀನಿ ಈ ಬಾಕ್ಸ್ ಪ್ಲೀಸ್ ರಿಮೆಂಬರ್. ಓಕೆ, ಎಷ್ಟು ಪ್ಲೀಸ್ ಹೇಳಿದ್ದೀನಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಅಷ್ಟು ಪ್ಲೀಸ್ ಹೇಳಿದ್ದೀನಿ. ದಿಸ್ ಬಾಕ್ಸ್, ಇಫ್ ಯು ಡೋಂಟ್ ರೈಟ್ ದಿಸ್ ಬಾಕ್ಸ್, ಯು ಆರ್ ಗೋಯಿಂಗ್ ಟು ರಿಗ್ರೆಟ್ ಇನ್ ದ ಎಕ್ಸಾಮ್. ನೌ ಓನ್ಲಿ ಐ ಆಮ್ ಟೆಲಿಂಗ್ ಯು. ಸೊ ಡೋಂಟ್ ಹ್ಯಾವ್ ರಿಗ್ರೆಟ್ಸ್. ಓಕೆ, ರಿಗ್ರೆಟ್ಸ್ ಆರ್ ಪೇನ್ಫುಲ್. ಸೊ ಇಲ್ಲಿ ನೋಡಿ, ಜಾಯ್ನಿಂಗ್ ಕೇಳಿದ್ದಾರೆ. ಆಟೋಮ್ಯಾಟಿಕ್ಲಿ ಏನು ಬರುತ್ತೆ ಆನ್ಸರ್? ಎಸ್, ಎಕ್ಸಲೆಂಟ್. ಬ್ಲೈಂಡ್ಲಿ ಆನ್ಸರ್ ಮಾಡ್ಬೋದು, ಲೈಗೇಸ್ ಅಂತ. ಓಕೆ, ಲೈಗೇಸ್ ಅಂತ ಬ್ಲೈಂಡ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್. ದ ಸೀಕ್ವೆನ್ಸ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್ ದಟ್ ಕೋಡ್ಸ್ ಫಾರ್ ಅನ್ ಅಮಿನೋ ಆಸಿಡ್ ಇಸ್ ಕಾಲ್ಡ್? ದ ಸೀಕ್ವೆನ್ಸ್ ಆಫ್ 3 nucleotides that codes for the amino acid is called. What is that entire box we call it? Okay, what is the entire box we call it? Zoology, 5 more questions is there. After that, botany will start. Okay, 1 more hour of class. Exactly 1 hour ಅಲ್ಲಿ finish ಮಾಡ್ತೀವಿ. ಅದಾದಮೇಲೆ 5 o'clock most repeated, most important questions. 2 mark, 3 mark, 5 marks. HOTs ಇರುತ್ತೆ, hot questions ಇರುತ್ತೆ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಎಸ್, ಅಲ್ಲ, ಜೆನೆಟಿಕ್ ಕೋಡ್ ಅಂತ ಹೇಳ್ಬೇಕು. ದ ಸೀಕ್ವೆನ್ಸ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್. ಅವ್ರು ಸ್ಪೆಸಿಫಿಕ್ ಆಗಿ ಮಿಥಿಯೋನಿನ್, ಫಿನೈಲ್ ಅಲಿನಿನ್ ಕೇಳಿಲ್ಲ ಅಲ್ವಾ, ಜನರಲ್ ಕ್ವೆಶನ್ ಅದು. ಸೊ ನಿಮ್ಮ ಆನ್ಸರ್ ಏನಿರಬೇಕು? ಜೆನೆಟಿಕ್ ಕೋಡ್ ಅಂತ ಆನ್ಸರ್ ಮಾಡಬೇಕು, ಇಲ್ಲಾಂದ್ರೆ ಕೋಡಾನ್ ಅಂತ ಆನ್ಸರ್ ಮಾಡ್ಬೋದು. ಓಕೆ, ಜನರಲ್ ಕ್ವೆಶನ್. ಸೊ ಜೆನೆಟಿಕ್ ಕೋಡ್ ಯು ಕ್ಯಾನ್ ಆನ್ಸರ್. ಸ್ಟೂಡೆಂಟ್ಸ್, ದಿಸ್ ನೋಟ್ಸ್ ಯು ವಿಲ್ ಬಿ ಗೆಟಿಂಗ್ ಇಟ್ ಆನ್ ವೇದಾಂತು ಕರ್ನಾಟಕ description box. Okay, description and comments, but after the session, after few minutes, session mugidamele immediately don't ask, time etkoಳುತ್ತೆ. Okay, dash is the principle stating that in a large randomly mating population with no mutation, migration or selection, allele frequency remains constant. So students, whenever something is untouched, that principle is going to be what?
Anticodon andre Viba, look here. See, idu codon. Okay, AUG. Idu codon. Okay, this is a codon that will code for methionine. Anticodon andre idu opposite, complementary. A will code with who? U. U will code with whom? A. G will code with whom? C. Idu anticodon. Okay, opposite. Adardu complementary. Okay na? Yes, very good, excellent. Hardy-Weinberg principle. Hardy-Weinberg principle is an ideal situation. ನೀವು ಮನೆಯಲ್ಲಿ ಹೇಳ್ತೀರಲ್ಲ, ಅಮ್ಮ ಕಾಫಿ ಕೊಡಿದ್ರೆ ನಾನು ಓದ್ತೀನಿ, ಬುಕ್ಕು ಕ್ಲೀನ್ ಆಗಿದ್ರೆ ಓದ್ತೀನಿ, ಪ್ರಾಪರ್ ಲೈಟ್ ಶುಡ್ ಬಿ ದೇರ್, ದೆನ್ ಐ ವಿಲ್ ಸ್ಟಡಿ, ಮೈ ಹೇರ್ ಶುಡ್ ಬಿ ಪ್ರಾಪರ್, ದೆನ್ ಐ ವಿಲ್ ಸ್ಟಡಿ, ಮೈ ಲೆಗ್ಸ್ ಶುಡ್ ಬಿ ವೆರಿ ನೈಸ್, ದೆನ್ ಓನ್ಲಿ ಐ ವಿಲ್ ಸ್ಟಡಿ ಲೇದರ್. ದಟ್ ಇಸ್ ಐಡಿಯಲ್ ಸಿಚುವೇಶನ್. ಆ ಥರ ನಡೆಯಲ್ಲ, ಬಟ್ ಆದ್ರೇನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ದಟ್ ನೋ ಮ್ಯೂಟೇಷನ್, ನೋ ಸೆಲೆಕ್ಷನ್, ನೋ ವೇರಿಯೇಷನ್ ಶುಡ್ ಹ್ಯಾಪನ್, ದೆನ್ ಮೈ ಪ್ರಿನ್ಸಿಪಲ್ ವಿಲ್ ಬಿ ಪ್ರೂವ್ಡ್ ರೈಟ್. ಓಕೆ, so it is going to be Hardy-Weinberg principle. Clear? Voice is breaking? Okay, voice is breaking. Chumma don't. Now, a scientist introduces an mRNA sequence into a bacterial cell. However, no protein is formed. What could be the possible reason? This is actually a very tricky question, but important. PYQ. PYQ andre previous year question. Bega answer madi. A scientist introduces an mRNA sequence into bacterial cell. However, no protein is formed. Presence of introns in mRNA, lack of ribosomes in bacteria, mRNA has a poly-A tail, DNA replication is not occurring. Try ಮಾಡಿ answer ಮಾಡಕ್ಕೆ. Try ಮಾಡಿ answer ಮಾಡಕ್ಕೆ. Come on, quickly. Very good. You people made the target. Excellent. Excellent. I'm so proud of all of you. Telegram alli notes share ಮಾಡ್ತೀವಿ. Telegram is in the description box. Okay? Very good. Very good. Yes, Preeti. I have one more class after this, so you're going to see me everywhere on YouTube today. What is the answer? Because of the presence of introns. Students, don't think too much out of the box. Introns idre protein formation agalla. Okay? ಅಷ್ಟೇ, ಸಿಂಪಲ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ದ ಸೆಂಟ್ರಲ್ ಡಾಗ್ಮಾ? ಇದು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇಗ ಆನ್ಸರ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಸೆಂಟ್ರಲ್ ಡಾಗ್ಮಾ? ಪ್ರೋಟೀನ್, ಆರ್ ಎನ್ ಎ, ಡಿ ಎನ್ ಎ, ಆರ್ ಎನ್ ಎ, ಡಿ ಎನ್ ಎ, ಪ್ರೋಟೀನ್, ಡಿ ಎನ್ ಎ, ಆರ್ ಎನ್ ಎ, ಪ್ರೋಟೀನ್, ಡಿ ಎನ್ ಎ, ಪ್ರೋಟೀನ್, ಆರ್ ಎನ್ ಎ. ಓಕೆ, ಬೇಗ ಆನ್ಸರ್ ಮಾಡಿ, ಬೇಗ ಆನ್ಸರ್. ಆರ್ ಎನ್ ಎ ಅಂದರೆ ಎಮ್ ಆರ್ ಎನ್ ಎ. ಓಕೆ, ಕನ್ಫ್ಯೂಸ್ ಮಾಡಬೇಡಿ ಮ್ಯಾಮ್, ಎಮ್ ಹಾಕಿಲ್ಲ ಮ್ಯಾಮ್ ಅಂತ, ಎಮ್ ಆರ್ ಎನ್ ಎ. ಸಾರಿ. ಕ್ಲಾಸ್ ಆದ್ಮೇಲೆ ನೋಟ್ಸ್ ಶೇರ್ ಮಾಡ್ತೀನಿ ಸ್ಟೂಡೆಂಟ್ಸ್. ನೋಟ್ಸ್ ಫಸ್ಟ್ ಶೇರ್ ಮಾಡಿಬಿಟ್ಟು ಯಾರು ಕ್ಲಾಸ್ ಎತ್ಕೊಂತಾರೆ? ಎಸ್, ಬೇಗ ಆನ್ಸರ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಸಿ ಇಸ್ ದ ಆನ್ಸರ್. ಡಿ ಎನ್ ಎ, ಆರ್ ಎನ್ ಎ, ಪ್ರೋಟೀನ್. ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಸೆಕೆಂಡ್ ಕ್ವೆಶನ್. ದ ಪ್ರೈಮರಿ ಫಂಕ್ಷನ್ ಆಫ್ ಟಿ ಆರ್ ಎನ್ ಎ ಇಸ್ ಟು ಬ್ರಿಂಗ್ ಡ್ಯಾಶ್ ಟು ದ ರೈಬೋಸೋಮ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್. The primary function of tRNA is to bring dash to the ribosome during translation. Actually, the question framing is little wrong. English is little wrong. But you just tell me what will be tRNA's job. Okay? It will do anticodon. But other than that, what is the main job? To make what? To add what? To add what? Wow, excellent. Good afternoon. Good afternoon. Yes, tell me. No, amino acids. Okay? So, ಈ question ಸ್ವಲ್ಪ framing ತಪ್ಪಾಗಿದೆ. The primary function of tRNA is to bring amino acids. Amino acids, students, many amino acids together will form protein. Okay, many amino acids together will form protein. Okay, so remember this. Last question for the day. Which of the following statement about operon is correct? Okay, I'll just inform Basava sir as well so that he's ready. Yes, very good, Preetu. Congratulations. Now voice is breaking, huh? Which of the following statement about operon is correct? Okay. Now it's fine. Now it's fine. Okay. Yes. Which of the following statement is true? Correct. Lac operon is an example of repressible operon. The TRP operon is inducible. The lac operon is turned on the presence of lactose. The lac operon is turned off when glucose is absent. Absolutely, C is the answer. Alva? C
C is the answer, students. So, ಇಲ್ಲಿ ನೋಡಿ ಚಾನೆಲ್ ಅಲ್ಲಿ 5 o'clock ಕ್ಲಾಸ್ ಆಲ್ರೆಡಿ ಸ್ಕೆಡ್ಯೂಲ್ ಆಗಿದೆ. ದಿಸ್ ಇಸ್ ಮೈ ಲಾಸ್ಟ್ ಕ್ವೆಶ್ಚನ್. ದಟ್ ವಾಸ್ ಇಟ್. 5 o'clock. After this, we are again coming for all of you. So I want all of you to go and mark the attendance. 100 likes before the class. Okay, that will give us the motivation to do more classes. So ಇಲ್ಲಿ ನೋಡಿ ಇವಾಗ ಬಸವ sir will start with botany. ಅದಾದ್ಮೇಲೆ 5 o'clock most important, most repeated question. ಮಿಸ್ಸೇ ಮಾಡಬೇಡಿ. 2 marks, 3 marks HOTS questions solve ಮಾಡ್ತೀವಿ. Okay. Thank you so much, students. See you all in next class at 5 o'clock. So take a small break and join. Before that, now sir is going to join. Okay. So till then, bye-bye. Thank you so much. Yes, all the class leaders, very good. Next class, I'll see you all. Okay. Okay, sir. I think sir will start now. Okay. Hello students, quickly tell me right now if I'm audible and visible. Students, ನನ್ನ ಸೌಂಡ್ ಏನ್ ಕೇಳಿಸ್ತಾ ಇದ್ರೆ ನನ್ನ ಪ್ರೆಸೆಂಟೇಷನ್ ಇಂದ ಕಾಣಿಸ್ತಾ ಇದ್ರೆ ಸ್ಟೂಡೆಂಟ್ಸ್, quickly let me know in the chat right now students. Quickly let me know in the chat right now if I'm audible and visible to all of you students. Hello students. ಎಲ್ಲರಿಗೂ ನಮಸ್ಕಾರ students. ಎಲ್ಲರಿಗೂ ನಮಸ್ಕಾರ students. Hello. How was the entire zoology class? ಚೆನ್ನಾಗಿತ್ತಾ? ಮಾಡಿದ್ರಾ ಸ್ಟೂಡೆಂಟ್ಸ್? ಎಲ್ಲರೂ ಮಾಡಿದ್ವಾ? Yes, nice students, nice. Now students, without wasting any time, ಸ್ಟಾರ್ಟ್ ಮಾಡಿದ ನಾವು ಕೂಡ ಈಗ ಒಂದೊಂದಾಗಿ ನಾನು ಕ್ವಶನ್ ತೋರಿಸ್ತೀನಿ, ಒಂದಾಗಿ ನೀವು ಆನ್ಸರ್ ನ ಹೇಳ್ತಾ ಇರಬೇಕು. ಒಂದು ಸಿಂಪಲ್ ರೂಲ್ ನನ್ನ ಕ್ಲಾಸ್ ಅಲ್ಲಿ. ಏನ್ ಸಿಂಪಲ್ ರೂಲ್ ಸ್ಟೂಡೆಂಟ್ಸ್? ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಇಟ್ ಡಸಂಟ್ ಮ್ಯಾಟರ್, ರೈಟ್? ದ ಹೋಲ್ ಪಾಯಿಂಟ್ ಆಫ್ ಪ್ರಾಕ್ಟೀಸ್ ಸೆಷನ್ ಇಸ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸಾಲ್ವ್ ಮಾಡಬೇಕು. ನೀವು ಆನ್ಸರ್ ಕಮೆಂಟ್ ತಿಳಿಸ್ತಾ ಇರಬೇಕು. ಸರ್ ನಿಮ್ ಕರೆಕ್ಟ್ ಆಗಿದ್ರೆ ಒಳ್ಳೇದು, ರಾಂಗ್ ಆಗಿದ್ರೆ ಕಲಿಬಹುದು. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಆನ್ಸರ್ ನ ಟೈಪ್ ಮಾಡ್ಲೇಬೇಕು ವಿತೌಟ್ ಎನಿ ಮಿಸ್ಟೇಕ್. ಸ್ಟಾರ್ಟ್ ಮಾಡೋದು ಸ್ಟೂಡೆಂಟ್ಸ್. ಲೆಟ್ಸ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ನಮಸ್ಕಾರ ಎಲ್ಲರಿಗೂ. ಹೆಲೋ ಇಲ್ಲ ನಮಸ್ಕಾರ. ಎಸ್, ತುಂಬಾ ಚೆನ್ನಾಗಿದೆ. ಓಕೆ ಸ್ಟೂಡೆಂಟ್ಸ್, ವಾಯ್ಸ್ ಬ್ರೇಕ್ ಆಗ್ತಿದೆಯಾ? ನಂದು ವಾಯ್ಸ್ ಬ್ರೇಕ್ ಆಗ್ತಿದ್ಯಾ ಸ್ಟೂಡೆಂಟ್ಸ್? ನಂದು ವಾಯ್ಸ್ ಬ್ರೇಕ್ ಆಗ್ತಿಲ್ಲ ತಾನೆ? ಒಂದ್ ಚೆಕ್ ಮಾಡ್ಬಿಡದ. ಓಕೆ, ನಂದು ವಾಯ್ಸ್ ಏನ್ ಬ್ರೇಕ್ ಆಗ್ತಾ ಇಲ್ಲ. ಬ್ರೇಕ್ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಬೇಗ ಆನ್ಸರ್ ನ ಹೇಳಿ ಬೇಗ ಸ್ಟೂಡೆಂಟ್ಸ್. ದ ಇನ್ನರ್ಮೋಸ್ಟ್ ಲೇಯರ್ ಆಫ್ tapetum function is. What is the innermost layer students? What is the innermost layer? Tapetum the function ಏನು? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. What is the function of tapetum? ಬೇಗ. What is the function of tapetum students? ಮ್ಯಾಮ್ ಅಲ್ಲಿ ಡ್ಯಾನ್ಸ್ ಮಾಡ್ತವ್ರೆ ಸ್ಟೂಡೆಂಟ್ಸ್. ದ ಮೇನ್ ಫಂಕ್ಷನ್ ಆಫ್ tapetum is nutrition. ಹೌದಾ? ನ್ಯೂಟ್ರಿಷನ್ ಹೌದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇಲ್ಲ ಇನ್ನೊಂದು ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. what are the 4 layers of microsporangium? ಬೇಗ ಹೇಳಿ. ಆಚೆಯಿಂದ ಎಲ್ಲಾ ಲೇಯರ್ಸ್ ಕೂಡ ಬೇಗ ಹೇಳಿ ಸ್ಟೂಡೆಂಟ್, ಬೇಗ ಹೇಳಿ. which is the outermost layer? second layer ಅದು, third layer ಅದು, and innermost layer ಅಲ್ಲೇ ಕೊಟ್ಟಿದ್ದೀವಿ ನಾವು, tapetum innermost layer. so which are the entire layers of tapetum? ಅದು ಆನ್ಸರ್ ಬೇಗ ಕಮೆಂಟ್ ಬರಬೇಕು ನನಗೆ. ನಾ ಸ್ಟೂಡೆಂಟ್ಸ್, which part of pollen grain divides to form 2 male gametes? ಒಂದು ಮೇಲ್ಗೆ ಪೋಲನ್ ಗ್ರೇನ್ ಯಾವ ಪಾರ್ಟ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ ಆಗುತ್ತೆ? ವೆಜಿಟೇಟಿವ್, ಜನರೇಟಿವ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಸ್ಟೂಡೆಂಟ್ಸ್? ಇಲ್ವೇ ಇಲ್ಲ, ಇದು ನನ್ನದವ ಕೂಡ ಅಲ್ಲ ಸ್ಟೂಡೆಂಟ್ಸ್. ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ ಆನ್ಸರು. ಎಸ್, ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್. ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, tapetum. 4 ಲೇಯರ್ ಅದು 4 ಲೇಯರ್ ಸ್ಟೂಡೆಂಟ್ಸ್. ಇಲ್ಲಿ ಅದು ಜನರೇಟಿವ್ ಸೆಲ್ ಮುಂದೆ ಹೋಗ್ಬಿಟ್ಟು 2 ಮೇಲ್ ಗ್ಯಾಮೆಟ್ ಡಿವೈಡ್ ಆಗುತ್ತೆ. 2 ಮೇಲ್ ಗ್ಯಾಮೆಟ್ ಗೆ ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿಗ 4 ಲೇಯರ್ ಇದೆ. ಅದು ಎಲ್ಲಕ್ಕಿಂತ ಆಚೆ ಇರೋದು ಎಪಿಡರ್ಮಿಸ್, ಸೆಕೆಂಡ್ ಲೇಯರ್ ಎಂಡೋಥೀಸಿಯಂ, ಥರ್ಡ್ ಲೇಯರ್ ಇಸ್ ಮಿಡಲ್ ಲೇಯರ್, ಮತ್ತೆ ಎಲ್ಲಕ್ಕಿಂತ ಒಳಗಡೆ ಇರೋ ಲೇಯರ್ ಅದು tapetum. ಫೋರ್ತ್ ಲೇಯರ್ ಇಸ್ ಕಾಲ್ಡ್ ಎಸ್ tapetum ಸ್ಟೂಡೆಂಟ್ಸ್. ಈಗ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮ್ಗೆ. ಏನ್ ಕ್ವಶನ್ ಕೇಳ್ತಾರೆ? ಈ tapetum ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ಈ tapetum ಒಳಗಡೆ ಇದೇನಿದು? ಈ ಪಾರ್ಟ್ ಏನು? tapetum ಒಳಗಡೆ ಏನಿದೆ ಅಂತ ಕ್ವಶನ್ ಕೇಳಿದ್ರೆ ಅವಾಗ ಆನ್ಸರ್ ಬರಿಬೇಕಂದ್ರೆ ನೀವು ಸ್ಪೋರೋಜಿನಸ್ ಸೆಲ್ ಅಂತ ಬರಿಬೇಕು, ಸ್ಪೋರೋಜಿನಸ್ ಟಿಶ್ಯೂ ಅಂತ ಬರಿಬೇಕು. ಸೊ ಸ್ಪೋರೋಜಿನಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ಸೈಡ್ ದ tapetum ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ ಇದೆ. ಇನ್ನೊಂದು ಕ್ವಶನ್ ಕೇಳಿ ಸ್ಟೂಡೆಂಟ್ಸ್, ಈ ಎಪಿಡರ್ಮಿಸ್ ಮತ್ತೆ ಎಂಡೋಥೀಸಿಯಂ, ಮಿಡಲ್ ಲೇಯರ್, ಇದರ ಮೇನ್ ಫಂಕ್ಷನ್ ಏನು? ಇದರ ಮೇನ್ ಫಂಕ್ಷನ್ ಏನಂತಂದ್ರೆ ಪ್ರೊಟೆಕ್ಷನ್. ಏನಾದ್ರದ್ದು ಪ್ರೊಟೆಕ್ಷನ್ ಮೇನ್ ಫಂಕ್ಷನ್. ಸೊ ಇಲ್ಲಿ ನೀವು ಎಂಡೋಥೀಸಿಯಂ ಇದನ್ನ ಲೇಯರ್ ನೆನಪಿಕೋಬೇಕು, tapetum ನೆನಪಿಕೋಬೇಕು, ಮತ್ತೆ ಇನ್ನರ್ ಮೋಸ್ಟ್ ಲೇಯರ್. ನಾ ಸ್ಟೂಡೆಂಟ್ಸ್, ಇಲ್ಲೂ ನಿಮ್ದು ಪೋಲನ್ ಗ್ರೇನ್, ಇದು ಪೋಲನ್ ಗ್ರೇನ್. ನಾ ಸ್ಟೂಡೆಂಟ್ಸ್, ಈ ಪೋಲನ್ ಗ್ರೇನ್ ಗೆ ಎಷ್ಟು ಲೇಯರ್ ಇರುತ್ತೆ ಸ್ಟೂಡೆಂಟ್ಸ್? ಹೌ ಮೆನಿ ಲೇಯರ್ಸ್ ಆರ್ ದೇರ್ ಇನ್ ಪೋಲನ್ ಗ್ರೇನ್? ಒಂದು ಪೋಲನ್ ಗ್ರೇನ್ ಗೆ ಎಷ್ಟು ಲೇಯರ್ ಇರುತ್ತೆ? ಬೇಗ ಹೇಳಿ. ಒಂದು ಪೋಲನ್ ಗ್ರೇನ್ ಗೆ ಇನ್ ಟೋಟಲ್ 2 ಲೇಯರ್ ಇರುತ್ತೆ. 2 ಲೇಯರ್ ಸ್ಟೂಡೆಂಟ್ಸ್, 2 ಇರುತ್ತೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ
outermost layer is called as what? Outermost layer is called as exine. Exine. The inner layer is called as what? Intine. 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 Now, students, one question eniga. Question ಏನಂತಂದ್ರೆ students, ಇದು exine is made up of what? What is exine made up of? The exine is made up of a chemical which is very highly resistant to any type of microbial action. Acid ಆಗಿರಬಹುದು, base ಆಗಿರಬಹುದು ಕೂಡ highly resistant. That chemical is called as what, students? The chemical is called as sporopollenin. Sporopollenin is made up of, present in your exine. Students, what about intine? What is intine made up of? Intine is made up of what, students? It is made up of cellulose and pectin. ಇದೆಲ್ಲ ಕೂಡ one mark question ಇದೆಲ್ಲ. One mark question ಇದೆಲ್ಲ. Sir, now students, so intine is made up of what? Cellulose and pectin. Now students, ಈ entire exine ಅಲ್ಲಿ ಒಂದು region ಇರುತ್ತೆ. Let's say ಈ region ಅಲ್ಲಿ ಇಲ್ಲಿ ನಿಮ್ದು exine ಇಲ್ವೇ ಇಲ್ಲ ಇಲ್ಲಿ. Exine is absent. In some regions, exine is absent. What do you call that, students? What do you call that? That region where exine is absent, that is called as what, students? Germ pore. That is called as germ pore ಇಲ್ಲಿ. ಇದೇ germ pore ಇಂದ pollen tube ಆಚೆ ಬರುತ್ತೆ. Pollen tube ಆಚೆ ಬರುತ್ತೆ ಅಲ್ಲಿಂದ. Done, students. Now, next question on the board. Male gametophyte in angiosperm is represented by male gametophyte ಯಾವುದು? In the case of plants, male gametophyte ಯಾವುದು, students? Male gametophyte ಯಾವುದು? ಬೇಗ ಹೇಳಿ. Anthera, Androeciuma, Microsporangium, Polyangrina. ಈ 4 ಆಪ್ಷನ್ ಅಲ್ಲಿ ಮೇಲ್ ಗೆಮೆಟೋಫೈಟ್ ಯಾವುದು ಅಂತ ಬೇಗ ಸ್ಟೂಡೆಂಟ್ಸ್. ಆನ್ಸರ್ ಆಕ್ಚುಲಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇತ್ತು. ಆನ್ಸರ್ ರೀಸಾಲ್ವ್ ಎಕ್ಸಾಮ್ ಒಂದು ಕ್ವಶನ್ ಮಾಡ್ಸದ ಸ್ಟೂಡೆಂಟ್ಸ್. ಶೈಕ್ ಅಕ್ರಮ್ ಮಾಡ್ಸದ, ಏನ್ ಚಿಂತೆ ಮಾಡಬೇಡಿ. ಫಿಕ್ಸ್ ಕ್ವಶನ್ ಮಾಡಿಸ್ಬೇಕಾದ್ರೆ ಪ್ರೀವಿಯಸ್ ಎಕ್ಸಾಮ್ ಒಂದು ಕೂಡ ಮಾಡ್ಸದ ಅಲ್ಲೇ ಜೊತೆಗೆ. ಸರಿನಾ? ಡೋಂಟ್ ವರಿ, ವೆರಿ ಈಸಿ ಆಗಿರುತ್ತೆ ಸ್ಟೂಡೆಂಟ್ಸ್. ಅದು ಆನ್ಸರ್ ಏನು ಬೇಗ ಹೇಳಿ ಸ್ಟೂಡೆಂಟ್ಸ್. Which is the male gametophyte? ಬೇಗ ಹೇಳಿ ಸ್ಟೂಡೆಂಟ್ಸ್, ಆನ್ಸರ್ ಯಾವುದು? ಮೇಲ್ ಗೆಮೆಟೋಫೈಟ್. ಇದ್ರದ್ದು ಆನ್ಸರು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇತ್ತು. ಇದರ ಆನ್ಸರ್ ಸ್ಟೂಡೆಂಟ್ಸ್ ಬೇಗ. ವಾಟ್ ಇಸ್ ದ ಆನ್ಸರ್? ಮೇಲ್ ಗೆಮೆಟೋಫೈಟ್ ಯಾವುದು ಇಲ್ಲಿ? ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್, ಪೋಲನ್ ಗ್ರೀನ್ ಇಸ್ ದ ಮೇಲ್ ಗೆಮೆಟೋಫೈಟ್. ಪೋಲನ್ ಗ್ರೀನ್ ಅಲ್ಲಿ ನಾನು ಸ್ಟೂಡೆಂಟ್ಸ್ ಇನ್ನೊಂದು ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಫೀಮೇಲ್ ಗೆಮೆಟೋಫೈಟ್? ಯಾರು ಹೇಳ್ತೀರಾ ಬೇಗ ಹೇಳಿ. What is the female gametophyte known as? Female gametophyte known as. ಬೇಗ ಹೇಳಿ ಸ್ಟೂಡೆಂಟ್ಸ್. ಮೇಲ್ ಗೆಮೆಟೋಫೈಟ್ ಪೋಲಂಗ್ರಿನ್ ಆಯ್ತು. ವಾಟ್ ಇಸ್ ಅ ಫೀಮೇಲ್ ಗೆಮೆಟೋಫೈಟ್? ಅದು ತುಂಬಾ ಇಂಪಾರ್ಟೆಂಟ್. ದಟ್ ಇಸ್ ಗೋನ್ ಟು ಬಿ ಎಂಬ್ರಿಯೋ ಸ್ಯಾಕ್. ಓವ್ಯೂಲ್ ಅಲ್ಲ, ಓವ್ಯೂಲ್ ಇಸ್ ಮೆಗಾಸ್ಪೊರಾಂಜಿಯಂ. ಸೊ ಫೀಮೇಲ್ ಗೆಮೆಟೋಫೈಟ್ ಇಸ್ ಎಂಬ್ರಿಯೋ ಸ್ಯಾಕ್. ನೆನಪಿರ್ಲಿ, ಅದು ಕೂಡ ಒಂದು ಕ್ವಶನ್ ಬರ್ಬೋದು ನಿಮ್ಗೆ. ಸರಿನಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಇನ್ ಆಂಜಿಯೋಸ್ಪರ್ಮ್ಸ್ ಎಂಬ್ರಿಯೋ ಸ್ಯಾಕ್? ಇದು ನಿಮ್ದು ಫೀಮೇಲ್ ಗೆಮೆಟೋಫೈಟ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಫಿಲಿಫಾರ್ಮ್ ಅಪಾರಟಸ್ ಫಂಕ್ಷನ್ ಏನು? ಆ ಫಿಲಿಫಾರ್ಮ್ ಅಪಾರಟಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಿನರ್ಜಿಟ್ಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಇಲ್ಲಿ? ಬೇಗ ಹೇಳಿ. ನೋಡಿ ಸ್ಟೂಡೆಂಟ್ಸ್, ಇದೆಯಾ ಇದು? ಕಾಣಿಸ್ತಿದೆಯಾ ಇದು ಫಿಲಿಫಾರ್ಮ್ ಅಪಾರಟಸ್. ಇದು ಫಿಲಿಫಾರ್ಮ್ ಅಪಾರಟಸ್ ಏನಾಗತ್ತಂದ್ರೆ ಡ್ಯೂರಿಂಗ್ ಪೋಲನ್ ಟ್ಯೂಬ್, ಆ ಪೋಲನ್ ಟ್ಯೂಬ್ ಬೆಳಿಬೇಕಾದ್ರೆ it will help the filiform apparatus will guide the pollen tube, entry of pollen tube guide ಮಾಡುತ್ತೆ. ನೋಡಿ ಇಲ್ಲಿ pollen tube ಒಳಗಡೆ ಬರ್ತಿದೆ, pollen tube ಒಳಗಡೆ ಬರ್ತಿದೆ. So the main function of the filiform apparatus to guide the pollen tube into the synergids ಒಳಗಡೆ ಗೈಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ಸ್ ಕ್ಲಿಯರ್ ಅಲ್ಲ ಸ್ಟೂಡೆಂಟ್ಸ್? ಕ್ಲಿಯರ್ ಆಯ್ತು ಸ್ಟೂಡೆಂಟ್ಸ್? if these two questions are clear to all of you, quickly put some fire emoji in the chat to let me know. Yes sir, ತುಂಬಾ ಈಸಿ ಆಗಿದೆ ಕ್ವಶನ್ಸ್. ಒಂದೊಂದಾಗಿ ಎಲ್ಲ ಮಾಡೋದ ಮುಂದೆ. ಸರಿನಾ? ಈಸಿ ಸ್ಟೂಡೆಂಟ್ಸ್, ಈಸಿ. Now next question on the board, let's go. What is parthenocarpy? What is apomixis? Simple, direct, straight forward question ಇದು. What is parthenocarpy and what is apomixis students? ಬೇಗ ಸ್ಟೂಡೆಂಟ್ಸ್. ಸರ್ if we write exam 2 ನಂಗೆ ಗೊತ್ತಿಲ್ಲ, ವಿಭಾ ಚೆಕ್ ಮಾಡ್ಬೇಕಂತ ಒಂದ್ಸತಿ ಚೆಕ್ ಮಾಡಿ ಹೇಳ್ತೀನಿ. ಸರಿನಾ ಸ್ಟೂಡೆಂಟ್ಸ್? ಚೆಕ್ ಮಾಡಿ ಹೇಳ್ತೀನಿ ಒಂದ್ಸತಿ. ಬಹುಶಃ ಬರ್ದಿರಲ್ಲ. ಸರಿನಾ? ಎ ಫಾರ್ ಬಸವರಾಜ್ ಸರ್ ಹೆಂಗೆ ಸ್ಟೂಡೆಂಟ್ಸ್? ಇಲ್ಲಿ ಎ ಫಾರ್ ಬಸವರಾಜ್ ಸರ್ ಹೆಂಗ್ ಬರುತ್ತೆ ಪ್ರೀತಿ? ವಾಟ್ ಇಸ್ ಪಾರ್ಥೆನೋಕಾರ್ಪಿ? ದಟ್ ಇಸ್ ಫಾರ್ಮೇಶನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ವಾಟ್ ಇಸ್ ಅಪೋಮಿಕ್ಸಿಸ್? ಫಾರ್ಮೇಶನ್ ಆಫ್ ಸೀಡ್. ಇದು ಸೀಡ್ಗೆ, ಇದು ಫ್ರೂಟ್ಗೆ. ಇಲ್ಲೇನಾಗುತ್ತೆ? ಇಲ್ಲಿ ಪಾಲಿನೇಷನ್ ಆಗಲ್ಲ, ಇದು ಫರ್ಟಿಲೈಸೇಷನ್ ಆಗಬೇಕಿತ್ತು. ಸೊ ಆಪ್ಷನ್ ನಂಬರ್ ಬಿ ರಾಂಗ್ ಇಲ್ಲಿ. ಯಾಕೆ?
ಪಾಲಿನೇಷನ್ ಅಲ್ಲ. ಪಾರ್ಥೆನೋಕಾರ್ಪಿ is actually fertilization, right? Formation of fruit without fertilization. ಇಲ್ಲಿ ಪಾಲಿನೇಷನ್ ಆಗಲ್ಲ, ಇಲ್ಲಿ ಫ್ರೂಟ್ ಫಾರ್ಮೇಶನ್ ಆಗುತ್ತೆ. ಇದು ಫ್ರೂಟ್ ಫಾರ್ಮೇಶನ್ ಆಗಬೇಕಾದ್ರೆ ಇಲ್ಲಿ ಯಾವತ್ತು ಕೂಡ ಸೀಡ್ಲೆಸ್ ಫ್ರೂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಬನಾನಾ ನೋಡಿ, ತಿಂದಿರುತ್ತೆ ಬನಾನಾ ಸೀಡ್ ಇರುತ್ತಾ? ಸೀಡ್ ಇರಲ್ಲ. ಸರಿನಾ? ಸೀಡ್ಲೆಸ್ ಫ್ರೂಟ್ಸ್ ಬರುತ್ತೆ ಪಾರ್ಥೆನೋಕಾರ್ಪಿಯಿಂದ. ನೆನಪಿರಲಿ ಸ್ಟೂಡೆಂಟ್, ನೆನಪಿರಲಿ. ನಾವು ಇದು ಗೊತ್ತು ನಿಮಗೆ, ಫಾರ್ಮೇಶನ್ ಆಫ್ ಸೀಡ್ಸ್ ಆರ್ ಫರ್ಟಿಲೈಸೇಷನ್ ಗೊತ್ತು. ಸೊ ಪಾಲಿನೇಷನ್ ಅಲ್ಲ ಯಾವತ್ತು ಕೂಡ, it is formation of fruit without fertilization. That is parthenocarpy. Next two questions on the board, students. Bega students, next two questions on the board. Students, ತಪ್ಪು ಮಾಡಿದ್ರೆ ಓಕೆ, ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಯಾರು ಬೈಲ ನಿಮ್ಗೆ. ತಪ್ಪು ಮಾಡಿದ್ರೆ ನಡೆಯುತ್ತೆ. ಎಕ್ಸಾಮ್ ಅಲ್ಲಿ ತಪ್ಪನ ಮಾಡಬೇಡಿ ಅಷ್ಟೇ. ಸರಿನಾ? ಎಕ್ಸಾಮ್ ಅಲ್ಲಿ ತಪ್ಪು ಮಾಡಬೇಡಿ ಅಷ್ಟೇ. ಈಗ ತಪ್ಪು ಮಾಡಿದ್ರೆ ನಡೆಯುತ್ತೆ, ಏನಾಗ್ಬಿಡಲ್ಲ ತಪ್ಪು ಮಾಡಿದ್ರೆ ಈಗ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ವಾಟ್ ಇಸ್ ಕ್ಲೀಸ್ಟೋಗ್ಯಾಮಿ? ಏನಪ್ಪ ಸ್ಟೂಡೆಂಟ್ಸ್, ವಾಟ್ ಇಸ್ ಕ್ಲೀಸ್ಟೋಗ್ಯಾಮಿ? Self-pollination in closed flowers, cross-pollination by wind, pollination by insects, pollination by water. What is cleistogamy, students? What is cleistogamy? Big idea, students. First of all, NPL students, cleistogamous flowers. Cleistogamous flowers are the flowers which do not open. ಈ flowers open ಆಗಲ್ಲ. ಈ flowers ಅಂಡರ್ಗ್ರೌಂಡ್ ಇರುತ್ತೆ. ಯಾವಾಗ ಕೂಡ ಏನಿರುತ್ತೆ? ಅಂಡರ್ಗ್ರೌಂಡ್ ಇರುತ್ತೆ ನೆನಪಿರಲಿ. ಆಮೇಲೆ ಈ ತರ ಫ್ಲವರ್ಸ್ ಅಲ್ಲಿ ಯಾವತ್ತು ಕೂಡ ಏನಾಗುತ್ತೆ? ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗುತ್ತೆ. There is something called as repeated self-pollination ಆಗುತ್ತೆ ಇಲ್ಲಿ. Okay, there is always assured set of seeds. ಯಾವಾಗ ಕೂಡ ಇಲ್ಲಿ ಸೀಡ್ಸ್ ಬಂದೇ ಬರುತ್ತೆ. ಸರಿನಾ? ಸೊ ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್ ಹಿಯರ್. ಇದು ನೋಡಿ, a typical female gametophyte. ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಏನು? ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸ್ಯಾಕ್. ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಿರುತ್ತೆ? ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ, ಎಷ್ಟು ನ್ಯೂಕ್ಲಿಯಾ ಇರುತ್ತೆ? ಬೇಗ ಹೇಳಿ. ಒಂದು ಎಂಬ್ರಿಯೋ ಸ್ಯಾಕ್ ಒಳಗಡೆ ಬೇಗ. What is typical of a embryo sac? ಬೇಗ. ಎಷ್ಟು ಸೆಲ್ಸ್ ಇರುತ್ತೆ, ಎಷ್ಟು ನ್ಯೂಕ್ಲಿಯಾ ಇರುತ್ತೆ? 7 celled 8 nucleata. 7 celled 8 nucleata. ಕರೆಕ್ಟ್. 7 celled ಮತ್ತೆ 8 nucleata. ನೋಡಿ ಇಲ್ಲಿ ಎಷ್ಟು ಸೆಲ್ಸ್ ಕೌಂಟ್ ಮಾಡಿ. 1 2 3 4 5 6 7 ಸೆಲ್ಸ್. ಎಷ್ಟು ನ್ಯೂಕ್ಲಿಯೈ? 1 2 3 4 5 6 7 8. ಇಲ್ಲಿ ಪೋಲಾರ್ ನ್ಯೂಕ್ಲಿಯಾ ಎರಡಿದೆ. ಈ ಎರಡು ಸೇರ್ಬಿಟ್ಟು ಒಂದು ಸೆಲ್ ಆಗುತ್ತೆ. ಅವತ್ತು ಕೂಡ ಎರಡು ಸೇರ್ಬಿಟ್ಟು ಒಂದು ಸೆಲ್ ಆಗುತ್ತೆ. ಅದಕ್ಕೆ 7 celled 8 nucleated. 7 celled 8 nucleated ಆಗುತ್ತೆ ಅವಾಗ. Next two questions on the board. ಬೇಗ. The following number of testicular lobules are present in each testis. ಒಂದು ಟೆಸ್ಟಿಸ್ ಒಳಗಡೆ ಎಷ್ಟು testicular lobules ಇರುತ್ತೆ? 15 115 5 215 5 415 ಬೇಗ. ಒಂದು ಟೆಸ್ಟಿಸ್ ಒಳಗಡೆ how many testicular lobules are present? ಸ್ಟೂಡೆಂಟ್ಸ್ ನೀವು ಹೇಳ್ತೀರಾ ಸರ್, ಒಂದು ಟೆಸ್ಟಿಸ್ ಒಳಗಡೆ ಆದ್ರೆ 250 ಇರುತ್ತೆ, ಎರಡು ಟೆಸ್ಟಿಸ್ ಆದ್ರೆ 500 ಇರುತ್ತೆ. The secretion of the gland which help in lubrication of the penis during coitus or sex time ali, lubrication of penis, which of the following gland helps in? Bega. Which is the gland? Bega students. That is going to be bulbourethral gland. Bulbourethral gland, also called as Cowper gland. Also called as what? Cowper gland, students. Also called as Cowper gland. Also called as what, students? Cowper gland ಅಂತ ಕೂಡ ಕರೀತೀವಿ ಇದನ್ನ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಸ್ಟೂಡೆಂಟ್ಸ್ ಅರ್ಥ ಎಲ್ಲರಿಗೂ ಬೇಗ ಹೇಳಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್. ನೆಕ್ಸ್ಟ್ ಕ್ವೆಶ್ಚನ್ಸ್ ಸ್ಟೂಡೆಂಟ್ಸ್, ಇಲ್ಲೂ ಕೂಡ ನಿಮ್ ಕ್ವೆಶ್ಚನ್ ಕೇಳಬಹುದು. ದಟ್ ಇಸ್ ಇನ್ಸೈಡ್ ಒನ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಎರಡು ತರ ಸೆಲ್ ಇರುತ್ತೆ. ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಎರಡು ತರ ಸೆಲ್ ಇರುತ್ತೆ. ಫಸ್ಟ್ ಒನ್ ಇಸ್ ಕಾಲ್ಡ್ as Sertoli cell. Main function is nutrition. Second cell is called as male germ cell, also called as spermatogonia. ಅದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಎರಡು ಸೆಲ್ಲು ಕೂಡ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಇರುತ್ತೆ. ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳ್ತೀರಾ, ಒಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ, ಒಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ ಹೌ ಮೆನಿ ಸೆಮಿನಿಫರಸ್ ಟ್ಯೂಬ್ಯೂಲ್ ಆರ್ ಪ್ರೆಸೆಂಟ್? ಹೌ ಮೆನಿ ಸೆಮಿನಿಫರಸ್ ಟ್ಯೂಬ್ಯೂಲ್ ಆರ್ ಪ್ರೆಸೆಂಟ್ ಇನ್ಸೈಡ್ ಒನ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್? 250 and 250. ಆ ಎಲ್ಲಾ 250 ಬೇಡ ನಮ್ಗೆ, ಒಂದ್ರ ಒಳಗಡೆ ಎಷ್ಟು ಸೆಮಿನಿಫರಸ್ ಟ್ಯೂಬ್ಯೂಲ್ ಇರುತ್ತೆ? ಸ್ಟೂಡೆಂಟ್ಸ್ ಯು ವಿಲ್ ಟೆಲ್ ಮೀ. 1 2 3 ಇರುತ್ತೆ. 1 2 3 ಸೆಮಿನಿಫರಸ್ ಟ್ಯೂಬ್ಯೂಲ್ ಇರುತ್ತೆ. 1 2 3 ಸೆಮಿನಿಫರಸ್ ಟ್ಯೂಬ್ಯೂಲ್ ಇರುತ್ತೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಮ ಹತ್ರ ಒಂದು ಲೇಡಿಕ್ ಸೆಲ್ ಕೂಡ ಇರುತ್ತೆ. ಇಲ್ಲಿ ಏನಿರುತ್ತೆ? ಇಲ್ಲಿ ಲೇಡಿಕ್ ಸೆಲ್ ಕೂಡ ಇರುತ್ತೆ. ಇಲ್ಲಿ ಲೇಡಿಕ್ ಸೆಲ್ ಮೇನ್ ಫಂಕ್ಷನ್ ಏನಪ್ಪಾ? ಇದು ಮೇನ್ ಫಂಕ್ಷನ್ ಆಫ್ ಲೇಡಿಕ್ ಸೆಲ್ ಇಸ್ ಟು ಪ್ರೊಡ್ಯೂಸ್ ಆಂಡ್ರೋಜನ್. ಸೊ ಈ ಪಾಯಿಂಟ್ ನೆನಪಿರಲಿ, ಈ ಪಾಯಿಂಟ್ ನೆನಪಿರಲಿ, ಮತ್ತೆ ಈ ಪಾಯಿಂಟ್ ಕೂಡ ನೆನಪಿರಲಿ. ಸರ್ಟನ್ಲಿ ಸೆಲ್ ಇಸ್ ಪ್ರೆಸೆಂಟ್ ಇನ್ಸೈಡ್. ಸರಿನಾ ಸ್ಟೂಡೆಂಟ್ಸ್? 1 2 3 ಎಕ್ಸಾಕ್ಟ್ಲಿ. ನೋ ನೆಕ್ಸ್ಟ್ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್. ಬೇಗ ಆನ್ಸರ್ ಬರಬೇಕು. ನೆಕ್ಸ್ಟ್ ಟು ಕ್ವೆಶ್ಚನ್ಸ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್.
ಸ್ಟೂಡೆಂಟ್ಸ್ ಐ ಹ್ಯಾವ್ ಆಲ್ಮೋಸ್ಟ್ 70 to 80 ಕ್ವಶನ್ ನನ್ನ ಹತ್ರನೇ ಇದೆ. 50 ಮಾತ್ರ ಜಾಸ್ತಿನೇ ನನ್ನ ಹತ್ರ, 50 ಮಾತ್ರ ಅಲ್ಲ, ಒಂದು 70 ಕ್ವಶನ್ಸ್ ನನ್ನ ಹತ್ರನೇ ಇದೆ. ಗೋಪಿಕಾ ಮ್ಯಾಮ್ ಹತ್ರ ಒಂದು 50 ಮಾಡಿರ್ತಾರೆ, ನನ್ನ ಹತ್ರ ಒಂದು 70 ಕ್ವಶನ್ಸ್. ಮಜಾ ಮಾಡ್ಕೊಳ್ಳಿ, ಫುಲ್ ಮಜಾ ಮಾಡಿ. ನರಿಶ್ಮೆಂಟ್ ಸೆಲ್ಸ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್ ಯಾವುದು? ನರಿಶ್ಮೆಂಟ್ ಯಾವ್ದು ಕೊಡುತ್ತೆ ಸ್ಟೂಡೆಂಟ್ಸ್? ನರಿಶ್ಮೆಂಟ್ ಯಾವ್ದು ಕೊಡುತ್ತೆ ಇಲ್ಲಿ? ಯಾವ ಸೆಲ್ಲು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ನರಿಶ್ಮೆಂಟ್ ಕೊಡುತ್ತೆ? ಈಗ ತಾನೇ ಹೇಳಿದ್ನಲ್ಲ ಸ್ಟೂಡೆಂಟ್ಸ್, ಈಗ ತಾನೇ ಹೇಳಿದ ನಾನು. ನೋಡಿ, ಲೇಡಿಗ್ ಸೆಲ್ ಏನ್ ಮಾಡುತ್ತೆ? ಆಂಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಕ್ವಶನ್ ಏನ್ ಕೇಳಿರೋದು ನಿಮ್ಗೆ ನರ್ಸಿಂಗ್ ಸೆಲ್ಲು ಯಾವ್ದಪ್ಪ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಯಾವ ಸೆಲ್ಲು ನ್ಯೂಟ್ರಿಷನ್ ಹೆಲ್ಪ್ ಮಾಡುತ್ತೆ? ಯಾವುದು? ಸರ್ಟೋಲಿ ಸೆಲ್ಲು. ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ಕಾರ್ಪಸ್ ಲುಟಿಯಂ ಇಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಸ್ಟೂಡೆಂಟ್ಸ್? ಒಂದು ಕಾರ್ಪಸ್ ಲುಟಿಯಂ ಇಂದ ಯಾವತ್ತು ಕೂಡ ಪ್ರೊಜೆಸ್ಟರಾನ್ ರಿಲೀಸ್ ಆಗುತ್ತೆ. ನೆನಪಿರಲಿ, ಪ್ರೊಜೆಸ್ಟರಾನ್ ರಿಲೀಸ್ ಆಗುತ್ತೆ. ಅಂಡ್ ದಿಸ್ ಪ್ರೊಜೆಸ್ಟರಾನ್ ವಿಲ್ ಹೆಲ್ಪ್ ಇನ್ ವಾಟ್? ದಿಸ್ ಪ್ರೊಜೆಸ್ಟರಾನ್ ವಿಲ್ ಹೆಲ್ಪ್ ಇನ್ ಮೇಂಟೈನ್ ದ ಎಂಡೋಮೆಟ್ರಿಯಂನ ಸ್ಟೂಡೆಂಟ್ಸ್ ಬರ್ಕೊಳ್ಳಿ ನೀವೇ ಮುಂದೆ, ಯಾಕೋ ಬೋರ್ಡ್ ಬೈತಾ ಇಲ್ಲ. ಸೊ ಎಂಡೋಮೆಟ್ರಿಯಂನ ಮೇಂಟೈನ್ ಮಾಡುತ್ತೆ ಯಾವುದು? ಪ್ರೊಜೆಸ್ಟರಾನ್. ಸರಿನಾ? ಕ್ಲಿಯರ್ ಸ್ಟೂಡೆಂಟ್ಸ್ ಆಲ್ ಆಫ್ ಯು? ಇಲ್ಲಿ ಯಾರು ಆಪ್ಷನ್ ನಂಬರ್ ಸಿ ಹೇಳಿದ್ರೆ ತಪ್ಪದು. ಆಪ್ಷನ್ ನಂಬರ್ ಸಿ ತಪ್ಪಲ್ಲಿ. ಸರಿನಾ? ಆಪ್ಷನ್ ನಂಬರ್ ಸಿ ರೈಟ್ ಅಲ್ಲ, ಅಲ್ಲಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಬಿಕಾಸ್ ಇಲ್ಲಿ ನ್ಯೂಟ್ರಿಷನ್ ತಗೊಂಡಿದ್ದಾರೆ. ನ್ಯೂಟ್ರಿಷನ್ ಇಸ್ ಸರ್ಟೋಲಿ ಸೆಲ್, ಆಲ್ಸೋ ಕಾಲ್ಡ್ ಆಸ್ ನರ್ಸ್ ಸೆಲ್. ನೆನಪಿರುತ್ತಾ ಇದಷ್ಟು? ಬೇಗ ಹೇಳಿ ಸ್ಟೂಡೆಂಟ್ಸ್, ನೆನಪಿರುತ್ತಾ? ಬೇಗ ಹೇಳಿ. ಯಾರು ತಪ್ಪಿಳಿದ್ರು ಅವ್ರಿಗೆ, ತಪ್ಪಿಳಿರೋರು ಹೇಳ್ತಾರೆ, ನಾನು ತಪ್ಪಿಳಿರೋರು ಹೇಳ್ತಾ ಇರೋದು. ತಪ್ಪಿಳಿರೋರು ನೆನಪಿರುತ್ತಾ? ಇರಬೇಕು, ಏನು ಆಪ್ಷನ್ ಇಲ್ಲ ನಿಮ್ಮ ಹತ್ರ, ನೆನಪಿರ್ಲೇಬೇಕು. ಸರಿನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕ್ವೆಶನ್ಸ್ ನೋಡಿ, 3 ಕ್ವೆಶನ್ ಇದೆ, ಬೇಗ ಆನ್ಸರ್ ಬರ್ಬೇಕು. ಈಗ 3 ಕ್ವೆಶನ್ ಇದೆ ಇಲ್ಲಿ. ಸರಿನಾ? ದ ಫಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಅಟ್ ಪ್ಯೂಬರ್ಟಿ ಇಸ್ ಕಾಲ್ಡ್ ಆಸ್ in 28 days human menstrual cycle ovulation ಯಾವಾಗ ಆಗುತ್ತೆ? The hormone testosterone is secreted by ಯಾವ ಸೆಲ್ಲು ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡುತ್ತೆ? ನನಗೀಗ ಆನ್ಸರ್ 3 ಒಟ್ಟಿಗೆ ಆನ್ಸರ್ ಬೇಕು. ಈ 3 ಕ್ವೆಶನ್ಗೂ ಆನ್ಸರ್ ಒಟ್ಟಿಗೆ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ. ಬೇಗ ಈ 3ಗೂ ಕೂಡ ಆನ್ಸರ್ ಒಟ್ಟಿಗೆ ಬೇಕು ನಂಗೆ. ಇಲ್ಲಿ ಒಟ್ಟಿಗೆ ಆನ್ಸರ್ ಬರ್ಬೇಕು ನಂಗೀಗ. ಬೇಗ ಹೇಳಿ. ದ ಫಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ಕಾಲ್ಡ್ as what? ಮೆನಾರ್ಕೆ. ಎ ಆಯ್ತು ಇಲ್ಲಿ. ದ ovulation happens on the 14th day. ಇಲ್ಲಿ ಸಿ ಆಯ್ತು ಇಲ್ಲಿ. ನೆಕ್ಸ್ಟ್, the hormone testosterone is produced by testosterone is a type of androgen. Testosterone students is a type of androgen. It is a type of androgen. ಸರಿನಾ? ಬೇಗ ಹೇಳಿ. ಇಲ್ಲಿ ಏನ್ ಬರುತ್ತೆ? ಇಲ್ಲಿ ಲೇಡಿಕ್ ಸೆಲ್ಸ್ ಬರುತ್ತೆ. ಏನ್ ಬರುತ್ತೆ? ಲೇಡಿಕ್ ಸೆಲ್ಸ್ ಬರುತ್ತೆ. ಸೊ ಆನ್ಸರ್ ಇಸ್ ACC. ಸಿಮೆಂಟು. ಸರಿನಾ? ACC, the answer is ACC. ಸರಿನಾ? Next question. Next. Now, the embryo with 8 to 16 blastomeres. ಒಂದು ಎಂಬ್ರಿಯೋ ಒಳಗಡೆ 8 ಇಂದ 8 to 16 blastomeres is called as 16 ಇರುತ್ತೆ. ಬ್ಲಾಸ್ಟೋಮಿಯರ್ಸ್ ಇರುತ್ತೆ. 8 ಇಂದ 16 ಬ್ಲಾಸ್ಟೋಮಿಯರ್ಸ್ ಇರುತ್ತೆ. ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಬೇಗ ಹೇಳಿ. ಬೇಗ ಆನ್ಸರ್ ಬರ್ಬೇಕು ಸ್ಟೂಡೆಂಟ್ಸ್. ಸರ್ ಅಂತೆ ಬೇಗ. The embryo with 8 to 16 blastomeres is called as morula students. Morula. Very good. The outer layer of a blastocyst is called as, one the blastocyst, the outer layer is called as what? Blastomere, blastocole, trophoblast, right? Acantron. ಏನಪ್ಪಾ? outer layer of a blastocyst is called as. ಸ್ಟೂಡೆಂಟ್ಸ್, ನಿಮ್ಗೆ ನೆನಪಿಲ್ಲ ಅಂದ್ರೆ ಒಂದು ರಿಮೈಂಡರ್ ಕೊಡ್ತೀನಿ, ಬೇಗ ನೋಡಿ. ರಿಮೈಂಡರ್ ಏನಪ್ಪ? ರಿಮೈಂಡರ್ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ. ರಿಮೈಂಡರ್ ಒಂದು, ಇದು ನಿಮ್ದು ಇಲ್ಲಿ ಸ್ಟೂಡೆಂಟ್ಸ್ ಒಂದು ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಸೈಟ್ ಆಫ್ ಫರ್ಟಿಲೈಸೇಷನ್ ಕಾಲ್ಡ್ ಆಸ್? ಒಂದು ಸ್ಪರ್ಮ್ ಮತ್ತೆ ಎಗ್ ಎಲ್ಲಿ ಮೀಟ್ ಆಗುತ್ತೆ, ವಾಟ್ ಇಸ್ ದ ಲೊಕೇಶನ್? ಆನ್ಸರ್ ಏನು? ಆಂಪ್ಯುಲಾ. ಆನ್ಸರ್ ಇಸ್ ಆಂಪ್ಯುಲಾ. ಇದು ಓವಿಡಕ್ಟ್ ಆಂಪ್ಯುಲಾ ರೀಜನ್ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಮುಂಚೆ ಟೆಕ್ಸ್ಟ್ ಬುಕ್ ಅಲ್ಲಿ ಆಂಪ್ಯುಲರ್ ಇಸ್ತಮೋ ಜಂಕ್ಷನ್ ನಿಂತು, ಬಟ್ ನೆನಪಿರ್ಲಿ ಈಗ ಆಂಪ್ಯುಲಾ ಅಂತ ಬರೀರಿ ಸಾಕಾ? ಆಂಪ್ಯುಲಾ ಅಂತ. ನಾವೀಗ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಯ್ತು. ಈಗ ಏನಾಗುತ್ತೆ ಅಂದ್ರೆ ಈ ಝೈಗೋಟ್ ಡಿವೈಡ್ ಆಗುತ್ತೆ. ಈಗ ನೋಡಿ ಈ ತರ
ಈ ತರ ಡಿವೈಡ್ ಆಗುತ್ತೆ. 1 ಸೆಲ್, 2 ಸೆಲ್, 4 ಸೆಲ್, ಈ ತರ ಡಿವೈಡ್ ಆಗಿ ಈ ತರ ಒಂದು ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಒಂದೊಂದ್ ಸೆಲ್ ಅಂತ ಕರಿತೀವಿ. ಇಲ್ಲಿ ಒಂದೊಂದ್ ಸೆಲ್ ನಾವು ಬ್ಲಾಸ್ಟೋಮಿಯರ್ ಅಂತ ಕರಿತೀವಿ. ಒಂದೊಂದ್ ಸೆಲ್ ಕೂಡ ಬ್ಲಾಸ್ಟೋಮಿಯರ್. ಸೊ ಈ ತರ ಡಿವೈಡ್ ಆಗ್ತಾ ಇರುತ್ತೆ. ಈ ತರ ಡಿವೈಡ್ ಆಗಿ ಇಲ್ಲಿ ಮೊರಲಾ ಏನು 8 to 16 is called as ಮೊರಲಾ ಅಂಡ್ ಫೈನಲಿ ಬ್ಲಾಸ್ಟೋಸಿಸ್ಟ್ ಆಗಿ ಬರುತ್ತೆ. ಬ್ಲಾಸ್ಟೋಸಿಸ್ಟ್ ಬರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇದು ಬ್ಲಾಸ್ಟೋಸಿಸ್ಟ್. ಒಂದು ಬ್ಲಾಸ್ಟೋಸಿಸ್ಟ್ ಅಲ್ಲಿ 2 ಲೇಯರ್ ಇದೆ. ಆಚೆ ಲೇಯರ್ ಇಸ್ ಕಾಲ್ಡ್, ಔಟರ್ ಲೇಯರ್ ಇಸ್ ಕಾಲ್ಡ್ ಟ್ರೋಫೋಬ್ಲಾಸ್ಟ್. ಅದು ಮುಂದೆ ಹೋಗಿ ಪ್ಲಾಸೆಂಟಾ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಒಳಗಡೆ ಬರೋ ಎಲ್ಲ ಬ್ಲಾಸ್ಟೋಮಿಯರ್ಸ್ ಒಂದು ಕಾರ್ನರ್ ಇರುತ್ತೆ. ದಿಸ್ ಕಾರ್ನರ್ ಪಾರ್ಟ್ ಇಸ್ ಕಾಲ್ಡ್ as what? ಇನ್ನರ್ ಸೆಲ್ ಮಾಸ್. ಇದು ಮುಂದೆ ಹೋಗ್ಬಿಟ್ಟು ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಬ್ಲಾಸ್ಟೋಸಿಸ್ಟ್. ಅಲ್ಲಿ 2 ಲೇಯರ್ ಇದೆ. ಟ್ರೋಫೋಬ್ಲಾಸ್ಟ್ ಆಚೆ, ಒಳಗಡೆ ಇನ್ನರ್ ಸೆಲ್ ಮಾಸ್. ಕ್ಲಿಯರ್ ಅಲ್ಲ ಎಲ್ಲರೂ? ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಕ್ಲಿಯರ್ ಎಲ್ಲರಿಗೂ? ಬೇಗ ಹೇಳಿ. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಎಲ್ಲರಿಗೂ ಸ್ಟೂಡೆಂಟ್ಸ್? ಕ್ಲಿಯರ್ ಎಲ್ಲರಿಗೂ? ಒಂದು ಸೆಲ್ಲು ಡಿವೈಡ್ ಆಗಿ 1 ಸೆಲ್ ಟು 2 ಸೆಲ್, 2 ಸೆಲ್ ಟು 4 ಸೆಲ್, 4 ಸೆಲ್ ಟು 8, 16 ಆತರ ಡಿವೈಡ್ ಆಗಿ ಮೊರಲ್ ಆಗುತ್ತೆ. ಒಂದು ಮೊರಲಾದಲ್ಲಿ 8 to 16 ಸೆಲ್ಸ್ ಇರುತ್ತೆ. ಅದೇ ನೀವು ಬ್ಲಾಸ್ಟೋಸಿಸ್ಟ್ ನೋಡಿದ್ರೆ 2 ತರ ಸೆಲ್ ಇದೆ. ಇಲ್ಲಿ ಬ್ಲಾಸ್ಟೋಸಿಸ್ಟ್ ಅಲ್ಲಿ 2 ತರ ಸೆಲ್ ಇದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾನೆ? ಈಸಿ. ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ ಆನ್ಸರ್ ಗೊತ್ತಾಗ್ತಾರೆ. ಈ ಕ್ವೆಶ್ಚನ್ ಆನ್ಸರ್ ಇಲ್ಲಿ ಟ್ರೋಫೋಬ್ಲಾಸ್ಟ್, ಇಲ್ಲಿ ಮೊರಲಾ, ಇಲ್ಲಿ ಟ್ರೋಫೋಬ್ಲಾಸ್ಟ್ ಮತ್ತೆ ಮೊರಲಾ ಇಲ್ಲಿ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ಬೋರ್ಡ್ ಮೇಲೆ ಇದೆ. A person having genotype IA and IB would show blood grouping as AB. This is because ಯಾವ ರೀಸನ್ ಗೋಸ್ಕರ ವಿ ಟೆಲ್ AB ಇದ್ರೆ ಒಟ್ಟಿಗೆ ಇದ್ರೆ ಬ್ಲಡ್ ಗ್ರೂಪಿಂಗ್ AB ಅಂತ ಬರುತ್ತೆ. ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಯಾರಪ್ಪ ಬಿ ಬಾಸ್ ಅಲ್ಲಿ? ಸ್ಟೂಡೆಂಟ್ಸ್ ಯಾರಿದು ಬಿ ಬಾಸ್? ನನ್ನ ಹೆಸರು ಮತ್ತೆ ಹೇಳಕ್ ಹೋಗ್ಬೇಡಿ. ಏನು ಆನ್ಸರ್? ಬೇಗ ಹೇಳಿ. ಪ್ಲಿಯೋಟ್ರೋಪಿ ಅಲ್ಲ. ಆನ್ಸರ್ ಇಸ್ ಕೋಡಾಮಿನೆನ್ಸ್. ಒಳ್ಳೆ ಕರೆಕ್ಟ್ ಸ್ಟೂಡೆಂಟ್ಸ್. ಆನ್ಸರ್ ಇಸ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಕೋಡಾಮಿನೆನ್ಸ್ ಅಲ್ಲಿ ಏನ್ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕೋಡಾಮಿನೆನ್ಸ್ ಅಲ್ಲಿ ಯಾವತ್ತು ಕೂಡ ಏನಾಗುತ್ತೆ, ಲೆಟ್ಸ್ ಟೇಕ್ ಸ್ಟೂಡೆಂಟ್ಸ್, ನನಗೆ ನಿಮ್ದು ಬ್ಲಡ್ ಗ್ರೂಪಿಂಗ್ ಬೇಕು. ಯಾರು ಹೇಳ್ತೀರಾ ಬ್ಲಡ್ ಗ್ರೂಪ್? ಹೇಳ್ತೀರಾ ಯಾರಾದ್ರೂ ಬೇಗ ಸ್ಟೂಡೆಂಟ್ಸ್? ಯಾರಾದ್ರೂ ವಾಲಂಟಿಯರ್ ಬ್ಲಡ್ ಗ್ರೂಪ್ ಹೇಳಿ ಬೇಗ. ನಿಮ್ದು ಬ್ಲಡ್ ಗ್ರೂಪ್ ಹೇಳಿ ಬೇಗ. ಇಲ್ಲಿ ಫಿನೋಟೈಪ್ ಜಿನೋಟೈಪ್ ಹೇಳ್ಕೊಡ್ತೀನಿ ಬೇಗ. ಒಂದ್ಸತಿ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಫಿನೋಟೈಪ್ ಮತ್ತು ಜಿನೋಟೈಪ್ ಹೇಳ್ಕೊಡ್ತೀನಿ ಬೇಗ ಹೇಳಿ. ಬ್ಲಡ್ ಗ್ರೂಪಿಂಗ್ ಹೇಳಿ ಯಾರಾದ್ರು ಸ್ಟೂಡೆಂಟ್ಸ್ ಬೇಗ ಹೇಳಿ. ಕಣ್ ಕಾಣಿಸ್ತಾ ಇಲ್ಲ ಇಲ್ಲಿ. ಓಕೆ, ಸೌಜನ್ಯದು ಓ ಬ್ಲಡ್ ಗ್ರೂಪಿಂಗ್ ಇದೆ. ಓ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಯಾವ ತರ ಅಲಿಲ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಓ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಯಾವತ್ತು ಕೂಡ ಇದು ಬೋರ್ಡ್ ಯಾಕೋ ಕೈ ಕೊಡ್ತೀನಿ ನಂಗೆ ಇಲ್ಲಿ ಸೈಕ್ ಮಾಡ್ತಾ ಇದೆ. ಓ ಬ್ಲಡ್ ಗ್ರೂಪಿಂಗ್ ಯಾವತ್ತು ಕೂಡ ಏನಿರುತ್ತೆ, ಸ್ಮಾಲ್ ಐ ಮತ್ತೆ ಸ್ಮಾಲ್ ಐ ಇರುತ್ತೆ. ನೆಕ್ಸ್ಟ್ ಲೆಟ್ಸ್ ಟೇಕ್ ರಕ್ಷಾದು ಓನೇ ಇದೆಯಾ? ಅಂಶುದು ಅಂಶುದು ಎ ಇದೆ ಅನ್ಕೊಳ್ಳಿ. ಎ ಬ್ಲಡ್ ಗ್ರೂಪಿಂಗ್ ಅಂದ್ರೆ ಯಾವತ್ತು ಕೂಡ ಏನಿರುತ್ತೆ ಸ್ಟೂಡೆಂಟ್ಸ್, ಐ ಎ ಇರ್ಬೋದು ಮತ್ತೆ ಐ ಎ ಇರ್ಬೋದು. ಒಟ್ಟಿಗೆ ಎರಡು ಸೇಮ್ ಇರುತ್ತಾ? ಸೇಮ್ ಇರುತ್ತೆ ಇಲ್ಲಿ. ಸ್ಟೂಡೆಂಟ್ಸ್ ಯಾಕೋ ಬೋರ್ಡ್ ಯಾಕೋ ಬರಿತಾರಲ್ಲ ಇದ್ರು. ಐ ಎ ಮತ್ತೆ ಐ ಎ ಇರುತ್ತೆ. ಸರಿನಾ? ಪೇಷನ್ಸ್ ಇರಲಿ ಸ್ಟೂಡೆಂಟ್, ಪೇಷನ್ಸ್ ಇರಲಿ. ಸರಿನಾ? ಆರ್ ಐ ಎ ಮತ್ತೆ ಸ್ಮಾಲ್ ಐ ಇರ್ಬೋದು. ಬಿ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಏನಿರುತ್ತೆ? ಯಾಕೋ ಇದು ಬೋರ್ಡ್ ಕಿತ್ತಾಕ್ಬೇಕನ್ಸ್ತದೆ, ಬೋರ್ಡ್ನ ಹೊಡೆದಾಕ್ಬೇಕನ್ಸ್ತದೆ. ಈಗ ಬೋರ್ಡ್ನ ಡಿಸ್ಟ್ರಾಯ್ ಮಾಡ್ಬೇಕನ್ಸ್ತದೆ ಸ್ಟೂಡೆಂಟ್ಸ್. ಮಾಡೋಕ್ಕಾಗಲ್ಲ, ನಂದಲ್ಲ, ಅದು ಕಂಪ್ನಿ ಬೋರ್ಡು. ಸರಿನಾ? ಯಪ್ಪ, ಬಿ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಯಾರು ಮ್ಯಾಜಿಕ್ ಮಾಡಿ ಬೇಗ. ಬೋರ್ಡ್ ಯಾಕೋ ಕೈ ಕೊಡ್ತಿದೆ ಇವತ್ತು. ಬಿ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಬರಿತಾನೆ ಇಲ್ಲ ಸ್ಟೂಡೆಂಟ್ಸ್. ಯಾಕೋ ಬೋರ್ಡ್ ಇದು ಬರಿತಾನೆ ಇಲ್ಲ. ಅವು ಬಂತು. ಐ ಬಿ ಮತ್ತೆ ಐ ಬಿ ಇರುತ್ತೆ, ಇಲ್ಲ ಅಂದ್ರೆ ಐ ಬಿ ಮತ್ತೆ ಸ್ಮಾಲ್ ಬೈ ಇರುತ್ತೆ. ಅದೇ ಎ ಬಿ ಎಲ್ ಸ್ಟೂಡೆಂಟ್ಸ್ ಏನಿರುತ್ತೆ ಬೇಗ ಹೇಳಿ. ಎ ಬಿ ಎಲ್ ಸ್ಟೂಡೆಂಟ್ಸ್ ಎ ಬಿ ಎಲ್ ಇರುತ್ತೆ ಯಾವತ್ತು ಕೂಡ. ಎ ಬಿ ಎಲ್ ಇರುತ್ತೆ ಅಂದ್ರೆ ಐ ಬಿ ಮತ್ತೆ ಐ ಬಿ. ಸ್ಟೂಡೆಂಟ್ಸ್ ವಿಡಿಯೋ ಲೈಕ್ ಮಾಡಿ ಬೇಗ, ಹೊಸ ಬೋರ್ಡ್ ತಗೊಳಲ್ಲ. ಸರ್ನಾ? ಏನಿರುತ್ತೆ, ಐ ಎ ಮತ್ತೆ ಐ ಬಿ ಒಟ್ಟಿಗೆ ಇರುತ್ತೆ ಇಲ್ಲಿ ಏನು ಒಟ್ಟಿಗೆ ಇರುತ್ತೆ ಇಲ್ಲಿ. ಸರಿನಾ? ಸೊ ಯಾವತ್ತು ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಇದೆರಡು ಒಟ್ಟಿಗೆ ಇರ್ಬೇಕಾದ್ರೆ ಇದು ಡಾಮಿನೆಂಟ್ ಅಲ್ಲಿ ಇದು ಡಾಮಿನೆಂಟ್ ಅಲ್ಲಿ ಒಟ್ಟಿಗೆ ಏನಾಗುತ್ತೆ, ಕೋಡಾಮಿನೆನ್ಸ್ ಆಗುತ್ತೆ. ಒಟ್ಟಿಗೆ ಏನಾಗುತ್ತೆ ಸ್ಟೂಡೆಂಟ್ಸ್, ಕೋಡಾಮಿನೆನ್ಸ್ ಆಗುತ್ತೆ. ಬರೆಯಲ್ಲ ಇನ್ನು ಮುಂದೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಫಿನೋಟಿಪಿಕ್ ರೇಷಿಯೋ ಆಫ್ ಡಯಾಬ್ರಿಡ್ ಕ್ರಾಸ್ ಬೇಗ ಹೇಳಿ. ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಆಫ್ ಡಯಾಬ್ರಿಡ್ ಕ್ರಾಸ್ ಬೇಗ ಹೇಳಿ ಸ್ಟೂಡೆಂಟ್ಸ್. ಬೇಗ ಹೇಳಿ. ಫಿನೋಟಿಪಿಕ್ ರೇಷಿಯೋ ಆಫ್ ಡಯಾಬ್ರಿಡ್ ಕ್ರಾಸ್ ಏನು? 9:3:1 ರೇಷಿಯೋ. ಸ್ಟೂಡೆಂಟ್ಸ್
ಇಲ್ಲಿ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಳ್ಳ, ಬೇಗ ಹೇಳಿ. ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಳ್ಳ, ಇಲ್ಲಿ ಅರ್ಥ ಮಾಡಿ. ಒಂದು ಸ್ಮಾಲ್ ಟ್ರಿಕ್ ಯಾವತ್ತು ಕೂಡ ನೆನಪಿರ್ಲಿ ಸ್ಟೂಡೆಂಟ್, ಒಂದು ಯಾವತ್ತು ಕೂಡ ನೆನಪಿರ್ಲಿ. ಅ ಟಿಪಿಕಲ್ ಡೈ ಹೈಬ್ರಿಡ್ ಕ್ರಾಸ್ ಹೆಂಗ್ ಗೊತ್ತಾ? ಎರಡು ಮೋನೋ ಹೈಬ್ರಿಡ್ ನ ಕ್ರಾಸ್ ಮಾಡಿದ್ರೆ ಒಂದು ಡೈ ಹೈಬ್ರಿಡ್ ಕ್ರಾಸ್ ಬರುತ್ತೆ. ಡೈ ಹೈಬ್ರಿಡ್ ಮರ್ತೋದು ಬ್ರೇಕ್ ಆಗಲ್ಲ ಅಂತ ಸ್ಟೂಡೆಂಟ್ಸ್, ಇಲ್ಲಿ ಬೋರ್ಡ್ ಮೇಲೆ ಹಾಕೋ. ಒಂದು ಡೈ ಹೈಬ್ರಿಡ್ ಅಲ್ಲಿ ಏನಿರುತ್ತೆ, ಒಂದು ಮೋನೋ ಹೈಬ್ರಿಡ್ ಇಂಟು ಇನ್ನೊಂದು ಮೋನೋ ಹೈಬ್ರಿಡ್ ಮಾಡಿದ್ರೆ, ಇನ್ನೊಂದು ಮೋನೋ ಹೈಬ್ರಿಡ್ ಮಾಡಿದ್ರೆ ಡೈ ಹೈಬ್ರಿಡ್ ಸಿಗುತ್ತೆ ನಮ್ಗೆ. ಓಕೆ ಸ್ಟೂಡೆಂಟ್ಸ್, ನನಗೆ ಈಗ ಈ ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ? ಬೇಗ ಹೇಳಿ ಸ್ಟೂಡೆಂಟ್ಸ್. ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ? ಯಾರು ನಗ್ತಾ ಇರೋದು? ಬೇಗ ಹೇಳಿ. ಏನಿರುತ್ತೆ? 3:1 ಇಂಟು 3:1 ಮಾಡಿ ಏನ್ ಬರುತ್ತೆ? 3 into 3 ಏನು? 3 into 3 9, 3 into 1 3, 1 into 3 3, 1 into 1 1. ಬಂತ ಇಲ್ಲಿ ನಿಮ್ದು 9:1 ರೇಷಿಯೋ ಬಂತು ನೋಡಿ. ಈಗ ಅದೇ ನೋಡಿ, ಈಗ ಟೆಲ್ ಮಿ ಸ್ಟೂಡೆಂಟ್ಸ್, ಒಂದು ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ವಾಟ್ ಇಸ್ ದ ಜಿನೋಟಿಪಿಕ್ ರೇಷಿಯೋ ಏನು? 1:, ಡಬ್ಬಾ ಬೋರ್ಡ್ ಬರೀತಾನೆ ಇಲ್ಲ ಸ್ಟೂಡೆಂಟ್, ಡಬ್ಬಾ ಬೋರ್ಡ್ ಬರೀತಾನೆ ಇಲ್ಲ. 1:2:1. ಓಕೆ, 1:2:1 1. ನಾವು ಕ್ರಾಸ್ ಇಟ್ ವಿತ್ 1:, ಸ್ಟೂಡೆಂಟ್ಸ್ ಹೊಸ ಪೇಷನ್ಸ್ ಕಲ್ತ್ತೀನಿ. ಈಗ ಪೇಷನ್ಸ್ ಬರ್ಬೇಕು ನಂಗೆ, ಈಗ ಪೇಷನ್ಸ್ ಬರುತ್ತೆ ಇವತ್ತು. ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಬರುತ್ತೆ ನನಗೆ. 1:1 ತಲೆಕ ಬಜ್ಜಿ ಬರ್ತಾನೆ ಇಲ್ಲ ಇದು. 1:2:1. ಓಕೆ, ಮಲ್ಟಿಪ್ಲೈ ಮಾಡಿ ಬೇಗ ಫ್ರೆಂಡ್ಸ್, ಮಲ್ಟಿಪ್ಲೈ ಮಾಡಿ ಬೇಗ. 1 into 1 ಏನು? 1 ಸರಿನಾ? 1 into 2, 1 into 1 1, 2 into 1 2, 2 into 2 4, 2 into 1 2, 1 into 1 ಮತ್ತೆ 1, 1 into 2 2, 1 into 1 1. ಸೊ ನೀವು ಆ ತರ ಮಾಡಿದ್ರೆ ನಿಮ್ದು ಎಂಟೈರ್ ಜಿನೋಟಿಪಿಕ್ ರೇಷಿಯೋ ಬಂತು. ಜಿನೋಟಿಪಿಕ್ ರೇಷಿಯೋ ಬಂತಿಲ್ಲ ಸ್ಟೂಡೆಂಟ್ಸ್, ಜಿನೋಟಿಪಿಕ್ ರೇಷಿಯೋ ಬಂತು ಸರಿನಾ? ಸೊ ಫಿನೋಟಿಪಿಕ್ ರೇಷಿಯೋ ಜಿನೋಟಿಪಿಕ್ ರೇಷಿಯೋ ಈಸಿಯಾಗಿ ಕಂಡುಹಿಡಿಯಬಹುದು. ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ಈಸಿಯಾಗಿ ಕಂಡುಹಿಡಿಯಬಹುದು ವಿತ್ ಹೆಲ್ಪ್ ಆಫ್ ದಿ ಸ್ಮಾಲ್ ಟ್ರಿಕ್. ಸ್ಟೂಡೆಂಟ್ಸ್ ನಿಮ್ದು ನಾ ಬರೆಯಲ್ಲ ಬೋರ್ಡ್ ಮೇಲೆ ಹಾಕೋ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ 3 ಕ್ವಶನ್ ಇದೆ ನಿಮ್ಗೆ. ಇಲ್ಲಿ 3 ಕ್ವಶನ್ ಇದೆ, ಪಟ್ ಆನ್ಸರ್ ಹೇಳಿ ಬೇಗ. ಪಟ್ ಅಂತ ಆನ್ಸರ್ ಬೇಕು ನಂಗೆ. ಈಗ 3 ಕ್ವಶನ್ ಇದೆ, ಇಲ್ಲಿ ಬೇಗ ಆನ್ಸರ್ ಬರ್ಬೇಕು ನಂಗೆ. ಈಗ ಈ 3 ಕ್ವಶನ್ಗೂ ಆನ್ಸರ್ ಒಟ್ಟಿಗೆ ಬರ್ಬೇಕು ನಂಗೆ. ಈಗ ಈ 3 ಕ್ವಶನ್ಗೆ ಆನ್ಸರ್ ಒಟ್ಟಿಗೆ ಬರಬೇಕು. ಆ ಸಿಂಗಲ್ ಜೀನ್ ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಒಂದೇ ಸಿಂಗಲ್ ಜೀನ್ ಸ್ಟೂಡೆಂಟ್ಸ್, ಒಂದೇ ಸಿಂಗಲ್ ಜೀನು ಇರೋಬ್ಬರ ಎಲ್ಲ ಎಕ್ಸ್ಪ್ರೆಷನ್ ಮಾಡ್ತಾ ಇದೆ. ವಾಟ್ ಡು ಯು ಕಾಲ್ ದಟ್? ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ನಿಮ್ಮ ಮನೆಯಲ್ಲಿ ನಿಮ್ಗೆ ಅಡ್ಗೆ ಯಾರು ಮಾಡ್ಕೊಡ್ತಾರೆ? ಬೇಗ ಹೇಳಿ ಸ್ಟೂಡೆಂಟ್ಸ್. ನಿಮ್ಮ ಮನೆಯಲ್ಲಿ ನಿಮ್ ಅಡ್ಗೆ ಯಾರು ಮಾಡ್ಕೊಡ್ತಾರೆ? ನಿಮ್ಮ ಮಮ್ಮಿ. ನಿಮ್ಮ ಮನೆಯಲ್ಲಿ ನಿಮ್ದು ಅಡ್ಗೆ ಮಾಡೋ ಜೊತೆಗೆ ಇರೋಬ್ಬರು ಎಲ್ಲಾ ಕೆಲಸ ಮನೇಲಿ ಅಮ್ಮ ಮಾಡ್ತಾರ? ಎಲ್ಲ ಕೆಲಸ ಅಮ್ಮ ಮಾಡ್ತಾರೆ. ನಿಮ್ಗೆ ಬೈಯೋದು ಹೊಡೆಯೋದು ಅಮ್ಮನೇ ಮಾಡ್ತಾ ತಾನೆ. ಸೊ ನಿಮ್ಗೆ ಬೈಯೋದು ಹೊಡೆಯೋದು, ನಿಮ್ ಕೈಯಲ್ಲಿ ಕೆಲಸ ಮಾಡಿಸ್ಕೊಳೋದು, ನಿಮ್ಗೆ ಆ ತೊಂಬ ಅಂತ ಹೇಳೋದು ಎಲ್ಲ ಅಮ್ಮ ತಾನೆ. ಸೊ ಒನ್ ಮದರ್ ಡೂಯಿಂಗ್ ಆಲ್ ದ ವರ್ಕ್. ಇಲ್ಲೂ ಕೂಡ ಒನ್ ಜೀನ್, ಒನ್ ಜೀನು ಮಲ್ಟಿಪಲ್ ಎಕ್ಸ್ಪ್ರೆಷನ್ ಮಾಡುತ್ತಿಲ್ಲಿ. ಹೆಂಗೆ ನಿಮ್ಮ ಮಮ್ಮಿ ಮಾಡ್ತಾ ಎಲ್ಲ ಕ್ವಶನ್ ಮಮ್ಮಿ ಮಾಡ್ತಾ ತಾನೆ, ಆ ತರನೇ ಇಲ್ಲಿ ಒನ್ ಜೀನು ಕೂಡ ಮಲ್ಟಿಪಲ್ ಎಕ್ಸ್ಪ್ರೆಷನ್ ಮಾಡುತ್ತೆ. ಒನ್ ಜೀನ್ ಮಲ್ಟಿಪಲ್ ಎಕ್ಸ್ಪ್ರೆಷನ್ ನಿಮ್ಮ ಮಮ್ಮಿ ತರ ಸರಿನಾ? ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ as what? That concept is called as ಪ್ಲಿಯೋಟ್ರೋಪಿ. ನಮ್ಮಲ್ಲಿ ನಮ್ಮ ಮಮ್ಮಿ ಕೂಡ ಎಲ್ಲ ಮಾಡೋದು, ಅಮ್ಮ ಮಾಡೋದೆಲ್ಲ ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಇನ್ಹೆರಿಟೆನ್ಸ್ ಆಫ್ ಟ್ರೇಡ್ ಜನರಲಿ ಕಂಟ್ರೋಲ್ಡ್ ಬೈ 3 or more genes. ಇದು ಉಲ್ಟಾ. ಇದು ಇಲ್ಲಿ ಒನ್ ಜೀನು ಮಲ್ಟಿಪಲ್ ಎಕ್ಸ್ಪ್ರೆಷನ್, ಇಲ್ಲಿ ಏನು ಮಲ್ಟಿಪಲ್ ಜೀನ್. ಇಲ್ಲಿ ಇರೋಬರ ಎಲ್ಲಾ ಜೀನ್ಸ್ ಇರುತ್ತೆ. ಇರೋಬರ ಎಲ್ಲಾ ಜೀನ್ಸ್ ಬರೀ ಒಂದ್ ಕೆಲಸ ಮಾಡುತ್ತೆ. ಎಲ್ಲಾ ಜೀನ್ಸು ಒಂದ್ ಕೆಲಸ ಮಾಡುತ್ತೆ. ಇದೇನ್ ಗೊತ್ತಾ ಸ್ಟೂಡೆಂಟ್ಸ್? ಇದೇನ್ ಗೊತ್ತಾ? ಇದು ನಿಮ್ದು ಗ್ರೂಪ್ ಪ್ರಾಜೆಕ್ಟ್. ಇದೇನಿದು ನಿಮ್ದು ಗ್ರೂಪ್ ಪ್ರಾಜೆಕ್ಟ್. ಇದು ನಿಮ್ದು ಗ್ರೂಪ್ ಪ್ರಾಜೆಕ್ಟ್. ಯಾವತ್ತೂ ಕೂಡ ಗ್ರೂಪ್ ಪ್ರಾಜೆಕ್ಟ್ ಅಲ್ಲಿ ನೀವು ತುಂಬಾ ಜನ ಇರ್ತೀರಾ. ಎಲ್ಲಾ ಸೇರ್ಬಿಟ್ಟು ಒಂದೇ ಕೆಲಸ ಮಾಡ್ತೀರಾ. That is called what, students? That is called as what, students? Polygenetic inheritance. Last question ನೋಡಿ. The example of pleiotropy is phenylketonuria is an example of pleiotropy, students. Done students. ಎಲ್ಲರಿಗೂ ಆನ್ಸರ್ ಬಂತಾ? ಬಂತಿಲ್ಲ? ಬೇಗ ಹೇಳಿ ಸ್ಟೂಡೆಂಟ್ಸ್. ಆನ್ಸರ್ ಬಂತಾನೆ ಸ್ಟೂಡೆಂಟ್ಸ್? ಆನ್ಸರ್ ಬಂದಿಲ್ವಾ? ಏನು ಆನ್ಸರು? BCA ನಾ? ಆನ್ಸರ್ ಏನು BCA ನೋಡಲಿ?
BCA na? BCA students, BCA. Now students, next question on the board. Next question on the board students. Haplodiploidy sex determination system is seen in. Haplodiploidy ಎಲ್ಲಿ ಕಾಣಿಸ್ಕೊಳ್ಳುತ್ತೆ? Haplodiploidy is seen where? Honeybee students. Haplodiploidy is honeybee. Honeybee. Who wrote the behavior of chromosome was parallel to behavior of gene? Who gave the chromosomal theory of inheritance? ಈ chromosomal theory of inheritance ನ ಯಾರು ಕೊಟ್ರು? Chromosomal theory of inheritance ನ ಯಾರು ಕೊಟ್ಟಿದ್ದು? Certain and Boveri. Certain and Boveri students. Certain and Boveri. Easy question students. ಈಗ ಒಂದು ಕ್ವಶನ್ ಕೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ 4 ಆಪ್ಷನ್ ಅಲ್ಲಿ ಟೆಲ್ ಮಿ ಸ್ಟೂಡೆಂಟ್ಸ್, ಈ 4 ಆಪ್ಷನ್ ಅಲ್ಲಿ ಫೀಮೇಲ್ ಹೆಟೆರೋಗ್ಯಾಮಿಟಿ ಆನ್ಸರ್ ಏನು? ಫೀಮೇಲ್ ಹೆಟೆರೋಗ್ಯಾಮಿಟಿಗೆ ಆನ್ಸರ್ ಏನಿಲ್ಲಿ? ಫೀಮೇಲ್ ಹೆಟೆರೋಗ್ಯಾಮಿಟಿ. ಇಲ್ಲಿ ಯಾವ ಆಪ್ಷನ್ ಅಲ್ಲಿ, ಯಾವ ಆರ್ಗನಿಸಮ್ ಅಲ್ಲಿ ಫೀಮೇಲ್ ವಿಲ್ ಹ್ಯಾವ್ 2 ಟೈಪ್ಸ್ ಆಫ್ ಕ್ರೋಮೋಸೋಮ್, ZW ಅಂಡ್ ZZ. ಈ ZW ಮತ್ತೆ ZZ ವೇರ್ ಅ ಫೀಮೇಲ್ ಹ್ಯಾಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್. ಅವಾಗ ಆನ್ಸರ್ ಬರುತ್ತೆ. ಏನ್ ಬರುತ್ತೆ ಆನ್ಸರ್ ಸ್ಟೂಡೆಂಟ್ಸ್? ಅವಾಗ ಏನು? ಬರ್ಡ್ಸ್ ಇಸ್ ಅನ್ ಆನ್ಸರ್. ಅವಾಗ ಏನು? ಬರ್ಡ್ಸ್. ಚಿಕನ್ ಅಲ್ಲಿ ಬರುತ್ತೆ, ಚಿಕನ್ ಅಲ್ಲಿ ಸರಿನಾ? ಬರ್ಡ್ಸ್ ಅಲ್ಲಿ ಬರುತ್ತೆ ಅದು ZW ಮತ್ತೆ ZZ. ಸರಿನಾ ಸ್ಟೂಡೆಂಟ್ಸ್? ಈಸಿ ತಾನೆ ಸ್ಟೂಡೆಂಟ್ಸ್? ಅವಾಗ ಏನ್ ಬರುತ್ತೆ? ಬರ್ಡ್ಸ್ ಅಂತ ಆನ್ಸರ್ ಬರುತ್ತೆ ಅವಾಗ ಸ್ಟೂಡೆಂಟ್ಸ್. ಇದು ನೋಡಿ ಸರಿನಾ? ನೆಕ್ಸ್ಟ್ 3 ಕ್ವೆಶ್ಚನ್, ಬೇಗ 3 ಕ್ವೆಶ್ಚನ್ ಇದೆ, ಆನ್ಸರ್ ನಂಗೆ ಒಟ್ಟಿಗೆ ಬೇಕು. ಈ 3 ಕ್ವೆಶ್ಚನ್ಗೂ ನಂಗೆ ಆನ್ಸರ್ ಒಟ್ಟಿಗೆ ಬೇಕು. I'll give you 20 seconds. Students, I'll give you 20 seconds. ಬೇಗ I'll give you 20 seconds. 3ಗೂ ಆನ್ಸರ್ ಬೇಕು ನಂಗೀಗ. ಬೇಸ್ ಒಟ್ಟಿಗೆ ಆನ್ಸರ್ ಬೇಕು ನಂಗೀಗ. ಆನ್ಸರ್ ಒಟ್ಟಿಗೆ ಬೇಕು. ಬೇಗ ಏನಪ್ಪ ಆನ್ಸರು? Down syndrome is characterized by trisomy 21 chromosomes. Down syndrome is trisomy 21. A person with 6 chromosome XXY, Klinefelter syndrome. Loss of 1X chromosome from the normal diploid, that is exo condition. Exo condition is found in the case of Turner syndrome. In answer students, answer is ACB. ACB is the answer. ACB is the answer students. ACB is the answer. So now next question. So incomplete dominance was studied in. Incomplete dominance was studied in students. Snapdragon atrium species, which is also called as a dog flower. How many pairs of contrasting characters in pea plant was studied by Mendel? Question ಏನು? Character students. How many pairs of characters did he take? How many pairs of characters on traits alla characters. Traits alla characters students. ಬೇಗ ನೇಮ್ ರಿಯಾಕ್ಷನ್ ವಿಡಿಯೋ ಬೇಕಾ? ಬರುತ್ತೆ ರೋಮರಿ. ನೇಮ್ ರಿಯಾಕ್ಷನ್ ವಿಡಿಯೋ ಬೇಕಾ ಸ್ಟೂಡೆಂಟ್ಸ್? ಕೆಮಿಸ್ಟ್ರಿ ನೇಮ್ ರಿಯಾಕ್ಷನ್ ವಿಡಿಯೋ ಬೇಕಾ? ಬೇಗ ಹೇಳಿ. ಬೇಕಂದ್ರೆ ಹೇಳಿ. 7 ಕ್ಯಾರೆಕ್ಟರ್ಸ್ 14 ಟ್ರೇಟ್ಸ್. ಸ್ಟೂಡೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಯಾವತ್ತು ಕೂಡ ಮೆಂಡಲ್ ಸ್ಟಡೀಡ್ 7 ಕ್ಯಾರೆಕ್ಟರ್ಸ್, 7 ಕ್ಯಾರೆಕ್ಟರ್ ಮತ್ತೆ 14 ಟ್ರೇಟ್ಸ್, ಅವತ್ತು ಕೂಡ 7 ಕ್ಯಾರೆಕ್ಟರ್ಸ್ ಮತ್ತೆ 14 ಟ್ರೇಟ್ಸ್ ಹೊಂದಿದ ಅವನು. 7 ಕ್ಯಾರೆಕ್ಟರ್ಸ್ ಮತ್ತೆ 14 ಟ್ರೇಟ್ಸ್. Next question on the board students. Next question on the board. Here we go. Identify the sex-linked recessive disorder. ಈ 4 ಆಪ್ಷನ್ ಅಲ್ಲಿ sex-linked recessive disorder ಯಾವುದು? ಈ 4 ಆಪ್ಷನಲ್ ಸ್ಟೂಡೆಂಟ್ಸ್ sex-linked recessive disorder ಯಾವುದು? ಮೀಮ್ ರಿಯಾಕ್ಷನ್ ಬೇಕಾ? ನಾನ್ ಕೇಳಿದ್ದು ನಿಮ್ದು ಸ್ಟೂಡೆಂಟ್ಸ್, ಎಲ್ಲಿಗೆ ಹೋಗ್ಲಿ ನಿಮ್ ಇಟ್ಕೊಂಡಿ ನಾನು ಕೇಳಿದ್ದು ನಿಮ್ಗೆ ನಿಮ್ದು ನೇಮ್ ರಿಯಾಕ್ಷನ್ ಬೇಕಂದ್ರೆ ಮೀಮ್ ರಿಯಾಕ್ಷನ್ ಕೇಳ್ತಿರಲ್ಲ ನೀವು. ನೇಮ್ ರಿಯಾಕ್ಷನ್ ಬೇಕಾ, ಮೀಮ್ ರಿಯಾಕ್ಷನ್ ಬೇಕಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ನೇಮ್ ರಿಯಾಕ್ಷನ್ ಬೇಕಾ, ಮೀಮ್ ರಿಯಾಕ್ಷನ್ ಬೇಕಾ? ಮೀಮ್ ರಿಯಾಕ್ಷನ್ ಕೇಳ್ತಾರೆ ಬಂದಿಯಲ್ಲಿ. ಸೊ ಸ್ಟೂಡೆಂಟ್ಸ್, ಲೈಫೇ ಮೀಮ್ ಆಗ್ಬಿಟ್ಟಿದೆ. ಏನು ನಮ್ ಲೈಫ್ ಅಲ್ಲಿ ನಾವು ರಿಯಾಕ್ಟ್ ಮಾಡ್ಬೇಕಾ? ಈಗ ಲೈಫೇ ಮೀಮ್ ಆಗ್ಬಿಟ್ಟಿದೆ ಇಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ಎಕ್ಸ್ ಲಿಂಕ್ಡ್ ಆದಿಲ್ಲಿ ಎಕ್ಸ್ ಲಿಂಕ್ಡ್ ಇಸ್ ಕಲರ್ ಬ್ಲೈಂಡ್ನೆಸ್. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ತರ ಒಂದು ಟೇಬಲ್ ಕೊಟ್ಟಿರ್ತೀನಿ ನಿಮ್ಗೆ. ಈ ಎಲ್ಲಾ ಟೇಬಲ್ ನಿಮ್ದು ಟೆಲಿಗ್ರಾಮ್ ಅಲ್ಲಿ ಸಿಗತ್ತೆ. ನಿಮ್ಮೆಲ್ಲ ಗೊತ್ತಾ ನಮ್ಮ ಟೆಲಿಗ್ರಾಮ್ ಇದೆ ನೋಡಿ. ಇಲ್ಲಿ ಬಸವರಾಜ್ ಸರ್ ಬಯಾಲಜಿ ಈ ಟೆಲಿಗ್ರಾಮ್ ಅಲ್ಲಿ, ಇಲ್ಲ ಅಂದ್ರೆ ನಿಮ್ದು ಮೇನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಈ PDF ಕಳಿಸ್ತೀನಿ. ಈ PDF ಪ್ರಕಾರ ಸ್ಟೂಡೆಂಟ್ಸ್, ಈ PDF ಪ್ರಕಾರ ನೋಡಿ, ಇಲ್ಲಿ ಆಟೋಸೋಮಲ್ ಯಾವುದು? ಮೈಟನ್ ಡಿಸ್ಟ್ರೋಫಿ. ಆಟೋಸೋಮಲ್ ರೆಸಿವ್ ಯಾವುದು? PKU ಸಿಕಲ್ ಸೆಲ್ ಅನಿಮಿಯಾ, ಥಾಲಸೀಮಿಯಾ. ಎಕ್ಸ್ ಲಿಂಕ್ಡ್ ಯಾವುದು? ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ. ಆಟೋಸೋಮಲ್ ಯಾವುದು? ಕ್ರೋಮೋಸೋಮ್ ಅಲ್ಲಿ ಡೌನ್ ಸಿಂಡ್ರೋಮ್. ಸೆಕ್ಸ್ ಲಿಂಕ್ಡ್ ಏನು? ಕ್ಲೈನ್ಫೆಲ್ಟರ್ ಟರ್ನರ್ ಸಿಂಡ್ರೋಮ್. ಸೊ ಈ ತರ ನಿಮ್ಗೆ ಈ ಎಲ್ಲಾ ಆಪ್ಷನ್ಸ್ ಕೂಡ ಎಲ್ಲಾ ಬೇರೆ ಬೇರೆ ತರ ನಿಮ್ಗೆ ಗೊತ್ತಿರಬೇಕು. ಸರಿನಾ? ಅಪ್ಪ ಮೀಮ್ ರಿಯಾಕ್ಷನ್ ಅಂತ ತಲೆ
ಆನ್ಸರ್ ಹೇಳಿ ಬೇಗ, ಆನ್ಸರ್ ಹೇಳಿ ಬೇಗ ಸ್ಟೂಡೆಂಟ್ಸ್. ಫಸ್ಟ್ ಪಾಸ್ ಆಗಿ ನೀವು. ಹಾ, ಬೇಗ ಬೇಗ ಸ್ಟೂಡೆಂಟ್ಸ್. ನಿಜ ಹೇಳ್ತೀನಿ, ನೀವೆಲ್ಲ ಎಕ್ಸಾಮ್ 2 ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಂದ್ಬಿಟ್ರೆ ನಮ್ಗೆ ಖುಷಿ ಆಗುತ್ತೆ ಸರಿನಾ. ಅವಾಗ ಬೇಕಾದ್ರೆ ನಾವು ಚಿಲ್ ಸೆಷನ್ ಮಾಡೋದ. ನಿಜ ಹೇಳಿ ಸ್ಟೂಡೆಂಟ್ಸ್, ನಿಮ್ದು ಎಕ್ಸಾಮ್ ಮುಗಿಯೋ ತನಕ ಚಿಲ್ ಮೋಡ್ ಇಲ್ವೇ ಇಲ್ಲ. ಚಿಲ್ ಮೋಡ್ ಯಾವಾಗ ಹೇಳಿ? ಚಿಲ್ ಮೋಡ್ ಯಾವಾಗ ಅಂದ್ರೆ ನಿಮ್ ಎಕ್ಸಾಮ್ ಆದ್ಮೇಲೆ ನೀವೆಲ್ಲ ಒಳ್ಳೆ ಒಂದು ಕಾಲೇಜ್ ಸೇರ್ಕೋತೀರಾ. ಆ ಕಾಲೇಜ್ ಸೇರ್ಕೊಂಡ್ಬಂದಾದ್ಮೇಲೆ ನೀವು ವಾಪಸ್ ಚಾನಲ್ ಬನ್ನಿ ಸರ್, ಒಂದು ಮೀಮ್ ರಿಯಾಕ್ಷನ್ ಮಾಡಿ ಮಾಡೋದ. ಅವಾಗ ಮಾಡೋದ. ಈಗೇನು ಒಳ್ಳೆ ಕಾಲೇಜ್ ಸೇರ್ಕೊಳ್ಳಿ ಫಸ್ಟ್ ಆಫ್ ಆಲ್. ಎಲ್ಲರೂ ಒಂದು ಕಾಲೇಜ್ ಸೇರ್ಕೊಳ್ಳಿ ಫಸ್ಟ್ ಆಫ್ ಆಲ್, ಅದಾದ್ಮೇಲೆ ನೋಡೋದ ಸರಿನಾ. ಎಲ್ಲ ಮಾಡೋದ ಸರಿನಾ. ಲಾರ್ಜ್ ಹೋಲ್ ಇನ್ ಸ್ವಿಸ್ ಚೀಸ್ ಆರ್ ಫೌಂಡ್ ಬಿಕಾಸ್ ಆಫ್ ಪ್ರೋಪಿನಿಯನ್ ಬ್ಯಾಕ್ಟೀರಿಯಂ ಶರ್ಮಾನಿ ಸರಿನಾ. Which vitamin content is increases following conversion of milk into converted lactic acid? Vitamin B12. Vitamin B12 students. So answer ಏನು? AC answer. AC ಬೇಕು ತಾನೆ? AC is the answer. Next question. The bacterium which is used for industrial production of acetic acid ಯಾವುದು? Acetic acid students. ತುಂಬಾ ಈಸಿ ಆನ್ಸರ್. ಕ್ವಶನ್ ಅಲ್ಲಿ ಆನ್ಸರ್ ಇದೆ. ಕ್ವಶನ್ ಅಲ್ಲಿ ಆನ್ಸರ್ ಇದೆ. Citric acid produced by fungus Aspergillus niger. ನೋಡಿ ಇಲ್ಲಿ ಅಸಿಟಿಕ್ ಆಸಿಡ್ ಅಸಿಟಿ ಇಲ್ಲೇ ಕೊಟ್ಟವ್ರೆ. ಬ್ಯೂಟ್ರಿಕ್ ಆಸಿಡ್ ಬ್ಯೂಟಾಲಿಕಮ್ ಸರಿನಾ. ಲ್ಯಾಕ್ಟಿಕ್ ಆಸಿಡ್ ಲ್ಯಾಕ್ಟೋಬ್ಯಾಸಿಲಸ್ ಸರಿನಾ. ಲ್ಯಾಕ್ಟಿಕ್ ಆಸಿಡ್ ಲ್ಯಾಕ್ಟೋಬ್ಯಾಸಿಲಸ್, ಬ್ಯೂಟ್ರಿಕ್ ಆಸಿಡ್ ಕ್ಲಾಸ್ಟ್ರಿಡಿಯಂ ಬ್ಯೂಟಾಲಿಕಮ್, ಅಸಿಟೋಬ್ಯಾಕ್ಟರ್ ಅಸಿಟಿ is going to be acidic acid. ಆಮೇಲೆ Aspergillus niger ಸಿಟ್ರಿಕ್ ಆಸಿಡ್. ಸೊ ಅಲ್ಲಿಗೆಲ್ಲ ಮುಗೀತು. ನೆಕ್ಸ್ಟ್ ಕ್ವೆಶ್ಚನ್ಸ್ ಬಂದು ಬೇಗ ಬೇಗ ಆನ್ಸರ್ ಮಾಡಬೇಕು. ನನಗೆ 3 ಆನ್ಸರ್ ಬೇಕೀಗ. ನನಗೆ ಬೇಗ 3 ಆನ್ಸರ್ ಬೇಕು ಸ್ಟೂಡೆಂಟ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ಗೆ ಬೇಗ ಹೇಳಿ. ಚಾನಲ್ಗೆ ನೀವು ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬಿಡಿ. ನನಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೇಳಿ. ನಿಜ ಹೇಳ್ಬೇಕು, ನನಗೆ ನಿಜ ಹೇಳ್ಬೇಕು. ಮಾಡಿದ್ರೆ ಹೂ ಅಂತ ಸ್ಟೂಡೆಂಟ್. ಯಾಕಂತಂದ್ರೆ ನಮ್ದು ವೇದಾಂತು ಅಲ್ಲಿ ತೆಲುಗು ಚಾನಲ್ ಇದೆ, ತಮಿಳ್ ಚಾನಲ್ ಇದೆ ಸರಿನಾ. ಈ ತೆಲುಗು ಚಾನಲ್ ತಮಿಳ್ ಚಾನಲ್ 100K 200K 300K ಕುತ್ಕೊಂಡ್ಬಿಟ್ಟಿದೆ. ಹೋಗ್ಬಿಟ್ಟು ನಾನು ಆಫೀಸ್ ಹೋದಾಗೆಲ್ಲ ನಾನು ಕಾಡಿಸ್ತಾರೆ ನನ್ನ. ಸರ್ ಏನ್ ಸರ್ ನಿಮ್ದು ಕನ್ನಡ ಚಾನಲ್ ತುಂಬಾ ಚಿಕ್ಕದಿದೆ ಚಾನಲ್, ಏನ್ ಸರ್ ನಿಮ್ದು ಕನ್ನಡ ಚಾನಲ್ ಬರೀ ಒಂದು 30,000 ಆಗಿಲ್ಲ ಅಂತ ಕಾಡಿಸ್ತಾರೆ ಸರಿನಾ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಈ ತಮಿಳ್ ಮತ್ತು ತೆಲುಗು ಚಾನಲ್ ನ ಬೀಟ್ ಮಾಡ್ಲೇಬೇಕು. ಏನಾದ್ರೂ ಆಗ್ಲಿ ಸ್ಟೂಡೆಂಟ್ಸ್, ಬೀಟ್ ಮಾಡ್ಲೇಬೇಕು. ಅದು ನಂದು ಏಮು ಗೋಪಿಕಾ ಮ್ಯಾಮ್ ಅಷ್ಟೇ ಏಮು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಸರಿನಾ. ತೋರ್ಸೋದು ಎಲ್ಲಾರ್ಗು ಕನ್ನಡ ಚಾನಲ್ ಪವರ್ ಅಂತ. ನಮ್ ಕನ್ನಡ ಚಾನಲ್ ಪವರ್ ತೋರ್ಸೋದು ಎಲ್ಲಾರ್ಗು ಸರಿನಾ. ನೋಡಿ, ಸ್ಟಾರ್ಟ್ ಪ್ರೊಡ್ಯೂಸ್ ಬೈ Yeast Monascus purpurus. Methanobacterium is used for your present in the cow angle ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, a fungus used for biocontrol agent in plant diseases Trichoderma ಸರಿನಾ. ಸೊ ಎಲ್ಲಾ ಕ್ವಶನ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು. ಬರ ಎಲ್ಲಾ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇಲ್ಲಿ ಹೇಳ್ತಾ ಇದೀನಿ, ಮೈಕ್ರೋಬ್ಸ್ ಚಾಪ್ಟರ್ ಅಲ್ಲಿ ಎಕ್ಸಾಂಪಲ್ಸ್ ಇಂದ ಕ್ವಶನ್ ಬಂದೇ ಬರುತ್ತೆ. ಸೊ ನಿಮ್ಗೆ ಈಸಿಯಾಗಿ 1 ಮಾರ್ಕ್ ಬೇಕಂದ್ರೆ ಎವ್ರಿ ಸಿಂಗಲ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು. ಎವ್ರಿಥಿಂಗ್ ಎಕ್ಸಾಂಪಲ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. ನೌ ಸ್ಟೂಡೆಂಟ್ಸ್, ಟೆಲ್ ಮಿ ದ ಎಕ್ಸಾಂಪಲ್ ಆಫ್ ಲೆಟ್ಸ್ ಸೇ ನಮ್ದು ಐಶು ಅವರು ಐಫೋನ್ ತಗೊಂಡ್ಬಿಡವ್ರೆ. ಐಶು ಅವರು ಐಫೋನ್ ತಗೋಬೇಕಂತ ಆಸೆ ಇದೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಅವ್ರ ಕಿಡ್ನಿನ ಮಾರ್ಬಿಡ್ತಾರೆ. ಕಿಡ್ನಿನ ಮಾರ್ಬಿಟ್ಟು ಐಫೋನ್ ತಗೊಂಡ್ ಬರ್ತಾರೆ. ಐಫೋನ್ ತಗೊಂಡ್ ಬಂದಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಹೋಯೋ ನಮ್ಗೆ ಕಿಡ್ನಿ ಬೇಕಪ್ಪ, ನಂಗೆ ಕಿಡ್ನಿ ಬೇಕು ನಂಗೆ ವಾಪಸ್ಸು. ಐಶು ಅವ್ರು ಏನ್ ಮಾಡ್ತಾರಂತಂದ್ರೆ ಅವ್ರ ತಂಗಿ ಕಿಡ್ನಿನ ದೇಪ್ಬಿಡ್ತಾರೆ. ಐಶು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ತಂಗಿದು ಕಿಡ್ನಿನ ದೇಪ್ಬಿಟ್ಟು ಅವ್ರು ಜೋಡಿಸ್ಕೊಂಡ್ಬಿಡ್ತಾರೆ. ಈಗ ಬೇರೆಯವ್ರ ಕಿಡ್ನಿ ಜೋಡಿಸ್ಕೊಂಡ್ರೆ ಏನಾಗುತ್ತೆ, ನಮ್ ಬಾಡಿ ಆಕ್ಸೆಪ್ಟ್ ಮಾಡಲ್ಲ, ನಮ್ ಬಾಡಿ ಅದನ್ನ ರಿಜೆಕ್ಟ್ ಮಾಡುತ್ತೆ. ಕಾಲೇಜ್ ಗ್ರಾಫ್ ರಿಜೆಕ್ಷನ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಮ್ ಬಾಡಿದು ಇಮ್ಯುನೋಸಪ್ರೆಸಿವ್ ನ, ಈ ಬಾಡಿ ಇಮ್ಯುನಿಟಿನ ಕಮ್ಮಿ ಮಾಡಬೇಕು. ಸ್ಟೂಡೆಂಟ್ಸ್, ಟೆಲ್ ಮಿ ಇನ್ ದ ಚಾಟ್ ರೈಟ್ ನೌ ವಿಚ್ ಇಸ್ ದ ಸ್ಟೂಡೆಂಟ್ಸ್ ಆನ್ಸರ್ ಹೇಳ್ಬಿಡ್ತೀನಿ, ಮಿಸ್ಟೇಕ್ ಆನ್ಸರ್ ಹೇಳ್ಬಿಟ್ಟು ಆಲ್ಮೋಸ್ಟ್. ವಿಚ್ ಇಸ್ ದ immunosuppressive agent to be used in such case? Which is the immunosuppressive agent? ಬೇಗ ಹೇಳಿ. Which is the immunosuppressive agent? ಬೇಗ ಹೇಳಿ ಸ್ಟೂಡೆಂಟ್ಸ್. ಬಾಯಿ ತಪ್ಪ ಆನ್ಸರ್ ಬಂದ್ಬಿಡಿತ್ತು, ಆಲ್ಮೋಸ್ಟ್ ಬಾಯಿ ತಪ್ಪ ಆನ್ಸರ್ ಬಂದ್ಬಿಡಿತ್ತು. ಒಳಗಡೆ ಎಳ್ಕೊಂಡ್ಬಿಟ್ಟೆ ಆನ್ಸರ್ ವಾಪಸ್ಸು. ಆನ್ಸರ್ ನಾನು ನುಂಕೊಂಡ್ಬಿಟ್ಟೆ ನಾನು. ಬೇಗ ಹೇಳಿ ಸ್ಟೂಡೆಂಟ್ಸ್, ಹೇಳ್ರಪ್ಪ ಆನ್ಸರು. ಏನ್ ಆನ್ಸರ್ ಅದು? ವಿಚ್ ಇಸ್ ದ immunosuppressant? ಇದು ಯಾವ ಆರ್ಗನಿಸಮ್ ಇಂದ ಬರುತ್ತೆ ಸ್ಟೂಡೆಂಟ್ಸ್? ಯಾವ ಆರ್ಗನಿಸಮ್ ಇಂದ ಬರುತ್ತೆ? ಯಾವ ಆರ್ಗನಿಸಮ್ ಇಂದ? ಸೈಕ್ಲೋಸ್ಪೋರಿನೆ. ಹಬ್ಬ ಬಂತು ಆನ್ಸರು. ಸೈಕ್ಲೋಸ್ಪೋರಿನೆ ಬಂತಪ್ಪ ಆನ್ಸರು. ಸರಿನಾ? ರಘು ಅವರು ಹೇಳು, ಕರೆಕ್ಟಾಗಿ ಹೇಳ್ಬಿಟ್ಟು ರಘು ಅವರು. ಸರ್ ನೀವು ಅದೆಲ್ಲ ಕತೆ ಬಿಡಿ, ನಾನು ಆನ್ಸರ್ ಹೇಳ್ತೀನಿ ಅಂತ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ನೋಡಿ ಸ್ಟೂಡೆಂಟ್ಸ್, ಈ ಮೈಂಡ್ ಮ್ಯಾಪ್ ಬೇಕಾ ನಿಮ್ಮೆಲ್ಲರಿಗೂ? ಈ ಮೈಂಡ್ ಮ್ಯಾಪ್ ಬೇಕಾ? ಬೇಗ ಹೇಳಿ. ಈ ಮೈಂಡ್ ಮ್ಯಾಪ್ ಬೇಕಾ? ಈ ಮೈಂಡ್ ಮ್ಯಾಪ್ ಅಲ್ಲಿ ಇರೋ ಬರ ಎಲ್ಲಾ ಎಕ್ಸಾಂಪಲ್ ಬರ್ತಿದೆ. ಎಲ್ಲಾ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಸೈಕ್ಲೋ ಇಲ್ಲಿ ಕಾಣಿಸ್ತಾ ನಡೆಯುತ್ತೆ, ಇಲ್ಲಿ ಕಾಣಿಸ್ತಾ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಂದ. ನೋಡಿ ಇಲ್ಲಿ ಸೈಕ್ಲೋಸ್ಪೋರಿನೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಸೈಕ್ಲೋಸ್ಪೋರಿನೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಅದು ಆನ್ಸರ್. ಅದು
ಏಜೆಂಟ್. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಯೂಸ್ ಆಸ್ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸ್ಟಾಟಿನ್ಸು ಮೊನಾಸ್ಕಸ್ ಪರ್ಪ್ಯೂರಸ್ ಸ್ಟಾಟಿಸ್. ಸರಿನಾ? ಸೊ ಆ ತರ ಇರೋ ಬರ ಎಲ್ಲ ಎಕ್ಸಾಂಪಲ್ಸ್ ಇನ್ ಒಂದು PDF ಅಲ್ಲಿ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅದಾದ್ಮೇಲೆ. ಸರಿನಾ? ನೆಕ್ಸ್ಟ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಆನ್ಸರ್ ಬೇಕಾಗಿತ್ತು ನನಗೆ, ಯಾರು ಹೇಳಿಲ್ಲ. ಸರಿನಾ? ನೆಕ್ಸ್ಟ್ ಫ್ರೆಂಡ್ಸ್ ಆನ್ಸರ್ ನೋಡಿಲ್ಲ, ನೀವು ಆನ್ಸರ್ ನೋಡಿಲ್ಲ ಸ್ಟೂಡೆಂಟ್, ಕ್ವಶನ್ ಬರ್ದಿಲ್ಲ ಇಲ್ಲಿ, ಕ್ವಶನ್ ಮಿಸ್ಸಿಂಗ್ ಆಗ್ಬಿಟ್ಟಿದೆ. ಸ್ಟೂಡೆಂಟ್ಸ್ ಕ್ವಶನ್ ನೋಡಿ, ನೀವು ಆನ್ಸರ್ ನೋಡಿಲ್ಲ ಬೇಗ. ಸ್ಟೂಡೆಂಟ್ ನಿಜ ಆನ್ಸರ್ ನೋಡಿಲ್ಲ ನೀವು. ಇಮ್ಯಾಜಿನ್ ಯು ಡಿಡ್ಂಟ್ ನೋ ದ ಆನ್ಸರ್. ಈಗ ನೀವು ಹೇಳಿ, ಪಾಪ್ಯುಲೇಷನ್ ಡೆನ್ಸಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಪಾಪ್ಯುಲೇಷನ್ ಡೆನ್ಸಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಬೇಗ ಹೇಳಿ, ಪಾಪ್ಯುಲೇಷನ್ ಡೆನ್ಸಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ? ನಮಗೂ ಪಾರ್ಟಿ ಬೇಕಪ್ಪ ಇಲ್ಲಿ, ನೀವು ಒಬ್ಬರೇ ನಾ ಪಾರ್ಟಿ ತಗೊಳೋದು. ಐಫೋನ್ ತಗೊಂಡು ಪಾರ್ಟಿ ನಮಗೂ ಬೇಕು, ಐಫೋನ್ ತಗೊಂಡು ಪಾರ್ಟಿ. ಯಾವಾಗ ಪಾರ್ಟಿ ಸಿಗುತ್ತೆ? ಸ್ಟೂಡೆಂಟ್ಸ್ ಬೇಗ ಆನ್ಸರ್ ಹೇಳಿ, ಬೇಗ ಆನ್ಸರ್ ಹೇಳಿ. ಸ್ಟೂಡೆಂಟ್ಸ್ ಪಾರ್ಟಿ ಮಾಡದ? ನೀವು ಫಸ್ಟ್ ಎಕ್ಸಾಮ್ ಪಾಸ್ ಆಗಿ ಎಲ್ಲರೂ ಕರೆಕ್ಟ್ ಒಂದು ಒಳ್ಳೆ ರ್ಯಾಂಕ್ ಬರಲಿ, ಆಮೇಲೆ ಪಾರ್ಟಿ ನೋಡೋದ. ಸರಿನಾ? ನೋಡಿಲ್ಲ ಸ್ಟೂಡೆಂಟ್ಸ್ ನೀವು ಆನ್ಸರ್ನ, ಬೇಗ ಹೇಳಿ, ಆನ್ಸರ್ ಹೇಳಿ ನಂಗೆ ಬೇಗ. ಪಾಪ್ಯುಲೇಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಒಂದು ಕಮ್ಯುನಿಟಿಯಲ್ಲಿ? ಸ್ಟೂಡೆಂಟ್ಸ್ ನೀವೇ ಹೇಳಿ, ಒಂದು ಕಮ್ಯುನಿಟಿಯಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಪಾಪ್ಯುಲೇಷನ್? ಬರ್ತ್ ಆದ್ರೆ ಜಾಸ್ತಿ. ನೀವು ಆನ್ಸರ್ ನೋಡ್ಬಿಟ್ಟು ನಾವು ಏನ್ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ? ಈಗ ಏನ್ ಎಕ್ಸ್ಪ್ಲೇನ್ ಮಾಡೋದು? ಬರ್ತ್ ಮತ್ತೆ ಇಮಿಗ್ರೇಷನ್ ಇಂದ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸ್ಟೂಡೆಂಟ್ಸ್ ನಿಮ್ಗೆ ಎಲ್ಲ ಒಂದು ಕನ್ಫ್ಯೂಷನ್ ಆಗ್ಬೋದು, ಸರ್ ಇದು ಇಮಿಗ್ರೇಷನ್ ಮತ್ತೆ ಎಮಿಗ್ರೇಷನ್ ಎರಡು ಮನೇಲಿ ಕನ್ಫ್ಯೂಷನ್ ಆಗ್ತಿದೆ. ಹೆಂಗ್ ಕನ್ಫ್ಯೂಷನ್ ರಿಮೂವ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಇ ಫಾರ್ ಎಮಿಗ್ರೇಷನ್, ಇ ಫಾರ್ ಎಕ್ಸಿಟ್. ಎಕ್ಸಿಟ್ ಅಂದ್ರೆ ಆಚೆ ಹೋಗೋದು, ಎಕ್ಸಿಟ್ ಅಂದ್ರೆ ಆಚೆ ಹೋಗೋದು. ಸೊ ಇ ಫಾರ್ ಎಮಿಗ್ರೇಷನ್, ಇ ಫಾರ್ ಎಕ್ಸಿಟ್. ಸರಿನಾ? ಸರಿ. ಸೊ ಈಸಿ ಆಗತ್ತವ ಆನ್ಸರ್ ಮಾಡಕ್ಕೆ, ಕನ್ಫ್ಯೂಸ್ ಆಗ್ಬೇಡಿ ಮುಂದೆ ಹೋಗ್ಬಿಟ್ಟು. ನಾವು ಫಾರ್ಮುಲಾ ಫಾರ್ ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್ಸ್. ಏನವ ಫಾರ್ಮುಲಾ ಸ್ಟೂಡೆಂಟ್ಸ್? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್. ಎಕ್ಸ್ಪೋನೆನ್ಷಿಯಲ್ ಏನು? dn by dt is equal to rn. ಸರಿನಾ? dn by dt is equal to rn. ಸ್ಟೂಡೆಂಟ್ಸ್ ಒಂದು ಕ್ವೆಶ್ಚನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಎಕ್ಸ್ಪೋನೆನ್ಷಿಯಲಿ ರಿಸೋರ್ಸಸ್ ಸ್ಟೂಡೆಂಟ್ಸ್, ರಿಸೋರ್ಸಸ್ ಲಿಮಿಟೆಡ್ ಇರುತ್ತಾ? ಆರ್ ದ ರಿಸೋರ್ಸಸ್ ಲಿಮಿಟೆಡ್ ಹಿಯರ್? ಬೇಗ ಹೇಳಿ. ಒಂದು ಸ್ಟೂಡೆಂಟ್ಸ್ ಯಾರು ಬರ್ಡೇ ಬರ್ತಾ ಹೇಳಿ, ಯಾರ್ದಾದ್ರು ಬರ್ಡೇ ಬರ್ತಿದ್ಯಾ? ಬೇಗ ಹೇಳಿ. ಯಾರ್ದಾದ್ರು ಬರ್ಡೇ ಬರ್ತಿದ್ಯಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಯಾರ್ದಾದ್ರು ಬರ್ಡೇ ಬರ್ತಿದ್ಯಾ? ಬೇಗ ಹೇಳಿ. ಸ್ಟೂಡೆಂಟ್ಸ್ ತಮ್ನೆಲ್ ಓದಪ್ಪ ನಾಗರಾಜ್ ಅವರೇ, ತಮ್ನೆಲ್ ಓದಿ. ತಮ್ನೆಲ್ ಏನ್ ಬರ್ತಿದೆ? ತಮ್ನೆಲ್ ಅಲ್ಲಿ ಬರೀ MCQ ಇವತ್ತು. ಇದಾದ್ಮೇಲೆ ಯಾವತ್ತು ಬರ್ಡೇ ಹೇಳಿ ಬೇಗ. ಲೆಟ್ಸ್ ಸೇ ಸೌಜನ್ಯದು ಬರ್ಡೇ ಬರ್ತಿದೆ. ಈಗ ಸೌಜನ್ಯದು ನಂದೇ ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ನಂದೇ ಬರ್ಡೇ ಬರ್ತಿದೆ, ಯೋಚನೆ ಮಾಡಿ, ನಂದೇ ಬರ್ಡೇ ಬರ್ತಿದೆ. ಈಗ ನನ್ನ ಬರ್ಡೇ ಟೈಮ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಟ್ರೀಟ್ ಕೇಳ್ತಾರೆ. ಅಕಸ್ಮಾತ್ ಆಗಿ ನನ್ನ ಹತ್ರ ಮ್ಯಾನಿಫೆಸ್ಟೇಷನ್, ನನ್ನ ಹತ್ರ 2 ಕೋಟಿ ಇದೆ ಅಂತ ಅನ್ಕೊಳ್ಳಿ. ನನ್ನ ಹತ್ರ ಈಗ ಇಮ್ಯಾಜಿನ್ ಮಾಡಿ ಸ್ಟೂಡೆಂಟ್ಸ್, ಇಮ್ಯಾಜಿನ್ ಮಾಡಿ, ಎಲ್ಲ ಇಮ್ಯಾಜಿನೇಷನ್ ಇದೆಲ್ಲ, ರಿಯಾಲಿಟಿ ಅಲ್ಲ ಇದು ಸ್ಟೂಡೆಂಟ್ಸ್. ಸರಿನಾ? ರಿಯಾಲಿಟಿ ನಂದು ಯಾರು ಬರ್ಡೇ ಸ್ಟೂಡೆಂಟ್ಸ್? ನನ್ನ ಬರ್ಡೇ ಇದೆ, ಬೇರೆಯವ್ರ ಬರ್ಡೇ ಇದೆಯಾ? ಓಕೆ. ಸೊ ಇನ್ ದ ಕೇಸ್ ಆಫ್ ನನ್ನ ಬರ್ಡೇ ಬಂದಾಗ ನಾನು ಹತ್ರ ಯೋಚನೆ ಮಾಡಿ 2-3 ಕೋಟಿ ಇದೆ ನನ್ನ ಹತ್ರ, ಹಂಗೆ ಕಾರ್ನರ್ ಅಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ 2-3 ಕೋಟಿ. ಸರಿನಾ? ನಾವಾಗ ಏನ್ ಮಾಡ್ಬೋದು? ನನ್ನ ಹತ್ರ ಈಗ ಇರೋ ಬರೋ ಎಲ್ಲ ಕಾಸಿದೆ, ಆರಾಮಾಗಿದೆ, ಬಿಂದಾಸ್ ಆಗಿ ನಾನು ನಮ್ಮ ಫ್ರೆಂಡ್ಸ್ಗೆ ಒಳ್ಳೆ ಪಾರ್ಟಿ ಕೊಡ್ಬೋದು. ಸೇಮ್ ಕಾನ್ಸೆಪ್ಟ್ ಇದು ಎಕ್ಸ್ಪೋನೆನ್ಷಿಯಲ್ ಅಲ್ಲಿ. ಏನಾಗುತ್ತೆ ಎಕ್ಸ್ಪೋನೆನ್ಷಿಯಲ್ ಏನಾಗುತ್ತೆ ಅಂದ್ರೆ ಅನ್ಲಿಮಿಟೆಡ್ ರಿಸೋರ್ಸಸ್. ನೀವೇ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ನನ್ನ ಹತ್ರ 200 ರ್ಯಾಬಿಟ್ ಇದೆ, ನನ್ನ ಹತ್ರ 200 ರ್ಯಾಬಿಟ್ ಇದೆ, ನನ್ನ ಹತ್ರ 200 ರ್ಯಾಬಿಟ್. ಈ 200 ರ್ಯಾಬಿಟ್ಸ್ ಸ್ಟೂಡೆಂಟ್ಸ್, ಈ 200 ರ್ಯಾಬಿಟ್ಸ್ ಇದೆಯಲ್ಲ, ಅಲ್ಲಿ ನಾನು 200 ರ್ಯಾಬಿಟ್ಸ್ಗೆ ನಾನು ಅನ್ಲಿಮಿಟೆಡ್ ಬಫೆ ಊಟ ಕೊಡ್ತಾನೆ ಇರ್ತೀನಿ. ಅದಕ್ಕೆ ಅನ್ಲಿಮಿಟೆಡ್ ಊಟ ಮತ್ತೆ ಅನ್ಲಿಮಿಟೆಡ್ ಜಾಗ ಕೊಡ್ತೀನಿ. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈ ರ್ಯಾಬಿಟ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಬೇಗ ಹೇಳಿ. ಈ 200 ರ್ಯಾಬಿಟ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಬೇಗ ಹೇಳಿ. ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಕಂಟಿನ್ಯೂಸ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಲಿಮಿಟ್ ಇಲ್ಲ. ಸೊ ಇಲ್ಲಿ ಲಿಮಿಟೇ ಇಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಲಿಮಿಟೇ ಇಲ್ಲ. ಸೊ ಅನ್ಲಿಮಿಟೆಡ್ ಗ್ರೋತ್ ತೋರಿಸುತ್ತೆ ಇಲ್ಲಿ. ದಟ್ ಈಸ್ ಕಾಲ್ಡ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ಅನ್ಲಿಮಿಟೆಡ್ ಗ್ರೋತ್ ಕ್ಯಾನ್ ಬಿ ಸೀನ್ ಎಕ್ಸ್ಪೋನೆನ್ಷಿಯಲ್ ಅಲ್ಲಿ. ನಾವು ಸ್ಟೂಡೆಂಟ್ಸ್ ಈಗ ಹೇಳಿ, ಈಗ ರಿಯಾಲಿಟಿ ಏನು ಸ್ಟೂಡೆಂಟ್ಸ್? ರಿಯಾಲಿಟಿ ಏನು? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಓಪನ್ ಮಾಡಿದ್ರೆ ಅಲ್ಲಿ 100 ರೂಪಾಯಿ ಮೇಲೆ ಇಲ್ಲ. ಈಗ ಯೋಚನೆ ಮಾಡಿ, ಸರಿನಾ? ಯೋಚನೆ ಮಾಡಿ. ರಿಯಾಲಿಟಿ ಏನಪ್ಪ? ರಿಯಾಲಿಟಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾನು ಓಪನ್ ಮಾಡಿದ್ರೆ, ನಂದು ಪೇಟಿಎಂ ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲಿ 100 ರೂಪಾಯಿ ಇದೆ, ನೋಣ ಹೊಡಿತಿದೆ 100 ರೂಪಾಯಿ ಅಲ್ಲಿ, ಸರಿನಾ? ಸೊ ಸ್ಟೂಡೆಂಟ್ ನೀವೇ ಹೇಳಿ, ಆ 100 ರೂಪಾಯಿ ನಾನು ಪಾರ್ಟಿ ಕೊಡ್ಬೋದು ನನ್ನ ಫ್ರೆಂಡ್ಸ್ಗೆ. ಅಬ್ಬಬ್ಬ ಅಂದ್ರೆ ನಾನು ಒಂದು ಎಗ್ ಪಫ್ ಕೊಡ್ಬೋದು ಎಲ್ಲರಿಗೂ. ಅಬ್ಬಬ್ಬ ಅಂದ್ರೆ ಎಲ್ಲರಿಗೂ ಒಂದು ಎಗ್ ಪಫ್ಸ್ ಕೊಡ್ಸ್ಬೋದು. ಏನದು ರಿಯಾಲಿಟಿ? ರಿಯಾಲಿಟಿ ಇಸ್ ಕಾಲ್ಡ್ ಆಸ್ ವಾಟ್ ಸ್ಟೂಡೆಂಟ್ಸ್? ರಿಯಾಲಿಟಿ ಇಸ್ ಕಾಲ್ಡ್ ಆಸ್ ಲಾಜಿಸ್ಟಿಕ್ ಗ್ರೋತ್. ಏನದು? ಲಾಜಿಸ್ಟಿಕ್ ಗ್ರೋತ್. ಅದು ಏನದು? ಲಾಜಿಸ್ಟಿಕ್ ಗ್ರೋತ್.
ಸೊ ಲಾಜಿಸ್ಟಿಕ್ ಗ್ರೋತ್ ಪ್ರಕಾರ ಏನು, ಲಾಜಿಸ್ಟಿಕ್ ಗ್ರೋತ್ ಅಲ್ಲಿ ಏನಿರುತ್ತೆ, ಲಾಜಿಸ್ಟಿಕ್ ಗ್ರೋತ್ ಅಲ್ಲಿ ಯಾವತ್ತೂ ಕೂಡ ಒಂದು ಲಿಮಿಟ್ ಇರುತ್ತೆ. ಏನಿರುತ್ತೆ ಸ್ಟೂಡೆಂಟ್ಸ್, ಲಿಮಿಟ್ ಇರುತ್ತೆ. ಸೊ 100 ರೂಪಾಯಿ ಎಗ್ ಪಫ್ಸ್ ಎಲ್ಲರಿಗೂ, ಸರ್ನಾ ಸರ್ನಾ. ಸೊ 100 ರೂಪಾಯಿ ಎಲ್ಲ ಎಲ್ಲರಿಗೂ ಎಗ್ ಪಫ್ಸ್ ಕೊಡ್ತೀನಿ, ಎಲ್ಲರಿಗೂ ಎಗ್ ಪಫ್ಸ್ ಕೊಡ್ಸ್ಕೊಡ್ತೀನಿ, ಸರ್ನಾ. ಸೊ ದಟ್ ಇಸ್ ಕಾಲ್ಡ್ ಎಸ್ ಲಾಜಿಸ್ಟಿಕ್ ಗ್ರೋತ್. ಅಲ್ಲಿ ಏನಿರುತ್ತೆ, ಎಲ್ಲಾ ರಿಸೋರ್ಸ್ ಲಿಮಿಟಿಂಗ್ ಇರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೂಡೆಂಟ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಯುವರ್ ಕೆ ವ್ಯಾಲ್ಯೂ. ಯಾರು ಹೇಳ್ತೀರಾ ಏನದಕ್ಕೆ ಅಂತ, ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್, ವಾಟ್ ಇಸ್ ಕೆ ವ್ಯಾಲ್ಯೂ ಇಲ್ಲಿ, ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್, ಬೇಗ ಹೇಳಿ, ವಾಟ್ ಇಸ್ ಕೆ ವ್ಯಾಲ್ಯೂ, ಬೇಗ ಹೇಳ್ರಪ್ಪ, ವಾಟ್ ಇಸ್ ಕೆ ವ್ಯಾಲ್ಯೂ. ಕೆ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಕ್ಯಾರಿಂಗ್ ಕೆಪಾಸಿಟಿ. ಏನಿರುತ್ತೆ ಇಲ್ಲಿ, ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ, ಸರಿನಾ. ನೋಡಿ ಸ್ಟೂಡೆಂಟ್ಸ್, ಇದು ನಿಮ್ದು ಎಕ್ಸ್ಪೋನೆನ್ಷಿಯಲ್ 2-3 ಕೋಟಿ ಹತ್ರ, 2-3 ಕೋಟಿ ಇಲ್ಲಿ, ಸರಿನಾ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಇದೆ, ಇಲ್ಲಿ ಕಂಟ್ರೋಲ್ ಇಲ್ಲ ಇಲ್ಲಿ ನೋಡಿ. ಇದು ನನ್ನ ಹತ್ರ 100 ರೂಪಾಯಿ ಇರಬೇಕಾದ್ರೆ, 100 ರೂಪಾಯಿ ಇರಬೇಕಾದ್ರೆ ಲಾಜಿಸ್ಟಿಕ್ ಗ್ರೋತ್, ಇದು ಲಾಜಿಸ್ಟಿಕ್. ಇಲ್ಲಿ ಏನ್ ಮಾಡುತ್ತೆ, ಕ್ಯಾರಿಂಗ್ ಕೆಪಾಸಿಟಿ ಕಾಲ್ಡ್ ಆಸ್ ಕೆ. ಸೊ dm by dt is equal to r and k minus n by k. ಸೊ ಈ ಈಕ್ವೇಶನ್ ನಿಮ್ ಇಬ್ರಿಗೂ ಎಲ್ಲರಿಗೂ ನೆನಪಿರ್ಬೇಕು, ಈ ಈಕ್ವೇಶನ್ ಎಲ್ಲರಿಗೂ ನೆನಪಿರ್ಬೇಕು. ನೆನಪಿರುತ್ತಾ ಸ್ಟೂಡೆಂಟ್, ನೆನಪಿರುತ್ತೆ ಈಕ್ವೇಶನ್ ಎರಡು ಇಲ್ಲಿ. ಈಗ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ಗೆ ನಿಮ್ದು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ಗೆ ಒಂದು ಬೇರೆ ಇಂಟಿಗ್ರಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ NT ಅಂತ ಗೊತ್ತಿರಬೇಕು, N0 ಅಂತ ಗೊತ್ತಿರಬೇಕು, R ಅಂದ್ರೆ ಏನು, E ಅಂದ್ರೆ ಏನು, ಈ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಸರಿನಾ. ಇಲ್ಲಿ ನಿಮ್ಗೆ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆರ್ ವ್ಯಾಲ್ಯೂ ಕೇಳ್ತಾರೆ ಯಾವಾಗೂ. ಆರ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಅಂತ 6. ಡನ್ ಸ್ಟೂಡೆಂಟ್ಸ್, ಎಲ್ಲರೂ ಅರ್ಥ ಆಯ್ತಾನೆ. ವಾಟ್ ಇಸ್ ಕ್ಯಾರಿಂಗ್ ಕೆಪಾಸಿಟಿ, ವಾಟ್ ಇಸ್ ಯೋರ್ ಲಾಜಿಸ್ಟಿಕ್ ಗ್ರೋತ್, ವಾಟ್ ಇಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಅರ್ಥ ಆಗಿದ್ರೆ ಈ ಕ್ವೆಶ್ಚನ್ ಮಾಡಿ, 2 ಕ್ವೆಶ್ಚನ್ ಮಾಡಿ ಬೇಗ. ನೆಕ್ಸ್ಟ್ ಕ್ವೆಶ್ಚನ್ ಮುಂದೆ ಹೋಗೋದ, ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಮಾಡಿ ಬೇಗ ಸ್ಟೂಡೆಂಟ್ಸ್. ಸರ್ ಸ್ಟೂಡೆಂಟ್ಸ್, ನನ್ನ ಬರ್ಡೇ ಈ ಮಂತ್ ಬರುತ್ತೆ, 29th. ಸ್ಟೂಡೆಂಟ್ಸ್, ಐ ಹೋಪ್ ರಿಚ್ ಕಿಡ್ ಮ್ಯಾನಿಫೆಸ್ಟೇಷನ್ ಮಾಡೋದ, ಮ್ಯಾನಿಫೆಸ್ಟೇಷನ್ 29th April. ಕ್ವಶನ್ ನೋಡಿ ಬೇಗ. ಐಡೆಂಟಿಫೈ ದ ಕರೆಕ್ಟ್ ಎಕ್ಸಾಂಪಲ್ ಆಫ್ ಕಮೆನ್ಸಾಲಿಸಮ್ ಫಾರ್ ದ ಫಾಲೋವಿಂಗ್. ಕಮೆನ್ಸಾಲಿಸಮ್ ಎಕ್ಸಾಂಪಲ್ ಯಾವುದು ಇಲ್ಲಿ, ಆರ್ಕಿಡ್ ಸ್ಟೂಡೆಂಟ್ಸ್ ಇಲ್ಲೇ ಬಂತ ಆನ್ಸರ್, ಆಪ್ಷನ್ ನಂಬರ್ ಏನು ಆನ್ಸರ್ ಬಂತು, ಸರಿನಾ. ಆಪ್ಷನ್ ನಂಬರ್ ಏನು ಆನ್ಸರ್ ಬಂತು. ಕಸ್ಕುಟ ಏನೋ ಪ್ಯಾರಾಸಿಟಿಕ್, ಇದೇನೋ ಪ್ರಿಡೇಷನ್, ಇದು ಕೂಡ ಇದು ಪ್ಯಾರಾಸಿಟಿಸಮ್, ಪ್ರಿಡೇಷನ್, ಕಮೆನ್ಸಾಲಿಸಮ್. ಬೋತ್ ಸ್ಪೀಶೀಸ್ ಬೆನಿಫಿಟ್ ಇನ್ ಮ್ಯೂಚುವಲ್ ರಿಲೇಶನ್ಶಿಪ್, ಬೋತ್ ಸ್ಪೀಶೀಸ್ ಲೂಸ್ ಇನ್. ಯಾವಾಗ 2 ಸ್ಪೀಶೀಸ್ಗೂ ಕೂಡ ಲಾಸ್ ಆಗುತ್ತೆ, ಬೇಗ ಹೇಳಿ. ಕಾಂಪಿಟೇಷನ್ 2 ಸ್ಪೀಶೀಸ್ಗೂ ಲಾಸ್ ಆಗುತ್ತೆ ಅವತ್ತು ಕೂಡ, ಸರಿನಾ. ಇಲ್ಲಿ ಮೈನಸ್, ಇಲ್ಲಿ ಏನು ಕಮೆನ್ಸಾಲಿಸಮ್ ಏನು +0, ಮೊಟ್ಟೆ ತಲೆ. ನೆಕ್ಸ್ಟ್ ಕ್ವೆಶ್ಚನ್, ಡಿಕಂಪೋಸಿಷನ್ ರೇಟ್ ಆಫ್ ಡಿಟ್ರಿಟಸ್ ವಿಲ್ ಬಿ ಸ್ಲೋ. ಯಾವಾಗ ಡಿಕಂಪೋಸಿಷನ್ ಸ್ಲೋ ಆಗುತ್ತೆ, ಬೇಗ ಹೇಳಿ ಸ್ಟೂಡೆಂಟ್ಸ್. ಡಿಕಂಪೋಸಿಷನ್ ಯಾವಾಗ ಸ್ಲೋ ಆಗುತ್ತೆ, ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗಾನಿಕ್ ಮಟೀರಿಯಲ್ ಇಂಟು ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಸ್. ಈ 2 ಕ್ವೆಶ್ಚನ್ ಆನ್ಸರ್ ಬೇಕು ನಂಗೆ ಈಗ. ಎಲ್ಲರೂ ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಬರ್ಡೇ ಹೇಳಲ್ಲ. ಈಗ ನಾನು ಬರ್ಡೇ ಹೇಳೋದು ಏನು ಬರುತ್ತೆ, ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್ ಹೇಳಿ. ನಾನು ಬರ್ಡೇ ಹೇಳ್ಬಿಟ್ರೆ ಸರ್ ನಿಮ್ಮ ಏಜ್ ಎಷ್ಟು, ಸರ್ ಮದ್ವೆ ಆಗಿದ್ಯಾ, ಸ್ಟಾರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಡ್ವಾನ್ಸ್ ಬರ್ಡೇಗೆ ವಿಶ್ಗೆ. ಸ್ಟೂಡೆಂಟ್ಸ್, ನನ್ನ ಏಜು 40 ಇಯರ್ಸ್ ಸ್ಟೂಡೆಂಟ್, ನನ್ನ ಏಜು 40 ಇಯರ್ಸ್. ಐ ಆಮ್ 40 years old. ಇಲ್ಲಾಂದ್ರೆ ನನ್ನ ಏಜ್ 19 years old. ಸ್ಟೂಡೆಂಟ್ಸ್, ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೀಸೆಂಟ್ ಆಗಿ JEE ಎಕ್ಸಾಮು ನೆನಪಿದ್ಯಾ, JEE ಎಕ್ಸಾಮ್ ಆಯ್ತಲ್ಲ, ಆ JEE ಎಕ್ಸಾಮ್ಗೆ ನಾನು ಇಂಟರ್ವ್ಯೂ ತೊಗೊಳಕ್ ಹೋಗಿದ್ದೆ. ಮಿಸ್ಟೇಕ್ ಆಗಿ ನಾನು ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಟ್ಟೆ ಆ ಕಡೆ, ಸರಿನಾ. ಮಿಸ್ಟೇಕ್ ಆಗಿ ಟ್ರಿಮ್ ಮಾಡ್ಕೊಂಡು ಹೋಗ್ಬಿಟ್ಟೆ ಸ್ವಲ್ಪ. ಆ ವಾಚ್ಮ್ಯಾನ್ ನಾನು ಕೇಳ್ತವನೆ, ಯಾಪ ರಾವ್ಜಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ನನಗೆ ಕೇಳ್ತವನೆ ಸ್ಟೂಡೆಂಟ್ಸ್ ವೆನ್ ಇಸ್ ಯುವರ್ ಎಕ್ಸಾಮ್ ಅಂತ. JEE ಎಕ್ಸಾಮ್ ಇರಬೇಕಾದ್ರೆ ನನ್ನ ಸ್ಟೂಡೆಂಟ್ ಅನ್ಕೊಂಡ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ರು ಕಾರ್ನರ್ ಅಲ್ಲಿ. ಆಮೇಲೆ ಗೋಪಿಕಾ ಮ್ಯಾಮ್ ಇರೋಬ್ರು ಎಲ್ಲರೂ ಬಂದ್ರು. ಆಮೇಲೆ ನಾನು ಕಾಲೇಜ್ ಒಳಗಡೆ ಹೋಗ್ಬಿಟ್ಟು ಸ್ಟೂಡೆಂಟ್ಸ್ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಈ ತರ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ, ಸರಿನಾ. ನೆಕ್ಸ್ಟ್ ಲೆವೆಲ್ ಇತ್ತದು, ಕುತ್ಕೊಂಡ್ಬಿಡಿ ಸ್ಟೂಡೆಂಟ್ಸ್, ಎಲ್ಲಾರು ಸ್ಟೂಡೆಂಟ್ ಅನ್ಕೊಂಡ್ಬಿಟ್ಟವ್ರೆ, ಸರಿನಾ. ಆಯ್ತಾಯ್ತು ಸ್ಟೂಡೆಂಟ್ಸ್. ಯಾವಾಗ ಲಿಗ್ನಿನ್ ಮತ್ತೆ ಕೈಡಿನ್ ಇರಬೇಕಾದ್ರೆ ಸ್ಲೋ ಇರುತ್ತೆ ಅವತ್ತು ಕೂಡ. ನೈಟ್ರೋಜನ್ ಅಂದ್ರೆ ಫಾಸ್ಟ್ ಆಗುತ್ತೆ, ರಿಚ್ ಇನ್ ವಾಟರ್ ಸ್ವಲ್ಪ ಅಂದ್ರೆ ಫಾಸ್ಟ್ ಇರುತ್ತೆ, ಆಕ್ಸಿಜನ್ ಜಾಸ್ತಿ ಇದ್ರೆ ಫಾಸ್ಟ್ ಆಗುತ್ತೆ ಅವತ್ತು ಕೂಡ, ಸರಿನಾ. ಡಿಕಂಪೋಸಿಷನ್ ಅಲ್ಲಿ ಏನಾಗುತ್ತೆ, ಡಿಕಂಪೋಸಿಷನ್ ಅಂದ್ರೆ ಇದು ಎಂಟೈರ್ ಪ್ರಾಸೆಸ್ ಕಾಲ್ಡ್ ಆಸ್ ಡಿಕಂಪೋಸಿಷನ್, ಸರಿನಾ. ಎಂಟೈರ್ ಪ್ರಾಸೆಸ್ ಕಾಲ್ಡ್ ಆಸ್ ಡಿಕಂಪೋಸಿಷನ್. ಇದು ಸ್ಟೂಡೆಂಟ್, ಇದು ಕೂಡ ಕ್ವಶನ್ ಕೇಳ್ಬೋದು ನಿಮ್ಗೆ. ಇದು ಕೂಡ ಒಂದು ಕ್ವಶನ್ ಬರ್ಬೋದು. ಪ್ರಾಪರ್ಟೀಸ್ ಆಫ್ ಹ್ಯೂಮಸ್ ಅಂತ, ಹಮ್ಮಸ್ ಅಲ್ಲ ಹ್ಯೂಮಸ್, ಪ್ರಾಪರ್ಟೀಸ್ ಆಫ್ ಹ್ಯೂಮಸ್ ಇದು, ಸರಿನಾ. ನೆಕ್ಸ್ಟ್ ಕ್ವಶನ್ ಬೇಗ ಹೇಳಿ. ಇದು ನೋಡಿ,
ಬ್ರೇಕ್ ಡೌನ್ ಆಫ್ ಡೆಟ್ರಿಟಸ್ ಇನ್ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಬೈ ಅರ್ಥವರ್ಮ್, ದಟ್ ಇಸ್ ಫ್ರಾಗ್ಮೆಂಟೇಶನ್. ಇದು ಫ್ರಾಗ್ಮೆಂಟೇಶನ್. ಈ ಕ್ವಶನ್ ಆನ್ಸರ್ ಹೇಳಿ, ಈ ಕ್ವಶನ್ ಆನ್ಸರ್ ಹೇಳಿ, ಬೇಗ ಹೇಳಿ. ಸರ್ ಇಸ್ 99 years old. ಸರಿ ಹೋಯ್ತು ಸ್ಟೂಡೆಂಟ್, ಸರಿ ಹೋಯ್ತು. ಅಲ್ಲಿ ನನಗೆ 18 years ನ ಕರೀತಾವ್ರೆ, ನೀವು 56 ಅಂತ ಕರಿತೀರಾ? ಹಾ ಸ್ಟೂಡೆಂಟ್ ನಿಜ ಅಂತೀನಿ, ಫುಲ್ ಸ್ಕ್ಯಾಮ್ ಇದು, ನಿಜ ಅಂತೀನಿ. ಇರೋ ಬರೋ ಎಲ್ಲ ಬಿಯರ್ಡ್ ಮುಸ್ಟಾಕ್ ಶೇವ್ ಮಾಡ್ಕೊಂಡ್ಬಿಟ್ರೆ ಸೆಕೆಂಡ್ PUC ಎಕ್ಸಾಮ್ ನಾನು ಕೊಡ್ಬೋದು ನಿಮ್ ಜೊತೆಗೆ. ಸೆಕೆಂಡ್ PUC ಎಕ್ಸಾಮ್ ನಾನು ನಿಮ್ ಜೊತೆಗೆ ಕುತ್ಕೊಂಡು ಕೊಡ್ಬೋದು. ಆ ತರ ಕಾಣಿಸ್ತೀನಿ ನಾನು, ಆ ತರನೇ ಕಾಣಿಸ್ತೀನಿ ಸ್ಟೂಡೆಂಟ್, ನಿಜ ಹೇಳ್ತೀನಿ. ಇರೋ ಬರೋ ಎಲ್ಲ ಮೀಸೆ ಮತ್ತೆ ಗಡ್ಡ ಶೇವ್ ಮಾಡ್ಕೊಂಡ್ ಬಂದ್ಬಿಟ್ರೆ ಸರ್ನಾ, ಸೆಕೆಂಡ್ PU ಎಕ್ಸಾಮ್ ನಾನು ನಿಮ್ ಜೊತೆಗೆ ಬರೀತೀನಿ ಸರ್ನಾ. ನೆಕ್ಸ್ಟ್ ಬೇಗ ಹೇಳಿ, ವಾಟ್ ಇಸ್ NPP ಸ್ಟೂಡೆಂಟ್? ನೆನಪಿರಲಿ ಅವತ್ತು NPP ಅಂದ್ರೆ ಏನು? ಸಮಥಿಂಗ್ ಕಾಲ್ಡ್ ಆಸ್ GPP. ಏನು GPP ಅಂದ್ರೆ ಏನು? ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. GPP is called as what? Gross primary productivity. And students, remember all of you, GPP is produced by whom? GPP is produced by plants. Plants ಯಾವತ್ತೂ ಕೂಡ GPP ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ವೆಶ್ಚನ್ ಒಂದು ನಿಮ್ಮೆಲ್ಲರ ಕ್ವೆಶ್ಚನ್ ಏನು? ಕ್ಯಾನ್ ವಿ ಈಟ್ ಅ GPP? ಸ್ಟೂಡೆಂಟ್ಸ್, ನಾವು ಹೋಗ್ಬಿಟ್ಟು ಈ GPP ನ ತಿನ್ಬೋದಾ? ನಾವು ಹೋಗ್ಬಿಟ್ಟು ಸ್ಟೂಡೆಂಟ್ಸ್ ಈ GPP ನ ತಿನ್ಬೋದಾ? ಬೇಗ ಹೇಳಿ. ತಿನ್ನಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಸ್ಟೂಡೆಂಟ್, ಸಾಧ್ಯನೇ ಇಲ್ಲ. ನಾವು ಹೋಗ್ಬಿಟ್ಟು ಈ GPP ನ ತಿನ್ನೋಕ್ಕಾಗಲ್ಲ. ವಿ ಕೆನ್ ನಾಟ್ ಕನ್ಸ್ಯೂಮ್ GPP. ವಿ ಕೆನ್ ನಾಟ್ ಕನ್ಸ್ಯೂಮ್ GPP. ಅವಾಗ ಏನಾಗುತ್ತೆ? ಈ GPP ನ ಪ್ಲಾಂಟ್ಸ್ ತಗೊಂಡು ಸ್ವಲ್ಪ ರೆಸ್ಪಿರೇಷನ್ ಯೂಸ್ ಮಾಡ್ಕೊಳುತ್ತೆ, ರೆಸ್ಪಿರೇಷನ್ಗೆ ಯೂಸ್ ಮಾಡ್ಕೊಳುತ್ತೆ. ಸೊ GPP ಮೈನಸ್ R, ರೆಸ್ಪಿರೇಷನ್ ಲಾಸ್ ನ ತೆಗೆದ್ರೆ ಏನ್ ಮಿಕ್ಕತ್ತೆ? NPP ಮಿಕ್ಕತ್ತೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಈ NPP ನೇ ನಾವು ತಿನ್ನೋದು, NPP ನ ನಾವು ತಿನ್ನೋದು, NPP ನ ಯಾವತ್ತು ನೆನಪಿರ್ಲಿ ಸರಿನಾ? ನಾವು ತಿನ್ನೋದು NPP ನ. ನಾವು ಬರ್ತೀನಿ ಸ್ಟೂಡೆಂಟ್ಸ್ ನಿಮ್ ಸೆಂಟರ್ ಅಲ್ಲಿ, ಸ್ಟೂಡೆಂಟ್ಸ್ ನಿಮ್ ಎಕ್ಸಾಮ್ ಸೆಂಟರ್ ಅಲ್ಲಿ ಸ್ಟೂಡೆಂಟ್ಸ್ ಆನ್ಸರ್ ಹೇಳಿ, ಬೇಗ ಆನ್ಸರ್ ಹೇಳಿ ಸ್ಟೂಡೆಂಟ್ಸ್. ಒಂದು 10 ನಿಮಿಷ ಎಕ್ಸಾಮ್, 10 ನಿಮಿಷ ಕ್ಲಾಸ್ ಮುಗಿಯುತ್ತೆ. ಈಗ ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಕ್ಲಾಸ್ ಮುಗಿಯುತ್ತೆ, 5 ನಿಮಿಷ ಕ್ಲಾಸ್ ಮುಗಿಯುತ್ತೆ, ಅದಾದ್ಮೇಲೆ ನೀವು ಮನೆಗೆ ಹೋಗ್ಬೋದು ಆರಾಮಾಗಿ. ಸ್ಟೂಡೆಂಟ್ಸ್ ನಿಮ್ ಎಕ್ಸಾಮ್ ಸೆಂಟರ್ ಅಲ್ಲಿ, ಎಕ್ಸಾಮ್ ಸೆಂಟರ್ ಗೋಪಿಕಾ ಮ್ಯಾಮ್ ಅಂತಾರೆ ಸುಮ್ನೆ. ನೀಟ್ ಮ್ಯಾರಥಾನ್ ಮಾಡದ? ನೀಟ್ ಮ್ಯಾರಥಾನ್ ಇದೆ ಯಶವಂತಪುರ, ನಮ್ಮ ಹತ್ರನೇ ಯಶವಂತಪುರ ನಮ್ಮ ಹತ್ರನೇ, ನಮ್ಮ ಮನೆಯಿಂದ 10 ನಿಮಿಷ. ಯಶವಂತಪುರ ಅಂದ್ರೆ ಪೀಣ್ಯ 5 ನಿಮಿಷ ನಮ್ಮ ಮನೆಯಿಂದ. ಪೀಣ್ಯ ಗಾಡಿ ಬೈಕ್ ಅಲ್ಲಿ ಬಂದ್ರೆ 5 ನಿಮಿಷ ಪೀಣ್ಯ. ಸ್ಟೂಡೆಂಟ್ ನಮ್ಮ ಮನೆಯಿಂದ ಪೀಣ್ಯ 5 ನಿಮಿಷ. ಯಲಂಕ, ನಾವು ಯಲಂಕ ಸ್ವಲ್ಪ ದೂರ ಸ್ಟೂಡೆಂಟ್, ಯಲಂಕ ಕಡೆ ಬರಕ್ ತುಂಬಾ ಕಷ್ಟ. ಯಲಂಕ ಕಡೆ ಎಲ್ಲ, ಪೀಣ್ಯ ಎಲ್ಲ ಹತ್ರನೇ ಪೀಣ್ಯ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇನ್ವರ್ಡ್ ಪಿರಮಿಡ್ ಆಫ್ ಬಯೋಮಾಸ್ ಕ್ಯಾನ್ ಬಿ ಫೌಂಡ್ ಇನ್ ವೇರ್? ಇನ್ವರ್ಡ್ ಯಾವಾಗಿರುತ್ತೆ? ಇನ್ವರ್ಡ್ ಇಸ್ ಇನ್ ಮರೈನ್ ಎಕೋಸಿಸ್ಟಮ್. ಮರೈನ್ ಎಕೋಸಿಸ್ಟಮ್ ಅಲ್ಲಿ ಉಲ್ಟಾ ಆಗ್ಬಿಡುತ್ತೆ. ಯಾಕೆ ಹೇಳ್ತೀರಾ ಬೇಗ ಸ್ಟೂಡೆಂಟ್ಸ್? ಯಾಕೆ ಉಲ್ಟಾ ಆಗಿರುತ್ತೆ? ಯಾಕಂತಂದ್ರೆ ಇನ್ ದ ಕೇಸ್ ಆಫ್ ಮರೈನ್ ಎಕೋಸಿಸ್ಟಮ್ ಅಲ್ಲಿ ಫೈಟೋಪ್ಲಾಂಕ್ಟನ್ಸ್ ಬೇಗ ಸತ್ತೋಗುತ್ತೆ. ಫೈಟೋಪ್ಲಾಂಕ್ಟನ್ಸ್ ಬೇಗ ಸತ್ತೋಗ್ಬಿಟ್ರೆ ಇನ್ವರ್ಡ್ ಆಗ್ಬಿಡುತ್ತೆ, ಅವಾಗ ಅದು ಇನ್ವರ್ಡ್ ಆಗ್ಬಿಡುತ್ತೆ ಸರಿನಾ? ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಯಾವತ್ತು ಕೂಡ. ವಿಚ್ ಆಫ್ ದ ಫಾಲೋವಿಂಗ್ an ecosystem shows unidirectional flow movement? ಯಾವಾಗ? ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನ್ ಯಾವತ್ತು ಕೂಡ. ಎನರ್ಜಿ ಇಸ್ ಯೂನಿ ಡೈರೆಕ್ಷನ್ ಯಾವತ್ತು ಕೂಡ, ನೆನಪಿರ್ಲಿ. ನೆಕ್ಸ್ಟ್, ದ ನಂಬರ್ ಆಫ್ ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಆಫ್ ದ ವರ್ಲ್ಡ್ ಇಸ್? ಎಷ್ಟಿದೆ ಸ್ಟೂಡೆಂಟ್ಸ್? ನಂಬರ್ ಆಫ್ ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಆಫ್ ದ ವರ್ಲ್ಡ್ ಇಸ್? ಅಲ್ಲಿ ಇಂಡಿಯಾನು ಬರುತ್ತೆ, ಅದ್ರಲ್ಲಿ ಇಂಡಿಯಾನು ಬರುತ್ತೆ. SRS ಗೌರ್ಮೆಂಟ್ ಕಾಲೇಜು ಇಲ್ಲಿ ಬರುತ್ತೆ. SRS ಗೌರ್ಮೆಂಟ್ ಕಾಲೇಜು SRS ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಈಸ್ಟರ್ನ್ ವೆಸ್ಟ್ ಗೊತ್ತು ನಂಗೆ, ಈಸ್ಟರ್ನ್ ವೆಸ್ಟ್ ಹತ್ರ ಬಂದಿ ನಾನು ಸರಿನಾ? SRS ಎಲ್ಲ ಗೊತ್ತಿಲ್ಲ, ನೆನಪಿಲ್ಲ SRS ಎಲ್ಲಿ ಬರುತ್ತೆ ಅಂತ. SRS ಟ್ರಾವೆಲರ್ಸ್ ಗೊತ್ತು ನನಗೆ, SRS ಟ್ರಾವೆಲರ್ಸ್ ಗೊತ್ತು, ಕಾಲೇಜ್ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಬೇಗ ಹೇಳಿ, 12 ಇರುತ್ತಾ? ಓಕೆ. ಅಕೌಂಟ್ ರಾಬರ್ಟ್ ಮೇಸ್ಟ್ 7 ಮಿಲಿಯನ್ ಮತ್ತೆ 12, 7 ಮಿಲಿಯನ್ ಮತ್ತೆ 12. ನೆಕ್ಸ್ಟ್ ಕ್ವೆಶ್ಚನ್ ಬೇಗ ಹೇಳಿ. ವಿಚ್ ವಿತ್ ರೆಸ್ಪೆಕ್ಟ್ ಟು ಬಯೋಡೈವರ್ಸಿಟಿ ಸ್ಪೀಶೀಸ್ ಏರ್ ರಿಲೇಶನ್ಶಿಪ್ ವಾಸ್ ಡಿಸ್ಕವರ್ಡ್ ಬೈ? ಯಾರು ಕೊಟ್ಟಿದ್ರು ನಮಗೆ ಈ ಸ್ಪೀಶೀಸ್ ಏರ್ ರಿಲೇಶನ್ಶಿಪ್? ಯಾರು ಕೊಟ್ಟಿದ್ರು? ಅಲೆಕ್ಸಾಂಡರ್ ಹಂಬೋಲ್ಟ್ ಸ್ಟೂಡೆಂಟ್ಸ್, ಅಲೆಕ್ಸಾಂಡರ್ ಹಂಬೋಲ್ಟ್. ಓಕೆನಾ? ರಿವೆಟ್ ಪಾಪರ್ ಹೈಪೋಥಿಸಿಸ್ ವಾಸ್ ಪ್ರಪೋಸ್ಡ್ ಬೈ ಪಾಲ್ ಎಲ್ರಿಚ್. ಇದೆಲ್ಲ ನೆನಪಿರ್ಬೇಕು ನಿಮ್ಗೆ, ಇದೆಲ್ಲ ನೆನಪಿರ್ಬೇಕು ಸ್ಟೂಡೆಂಟ್ಸ್. MES ಸ್ಟೂಡೆಂಟ್ಸ್, MES ಇದು ಕಿಶೋರ್ ಕೇಂದ್ರನ ಏನು ನಮ್ದು ಮಲೇಶ್ವರಂ ಇದು ಬೇರೆ ಕಡೆದ ಸರಿನಾ? ಸ್ಟೂಡೆಂಟ್ ಧಾರವಾಡ ಮನೆ ಕಡೆ ಬರ್ಬೇಕು ಸ್ಟೂಡೆಂಟ್, ಧಾರವಾಡ ಕಡೆ ಬರ್ಬೇಕು. 2 ವರ್ಷ ಆಯ್ತು ಧಾರವಾಡ ಕಡೆ ಬಂದಿಲ್ಲ. ಧಾರವಾಡ ಕಡೆ ಇಲ್ಲ, 2 ವರ್ಷ ಆಯ್ತು ಧಾರವಾಡ ಕಡೆ ಬಂದು. ನೋಡಿ, ಮೋರ್ ದೆನ್ 200 ಸ್ಪೀಶೀಸ್ ಆಫ್ ಸೀ ಫಿಶಸ್ ವರ್ ಗಾಟ್ ಎಕ್ಸ್ಟಿಂಕ್ಟ್ ಇನ್ ಲೇಕ್ ವಿಕ್ಟೋರಿಯಾ ಆಫ್ ಈಸ್ಟ್ ಆಫ್ರಿಕನ್ ಡ್ಯೂ ಟು ದ ಇಂಟ್ರೊಡಕ್ಷನ್ ಆಫ್. ಏನ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇರೋ ಬರೋ ಎಲ್ಲಾ ಫಿಶಸ್ 200 ಫಿಶ್ ಎಕ್ಸ್ಪೈರ್ ಆಗೋಯ್ತು, ಸತ್ತೋಗ್ಬಿಡ್ತು ಸರಿನಾ?
ದ ಸ್ಪೀಶೀಸ್ ಕನ್ಫೈನ್ ಟು ಒನ್ ಪರ್ಟಿಕ್ಯುಲರ್ ರೀಜನ್ ಅಂಡ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್. ಅರ್ಥ ಏನು? ನೀವು ನಾಳೆ ರೋಡಲ್ಲಿ ಹೋಗ್ಬಿಟ್ಟು ಪೆಂಗ್ವಿನ್ ಕಾಣಿಸ್ಕೊಳಲ್ಲ ನಿಮ್ಗೆ. ನಾಳೆ ರೋಡಲ್ಲಿ ಹೋದ್ರೆ ನಿಮ್ಗೆ ಪೆಂಗ್ವಿನ್ ಕಾಣಿಸ್ಕೊಳಲ್ಲ, ರೋಡಲ್ಲಿ ನಿಮ್ಗೆ ಕ್ಯಾಂಗರು ಕಾಣಿಸ್ಕೊಳಲ್ಲ, ನಿಮ್ ರೋಡಲ್ಲಿ ಹೋದ್ರೆ ಪಾಂಡ ಕಾಣಿಸಲ್ಲ. ಯಾಕೆ? ಈ ಆರ್ಗಾನಿಸಮ್ಸ್ ಕೇವಲ ಒಂದೇ ಜಾಗದಲ್ಲಿ ಮಾತ್ರ ಸಿಗತ್ತೆ, ಬೇರೆ ಏನು ಕಾಣಿಸ್ಕೊಳಲ್ಲ. Those are called as what? Those are called as endemic species. Those are called as what? Endemic species. ಈ endemic species ಕೇವಲ ಒಂದೇ ಜಾಗಕ್ಕೆ ಇರತ್ತದು, ಬೇರೆ ಎಲ್ಲೂ ಕಾಣಿಸ್ಕೊಳಲ್ಲ, ಅದು ಬೇರೆ ಎಲ್ಲೂ ಕಾಣಿಸ್ಕೊಳಲ್ಲ. ಸರಿನಾ? ಸ್ಟೂಡೆಂಟ್ಸ್ ಇನ್ನ ಊಟ ಮಾಡ್ಬೇಕು, ಹೊಟ್ಟೆ ಹಸ್ತಿದೆ ನಂಗೆ, ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ಬೇಗ ಓಡಬೇಕು ನಾನೀಗ. ಏನದು? ನೈಲ್ ಪ್ರೀಚ್ ಮತ್ತೆ ಎಂಡಮಿಕ್ ಸ್ಪೀಶೀಸ್. ಸರಿನಾ? ನೆಕ್ಸ್ಟ್, which of the following serve as ex situ conservation of biodiversity? ಇಲ್ಲಿ ex situ ಯಾವ್ದು ಸ್ಟೂಡೆಂಟ್ಸ್? ex situ ಯಾವ್ದಿಲ್ಲಿ? ex situ ಯಾವ್ದಿದು? ex situ ಅಂದ್ರೆ ಏನು? ex situ ಅಂತಂದ್ರೆ ನೀವೊಂದು ಆರ್ಗಾನಿಸಮ್ ನ ನೀವು ಅದರ ಜಾಗದಿಂದ ಕಿತ್ತಾಕ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತೀರಾ, ಬೇರೆ ಕಡೆ ಕರ್ಕೊಂಡು ಹೋಗಿದ್ದೀರಾ. ಯಾವ್ದು ಬೇಕು? ex situ ಯಾವ್ದಿಲ್ಲಿ? ನೆಕ್ಸ್ಟ್, which of the following serve as in situ conservation of biodiversity? ಇದರಲ್ಲಿ in situ ಯಾವುದು? in situ ಯಾವುದು? in situ ಯಾವುದು ಸ್ಟೂಡೆಂಟ್ಸ್? ಯಾವುದು ನೆನಪಿರಲಿ ಸ್ಟೂಡೆಂಟ್ಸ್, ಇವತ್ತು ನೆನಪಿರಲಿ. ರೈಟ್, ಝುವಾಲಜಿಕಲ್ ಪಾರ್ಕ್ ಇಸ್ ಗೋನ್ ಬಿ ಎಕ್ಸ್ ಸಿಟು. ಯಾವತ್ತು ನೆನಪಿರಲಿ, ಸರಿನಾ? ಝುವಾಲಜಿಕಲ್ ಪಾರ್ಕ್ ಎಕ್ಸ್ ಸಿಟು ಆದ್ರೆ ನ್ಯಾಷನಲ್ ಪಾರ್ಕ್ ಇನ್ ಸಿಟು ಯಾವತ್ತು ಕೂಡ, ಸರಿನಾ? ವೈಲ್ಡ್ ಲೈಫ್ ಸ್ಯಾಂಚುರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೈಲ್ಡ್ ಲೈಫ್ ಸ್ಯಾಂಚುರಿ ಇಸ್ ಪಾರ್ಟ್ ಆಫ್ ಯುವರ್ ಇನ್ ಸಿಟು. ಸ್ಟೂಡೆಂಟ್ಸ್, ಇದು ನೆನಪಿಕೊಂಡ್ರಿ, ಈ ಟೇಬಲ್ ಕೊಡ್ತೀನಿ, ನೆನಪಿಕೊಳ್ಳಿ ಟೇಬಲ್ ನ, ಸರಿನಾ? ಬಯೋಡೈವರ್ಸಿಟಿ ಪ್ರೊಟೆಕ್ಟ್ ಏರಿಯಾ, ಸೇಕ್ರೆಡ್ ಗ್ರೂವ್ಸ್, ಬಯೋಸ್ಫಿಯರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಎಲ್ಲ ಇನ್ ಸಿಟು. ಎಕ್ಸ್ ಸಿಟು ಅಲ್ಲಿ ಝುವಾಲಜಿಕಲ್ ಪಾರ್ಕ್, ಬೊಟಾನಿಕಲ್ ಗಾರ್ಡನ್, ಸೀಡ್ ಬ್ಯಾಂಕ್ ಎಲ್ಲ ಇಲ್ಲಿ ಬರುತ್ತೆ ಎಕ್ಸ್ ಸಿಟು ಅಲ್ಲಿ, ಸರಿನಾ? ಸ್ಟೂಡೆಂಟ್ಸ್, ನನ್ನ ಕಡೆಯಿಂದ ಲಾಸ್ಟ್ 2 ಕ್ವೆಶ್ಚನ್ಸ್ ಇದು, ಲಾಸ್ಟ್ 2 ಕ್ವೆಶ್ಚನ್ ನನ್ನ ಕಡೆಯಿಂದ ಇದು ಲಾಸ್ಟ್ 2 ಕ್ವೆಶ್ಚನ್ ಸ್ಟೂಡೆಂಟ್ಸ್, ಬೇಗ ಲಾಸ್ಟ್ ಕ್ವೆಶ್ಚನ್ಸ್ ಬೇಗ ಮಾಡಿ ಸ್ಟೂಡೆಂಟ್ಸ್. ಲಾಸ್ಟ್ ಕ್ವೆಶ್ಚನ್ 2 ಕ್ವೆಶ್ಚನ್ ಮಾಡಿ ಸ್ಟೂಡೆಂಟ್ಸ್. ಒಂದು ನೋಟಿಸ್ ಮಾಡಿದೀನಿ, ನೀವ್ಯಾರು ಕಮೆಂಟ್ ಯಾಕೆ ಮಾಡಲ್ಲ? ನಾನು ನೋಟಿಸ್ ಮಾಡಿ ಸ್ಟೂಡೆಂಟ್, ನೀವ್ಯಾರು ಕಮೆಂಟೇ ಮಾಡಲ್ಲ ಸ್ಟೂಡೆಂಟ್. ನಾವು ನೀಟ್ ಮಕ್ಳು ಹೇಳ್ಕೊಡ್ಬೇಕಾದ್ರೆ ನಾವು ನೀಟ್ ಮಕ್ಳಿಗೆ ಕ್ಲಾಸ್ ಮಾಡ್ತೀವಿ, ನೀಟ್ ಇಂಗ್ಲಿಷ್ ಅಲ್ಲಿ. ಅವ್ರು ಎಷ್ಟು ಒಳ್ಳೆ ಮೆಸೇಜ್ ಕೊಡ್ತಾರೆ ಸ್ಟೂಡೆಂಟ್ಸ್, ಹೆಲ್ಪ್ ಮಾಡಿ ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಹೆಲ್ಪ್ ಮಾಡಿದ್ರಿ, ನಮ್ಗೆ ಖುಷಿ ಆಯ್ತು ಈ ತರ ಹೆಲ್ಪ್ ಮಾಡಿದ್ದಕ್ಕೆ. ನೀವು ಕಮೆಂಟೇ ಮಾಡಲ್ಲ, ನೀವ್ಯಾರು ಕಂಜೂಸ್ ಆಗ್ಬಿಟ್ಟಿರ ನೀವೆಲ್ಲರೂ. ಸ್ಟೂಡೆಂಟ್ಸ್, ಯಾವತ್ತು ಯೋಚನೆ ಮಾಡಿ, ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಟ್ಲೀಸ್ಟ್ ತಾನೆ. ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ. ಥ್ಯಾಂಕ್ ಯು ಹೇಳಿ ಮತ್ತೆ ಬೇಗ. ಇಲ್ಲಲ್ಲ, ಕಮೆಂಟ್ ಅಲ್ಲಿ ಹಾಕಿ, ಇಲ್ಲಲ್ಲ, ಸರಿನಾ? ಸ್ಟೂಡೆಂಟ್ಸ್, ಸಿಂಪಲ್ ರೀಸನ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಯಾವತ್ತಾದ್ರೂ ಕಮೆಂಟ್ ಮಾಡಿದ್ರೆ ಬೇರೆ ಯಾವುದೇ ಸ್ಟೂಡೆಂಟು ಆ ವಿಡಿಯೋನ ಚೆಕ್ ಮಾಡಕ್ಕಿಂತ ಮುಂಚೆ ಏನ್ ನೋಡ್ತಾರೆ? ಬೇರೆ ಯಾವುದೇ ಸ್ಟೂಡೆಂಟು ಕೂಡ, ಬೇರೆ ಯಾವುದೇ ಸ್ಟೂಡೆಂಟು ವಿಡಿಯೋನ ಚೆಕ್ ಮಾಡಕ್ಕಿಂತ ಮುಂಚೆ ಕಮೆಂಟ್ಸ್ ಚೆಕ್ ಮಾಡ್ತಾರೆ. ನೀವು ಕಮೆಂಟ್ಸ್ ಹಾಕಿಲ್ಲ ಅಂದ್ರೆ ಬೇರೆ ಸ್ಟೂಡೆಂಟ್ಗೆ ಅರ್ಥನೇ ಆಗಲ್ಲ ಎಷ್ಟು ಚೆನ್ನಾಗಿದೆ ವಿಡಿಯೋ ಅಂತ, ಸರಿನಾ? ಸೊ ಇದು ನಿಮ್ ರೆಸ್ಪಾನ್ಸಿಬಿಲಿಟಿ, ಇದು ನಿಮ್ ರೆಸ್ಪಾನ್ಸಿಬಿಲಿಟಿ ಏನು? ಯೋರ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಪುಟ್ ದ ಕಮೆಂಟ್ಸ್. ಬೇರೆಯವ್ರಿಗೆ ಹೇಳಿ, ಸ್ಟೂಡೆಂಟ್ಸ್ ಈ ವಿಡಿಯೋ ತುಂಬಾ ಚೆನ್ನಾಗಿದೆ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ, ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ. ಸೊ ಕಮೆಂಟ್ ತಿಳಿಸಿ ಇದನ್ನ, ಸರಿನಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಲಾಗ್ ಎಸ್ ಇಸ್ ಈಕ್ವಲ್ ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ. ಇಲ್ಲಿ ಏನು ಝೆಡ್ ಅಂದ್ರೆ ಏನು ಬೇಗ ಹೇಳಿ. Now, historic convention of biodiversity held in Rio de Janeiro in 1992 is known as 1992 is known as. ಬೇಗ ನಿಮ್ ಜವಾಬ್ದಾರಿ ಅದು ಕಮೆಂಟ್ ಆಗಕ್ಕೆ. ಯಾರು ಹಾಕಲ್ಲ, ಕಂಜೂಸ್ ಫುಲ್ ನೋಡ್ಬಿಟ್ಟು ಓಡೋಗ್ಬಿಡ್ತೀರಾ ನೀವು. ಈಗ ಹೇಳ್ತೀರಲ್ಲ, ನಾನು ಹೇಳದ್ಮೇಲೆ ಹೇಳ್ತೀರಾ, ನಾವ್ ಹೇಳದ್ಮೇಲೆ ಹೇಳ್ತೀರಾ ನೀವು. ನಾನು ಹೇಳದ್ಮೇಲೆ ಹೇಳ್ತೀರಾ, ಮುಂಚೆನೆ ಹೇಳಲ್ಲ ನೀವು. ಸ್ಟೂಡೆಂಟ್ಸ್, ಯೋಚನೆ ಮಾಡಿ, ಅಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ ಹೂ ಹ್ಯಾಸ್ ನಾಟ್ ಸ್ಟಿಲ್ ಡಿಸ್ಕವರ್ಡ್ ದಿಸ್ ಚಾನಲ್. ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಈ ಚಾನಲ್ ಬಗ್ಗೆ ಗೊತ್ತೇ ಇಲ್ಲ. ನಾವು ಎಕ್ಸಾಮ್ 2ಗೆ ಯಾರು ಸ್ಟೂಡೆಂಟ್ಸ್ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಮಾಡ್ತಾರೆ ಎಕ್ಸಾಮ್ 2ಗೆ? ಯೂಟ್ಯೂಬ್ ಅಲ್ಲಿ ನೀವು ಹೋಗಿ ಎಕ್ಸಾಮ್ 2ಗೆ ಒಬ್ರು ಮಾಡ್ತಾ ಇಲ್ಲ, ಬಟ್ ನಾವು ಮಾಡ್ತಿದೀವಿ. ಯಾಕೆ? ವಿ ನೋ ದ ಇಂಪಾರ್ಟೆನ್ಸ್ ಆಫ್ ಎಕ್ಸಾಮ್ 2. ಯಾಕಂದ್ರೆ ಎಕ್ಸಾಮ್ 2 ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ KCET ರ್ಯಾಂಕ್ ಚೆನ್ನಾಗಿ ಬರುತ್ತೆ, KCET ರ್ಯಾಂಕ್ ಕೂಡ ಜಾಸ್ತಿ ಬರುತ್ತೆ, ಸರಿನಾ? ಸೊ BNC ಇಸ್ ರೈಟ್ ಆನ್ಸರ್. ಸ್ಟೂಡೆಂಟ್ಸ್, ಅದು ಬಿಟ್ರೆ ನೋಡಿ, ಇಲ್ಲಿ ನಿಮ್ದು Z ಏನು? ಸ್ಲೋಪ್ ಆಫ್ ದ ಲೈನ್ ಮತ್ತೆ ರಿಗ್ರೆಷನ್ ಕೋಎಫಿಷಿಯಂಟ್. ಇಲ್ಲಿ ನಿಮ್ಗೆ S ಮತ್ತೆ A ಮತ್ತೆ C ಬಗ್ಗೆ ಕೇಳ್ಬೋದು, ಯಾವ್ದಾದ್ರೂ ಕೇಳ್ಬೋದು ನಿಮ್ಗೆ. ಇಲ್ಲಿ ನಿಮ್ಗೆ ಈ ಕ್ವೆಶ್ಚನ್ ಅಲ್ಲಿ Z ಕೇಳಿದ್ರು, ಅದು ಬಿಟ್ರೆ C ಕೂಡ ಕೇಳ್ಬೋದು, ನೆನಪಿರ್ಲಿ ಯಾವತ್ತು ಕೂಡ, ಸರಿನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಇದೇನಿದು? ಇದನ್ನ ನಿಮ್ಗೆ 5 ಮಾರ್ಕ್ಸ್ ಹೇಳ್ಕೊಡ್ತೀನಿ, 5 ಮಾರ್ಕ್ಸ್ ಹೇಳ್ಕೊಡ್ತೀನಿ ಇದನ್ನ. ಆಮೇಲೆ ನೆನಪಿರ್ಲಿ, ಕಾಸ್ ಆಫ್ ಬಯೋಡೈವರ್ಸಿಟಿ ಇದು. ಏನಿದು? ಕಾಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಇದು, ಸರಿನಾ? ಸ್ಟೂಡೆಂಟ್ಸ್, ಅಲ್ಲಿಗೆ ಇವತ್ತು ಕ್ಲಾಸ್ ಮುಗೀತು. ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿತ್ತು. ನೆಕ್ಸ್ಟ್ 1 hour ಎಕ್ಸಾಕ್ಟ್ಲಿ ಹೋಗ್ಬಿಟ್ಟು ಬೇಗ ಊಟ ಮಾಡ್ಕೊಂಡ್ ಬನ್ನಿ. ಊಟ ಮಾಡಿಲ್ಲ ಅಂತಂದ್ರೆ 1 hour ರೆಸ್ಟ್ ತಗೊಳ್ಳಿ. ಕರೆಕ್ಟ್ ಆಗಿ 5 ಗಂಟೆಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಈಗ ಕರೆಕ್ಟ್ ಆಗಿ ಸ್ಟೂಡೆಂಟ್ಸ್, ಕರೆಕ್ಟ್ ಆಗಿ ನಾನು 5 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟ್ ಆಗಿ 5 ಗಂಟೆಗೆ ಏನು? 5 ಗಂಟೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕರೆಕ್ಟ್ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ.
ಕರೆಕ್ಟ್ ಆಗಿ 5 ಗಂಟೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ಬಂದ್ಬಿಡಿ ಬೇಗ. 5 ಗಂಟೆಗೆ ಬಂದ್ರೆ 70 ಸ್ಕೋರ್ ಮಾಡ್ಬೋದು ನೀವು, ಸರಿನಾ? ಈ 5 ಗಂಟೆಗೆ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ 1 ಮಾರ್ಕ್ 2 ಮಾರ್ಕ್ 5 ಮಾರ್ಕ್ ಎಲ್ಲ ಕೂಡ ಒಂದೇ ಕ್ಲಾಸಲ್ಲಿ ಕೊಡ್ತೀವಿ. ಸೊ ಸಿಗದ ಆಮೇಲೆ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲರೂ ವಾಪಸ್ ಬರಲೇಬೇಕು, ಚಾನ್ಸ್ ಇಲ್ಲ ನಿಮ್ಮ ಹತ್ರ, ಆಪ್ಷನ್ ಇಲ್ಲ, ಬರಲೇಬೇಕು. 5 ಗಂಟೆ ಕರೆಕ್ಟ್ ಆಗಿ ಎಲ್ಲರೂ ಕೂಡ ಫ್ರೆಂಡ್ಸ್ ನ ಕರೀರಿ, ವಿಡಿಯೋ ಶೇರ್ ಮಾಡಿ. ಎಲ್ಲರೂ ಕೂಡ 5 ಗಂಟೆ ಕ್ಲಾಸ್ ನ ಫ್ರೆಂಡ್ಸ್ ಶೇರ್ ಮಾಡಿ, ಅವರು ಕರೀರಿ ಜೊತೆಗೆ. ನೋಡಿ ಒಬ್ರು ಸರ್ ಇದಾರೆ, ಮ್ಯಾಮ್ ಇದಾರೆ, ಬಯಾಲಜಿನ ಕ್ಲಾಸ್ ಆಗಿ ಹೇಳ್ಕೊಡ್ತಾರೆ, ಜಾಯ್ನ್ ಆಗಿ, ಸರಿನಾ? ಸೊ ನಾನೀಗ ಊಟ ಮಾಡ್ತೀನಿ, ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ನಾನು ಊಟ ಮಾಡಿ ಸಿಗದ ನಿಮ್ಗೆ ಆಮೇಲೆ, ಸರಿನಾ? ನೀಟ್ಗೆ ಪ್ಲಾನ್ ಸ್ಟೂಡೆಂಟ್ಸ್, ನೀಟ್ಗೆ 2 ಪ್ಲಾನ್ ಇದೆ. ಬಾ ಹೇಳೋದು ಮರ್ತೋಗ್ಬಿಟ್ಟೆ ಸ್ಟೂಡೆಂಟ್ಸ್. ನೀಟ್ಗೆ 2 ಪ್ಲಾನ್ ಇದೆ, 500 ಕ್ವೆಶನ್ಸ್ ಸ್ಟೂಡೆಂಟ್ಸ್. ನೀಟ್ಗೆ ನಾವು 2 ಸೆಷನ್ ಮಾಡ್ತೀವಿ, ಟೋಟಲಿ 1000 ಕ್ವೆಶನ್ಸ್. ರೆಡಿನಾ ಎಲ್ಲರೂ? ರೆಡಿನಾ? 1000 ಕ್ವೆಶನ್ ಮಾಡಿಸ್ತೀವಿ ನಿಮ್ಗೆ. ನೀಟ್ಗಿಂತ ಮುಂಚೆ ನಿಮ್ಗೆ ನಾವು 1000 ಕ್ವೆಶನ್ಸ್ ಮಾಡಿಸ್ತೀವಿ. ಈ 1000 ಕ್ವೆಶನ್ಸ್ ಅಲ್ಲಿ 500 PYQ ಇರುತ್ತೆ, 500 PYQ ಇರುತ್ತೆ. ಆ ಜೊತೆಗೆ ಇನ್ನ 500 ಕ್ವೆಶನ್. ಈ ಕ್ವೆಶನ್ಸ್ ಈ ಮಿಕ್ಕಿದ 500 ಕ್ವೆಶನ್ 90% ಮಕ್ಕಳು ತಪ್ಪು ಮಾಡ್ತಾರೆ. ಈ ತರ ಕ್ವೆಶನ್ ಕೂಡ ಕೊಡ್ತೀನಿ ನಿಮ್ಗೆ. ಸೊ 1000 ಕ್ವೆಶನ್ ಫಾರ್ ಬಯಾಲಜಿ ಮಾತ್ರ ಅಲ್ಲ, PC, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ಸೇರಿ PCB ಮೂರು ಸೇರಿ 1000 ಕ್ವೆಶನ್ಸ್ ಮಾಡಿಸ್ತೀವಿ ಇನ್ ಕಮಿಂಗ್ ಡೇಸ್ ಅಲ್ಲಿ, ಸರಿನಾ? ಸೊ ನೀವೇನು ಚಿಂತೆ ಮಾಡಬೇಡಿ, ನೀಟ್ ಮಕ್ಕಳೇ ಚಿಂತೆ ಮಾಡಬೇಡಿ. 1000 ಕ್ವೆಶನ್ಸ್ ಮಾಡಿಸಿ ಟೋಟಲ್ ಆಗಿ ನಿಮ್ಗೆ ಎಕ್ಸಾಮ್ಗಿಂತ ಮುಂಚೆ. ಸೊ ಪ್ರಿಪೇರ್ ಆಗಿ ಕಳಿಸ್ತೀವಿ, ಕೈ ಬಿಡಲ್ಲ ನಾವು, ಸರಿನಾ? ಕೈ ಬಿಡಲ್ಲ, ಸರಿನಾ? 1000 ಕ್ವೆಶನ್ಸ್ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಫಾರ್ ಟುಡೇಸ್ ಕ್ಲಾಸ್. ಅದಕ್ಕೆ ಸಿಗದ ಆಮೇಲೆ. ಸೊ ಅಂಟಿಲ್ ದೆನ್ ಕೀಪ್ ಸ್ಟಡಿಂಗ್ ಸ್ಟೂಡೆಂಟ್ಸ್, ಕೀಪ್ ಸ್ಟಡಿಂಗ್, ಡು ನಾಟ್ ವರಿ. 5 ಗಂಟೆಗೆ ಸಿಗದ ಇವತ್ತು, 5 ಗಂಟೆಗೆ. ಬಾಯ್ ಸ್ಟೂಡೆಂಟ್ಸ್, ಬಾಯ್ ಸ್ಟೂಡೆಂಟ್ಸ್, ಟೇಕ್ ಕೇರ್ ಆಲ್ ಆಫ್ ಯು.